ವೆಲ್ಕಮ್ ಟು ಮೈ ಎಸ್ ಆರ್ ಎಜುಕೇಶನ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂಡ್ ನಮಸ್ತೆ. ಓಕೆ, ವೆಲ್ಕಮ್ ಆಲ್ ಆಫ್ ಯು. ಅಂಡ್ ಇದು ಪಾರ್ಟ್ 2 ಒಳಗ ಅಧ್ಯಾಯ 18 ಸ್ವಾತಂತ್ರ್ಯ ಹೋರಾಟ. ಇಂಪಾರ್ಟೆಂಟ್ ಆಗಿರುವಂತಹ ಲೆಸನ್ ರೀ. ಭಾರತೀಯರು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ತೊಡಗುವ ಕಾನೂನುಗಳನ್ನು ಈ ಕಾಯ್ದೆಯ ಮೂಲಕ ಆರಂಭ ಮಾಡಲಾಯಿತ್ರಿ. 1858ರ ಕಾಯ್ದೆ, 1861ರ ಕಾಯ್ದೆ, 1857ರ ಕಾಯ್ದೆ, 1819ರ ಕಾಯ್ದೆ. ಎಸ್, ಭಾರತೀಯರು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ತೊಡಗುವ ಕಾನೂನುಗಳನ್ನು ನಾವು 1861 ಆಕ್ಟ್, 1861ರ ಕಾಯ್ದೆ. ಎಸ್, ಇದಷ್ಟೇ ಅಲ್ಲದೆ ಇದರ ಪರಿಣಾಮವಾಗಿ ಇಂಗ್ಲಿಷ್ ಅನ್ನ ಕಲಿತಂತಹ ಹೊಸ ವಿದ್ಯಾವಂತ ವರ್ಗ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನ ಸ್ಪಷ್ಟಗೊಳಿಸುವ ಮತ್ತು ಜನರ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದರಿಂದ ರಾಷ್ಟ್ರೀಯತೆ ಮತ್ತು ಒಂದು ಆಶಯವಾಗಿ ಸ್ಪಷ್ಟ ರೂಪವನ್ನ ಪಡೆಯಿತು. ಇದರ ಮುಂದುವರೆದ ಸಾಂಸ್ಥಿಕ ರೂಪವೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರೀ. ಸ್ಟಾರ್ಟಿಂಗ್ ಒಳಗ ಸ್ವಲ್ಪ ಪ್ರಮಾಣದಲ್ಲಿ ಏನು ಆಡಳಿತದಲ್ಲಿ ಪಾಲ್ಗೊಳ್ಳಕ್ ಅವಕಾಶ ಕೊಟ್ರು, ಶಾಸನವನ್ನ ರೂಪಿಸುವುದಕ್ಕೋಸ್ಕರ ಅವಕಾಶ ಕೊಟ್ರು. ತದನಂತರ ಇಂಗ್ಲಿಷ್ ಓದು ಬರಹ ಕಲ್ತಂತಹ ವಿದ್ಯಾವಂತ ವರ್ಗ ಇನ್ನೂ ಕೂಡ ರಾಷ್ಟ್ರೀಯತೆಯ ತೀವ್ರ ಪರಿಣಾಮವನ್ನ ಯಾವ ರೀತಿಯಲ್ಲಿ ಜನರಲ್ಲಿ ಹಂಚ್ಕೋಬೇಕು ಅಂಡ್ ಯಾವ ರೀತಿ ಜನರನ್ನ ಒಗ್ಗೂಡಿಸ್ಬೇಕಂತ ಹೇಳಿ ಕಲ್ಕೊಂಡ್ಬಿಟ್ರು. ಶಾಸನೀಯವಾಗಿ ಅವರಲ್ಲೇ ಇದ್ಕೊಂಡ್ಬಿಟ್ಟು ಭಾರತವನ್ನ ಸ್ವತಂತ್ರದ ಕಡೆಗೆ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ಈ ಎಲ್ಲಾ ಕಾಯ್ದೆಗಳು ಹೆಲ್ಪ್ಫುಲ್ ಆಗ್ತಾವ. ಇದೇ ಒಂದು ನಿಟ್ಟಿನಲ್ಲೇ ಸ್ಥಾಪನೆ ಆಗಿರುವಂತದ್ದು ಹೆಸರಿ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅದರ ಬಗ್ಗೆ ನೆಕ್ಸ್ಟ್ ತಿಳಿತಾ ಹೋಗೋಣ. ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಂದವರು. ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬಂದವರು ಲಾರ್ಡ್ ರಿಪ್ಪನ್ ರೀ, ಲಾರ್ಡ್ ಕರ್ಜನ್, ಲಾರ್ಡ್ ಲಿಟನ್ ಮತ್ತು ಲಾರ್ಡ್ ಡಫ್ರಿನ್ ಅಂತ ಇದೆ. ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಂದವರು ಡೆಫಿನೆಟ್ಲಿ ಲಿಟನ್ ಆಗ್ತಾನೆ. ಲಾರ್ಡ್ ಲಿಟನ್ ರೀ ಅಲ್ವಾ. ಲಾರ್ಡ್ ಲಿಟನ್ ಪತ್ರಿಕೋದ್ಯಮದಲ್ಲಿ ಜನರನ್ನ ನಿಯಂತ್ರಣ ಮಾಡಬೇಕು, ಫ್ರೀ ಆಗಿ ಯಾವುದೇ ರೀತಿಯಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪತ್ರಿಕೆಗಳು ಬರಿಬಾರ್ದು ಅಥವಾ ಪತ್ರಿಕೆಗಳಲ್ಲಿ ಯಾವುದೇ ಒಂದು ಆರ್ಟಿಕಲ್ಸ್ ಗಳು ಬರಬಾರ್ದು ಅಂತ ಹೇಳಿ ಲಾರ್ಡ್ ಲಿಟನ್ ಈ ಒಂದು ಕುತಂತ್ರ ನೀತಿ ಪತ್ರಿಕೆಗಳ ನಿಯಂತ್ರಿಸುವಂತದ್ದು. 1878ರಲ್ಲಿ ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೆ ತಂದನು. ಇವು ಕಾಲಾನುಕ್ರಮದಲ್ಲಿ ಕೇಳಬಹುದು ನಿಮ್ಗೆ, ಅದಕ್ಕೋಸ್ಕರ ಇಸ್ವಿ ನೆನ್ಪಿಟ್ಕೋರಿ, ಕೇಳಿದ್ದಾರೆ ಆಲ್ರೆಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ, ಸರಿಯಾದ ಹೇಳಿಕೆಯನ್ನ ಗುರುತಿಸ್ರಿ. ಲಾರ್ಡ್ ರಿಪ್ಪನ್ ಇಲ್ಬರ್ಟ್ ಭಾಷಾ ಮಸೂದೆಯನ್ನ ಜಾರಿಗೆ ತಂದನು. 1858ರ ರಾಣಿ ಮಹಾಸನ್ನದನ್ನ ಬ್ರಿಟಿಷ್ ಸರ್ಕಾರವು ಘೋಷಿಸಿ ಭಾರತೀಯರನ್ನ ಬ್ರಿಟನ್ನಿನ ಪ್ರಜೆಗಳೆಂದು ಪರಿಗಣಿಸಿತು. 1880ರಲ್ಲಿ ನಿವೃತ್ತ ಸಿವಿಲ್ ಸರ್ವಿಸ್ ಅಧಿಕಾರಿ AO ಹ್ಯೂಮ್ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ತಕ್ಷಣ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಭಿನ್ನಮತ ಕಾಣಿಸಿಕೊಂಡಿತು. 1 ಮತ್ತು 3, 1, 2, 2, 4, 1, 2, 3 ಅಂತ ಇದೆ. ಆಟೋಮೆಟಿಕ್ಲಿ ನೋಡ್ ತಕ್ಷಣ ಗೊತ್ತಾಗತ್ತೆ ಆಪ್ಷನ್ 1 ಸರಿ ರೀ, 2 ಸರಿ, ಬಟ್ ಆಪ್ಷನ್ 3 or 4 ರಾಂಗ್ ಅಂತ ಹೇಳ್ತಾ ಇದ್ದೀರಿ. ಮೊದಲನೇದಾಗಿ ಇಲ್ಬರ್ಟ್ ಭಾಷಾ ಮಸೂದೆಯನ್ನ ಜಾರಿಗೆ ತಂದವರು ಯಾರು ಅಂತಂದ್ರೆ ಲಾರ್ಡ್ ರಿಪ್ಪನ್. ಇಲ್ಬರ್ಟ್ ಭಾಷಾ ಮಸೂದೆಯನ್ನ ಜಾರಿಗೆ ತಂದವರು ಯಾರು ಅಂದ್ರ ಲಾರ್ಡ್ ರಿಪ್ಪನ್ ರೀ. ಸ್ಥಳೀಯ ಸ್ವಯಂ ಸರ್ಕಾರಗಳ ಪಿತಾಮಹ ಅಂತ ಕರಿತೀವಿ ರಿಪ್ಪನ್ ರವರನ್ನ. 1858ರ ರಾಣಿ ಮಹಾಸನ್ನದು, ವಿಕ್ಟೋರಿಯಾ ರಾಣಿಯ ಮ್ಯಾಗ್ನಾ ಕಾರ್ಟಾ ಅಂತ ಕರ್ತೀವಿ, 1858 ಆ ಒಂದು ಕಾಯ್ದೆ ಒಳಗ ಅವಾಗೇನ್ ಹೇಳಿದ್ರಿ, ಬ್ರಿಟಿಷ್ ಸರ್ಕಾರ ಒಂದು ಘೋಷಣೆಯನ್ನ ಮಾಡಿ ಭಾರತೀಯರನ್ನ ಬ್ರಿಟನ್ನಿನ ಪ್ರಜೆಗಳೆಂದು ಪರಿಗಣಿಸಿತು. ಎಸ್, ಇದು ಕೂಡ ಸರಿ ಇದೆ. ಆಪ್ಷನ್ 3 ಯಾಕೆ ರಾಂಗ್ ರೀ? ಬಿಕಾಸ್ ಸಿವಿಲ್ ಸರ್ವಿಸ್ ಅಧಿಕಾರಿ AO ಹ್ಯೂಮ್ ಇಲ್ಲಿವರೆಗೂ ಕೂಡ ಸರಿ ಇದೆ. ಇಸ್ವಿ ಮಾತ್ರ ಇಲ್ಲಿ ರಾಂಗ್ ಇದೆ. ನಿಮಗೆಲ್ರಿಗೂ ಕೂಡ ಗೊತ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೀ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಅದರ ಸ್ಥಾಪನೆ ಆಗಿರುವಂತದ್ದು, 80 ಅಲ್ಲ. ರೈಟ್ ರೀ. ಹಾಗಾಗಿ ಇನ್ನು ಆಪ್ಷನ್ 4 ಯಾಕೆ ರಾಂಗ್ ಆಯ್ತು ಹೇಳ್ರಿ ನೋಡೋಣ. ಆಪ್ಷನ್ 4 ಯಾಕೆ ರಾಂಗು? ಅದರ ವಿವರಣೆಯನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಕೇವಲ 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಯ್ಕೆ 3 ಮತ್ತು 4 ತಪ್ಪಾಗಿದೆ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ ಆತ. ಅಂಡ್ 19ನೇ ಶತಮಾನದ ಕೊನೆ ಭಾಗದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಕಾಣಿಸಿಕೊಂಡಿತು. ಅಂದ್ರ 1905 ವರೆಗೂ ಕೂಡ ಇತ್ರಿ ಕಾಂಗ್ರೆಸ್. ಆದ ನಂತರ ಗೊತ್ತಲ್ವಾ 1907ರಲ್ಲಿ ಸೂರತ್ ಒಡಕು, ಆಮೇಲೆ ಭಿನ್ನಮತ. ಆಕ್ಚುಲಿ ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು. 90s ಕಂಪ್ಲೀಟ್ ಆಗೋಟ್ಲನೆ ಭಿನ್ನಮತಗಳು
ಸ್ಟಾರ್ಟ್ ಆಗಿನೇ ತೀವ್ರವಾದಿಗಳ ಒಂದು ಪ್ರತ್ಯೇಕ ಗುಂಪುಗಳು ರಚನೆ ಆಗೋದಕ್ಕೂ ಕೂಡ ಪ್ರಾರಂಭ ಆಗಿತ್ತು. ಬಟ್ ಹೊರಗಡೆ ಬಂದಿರ್ಲಿಲ್ಲ ಅದು, ಅಲ್ವಾ? ಅದು ಒಳಗಡೆನೆ ಇರುವಂತದ್ದು, ಹೊರಗಡೆ ಬಂದಿರ್ಲಿಲ್ಲ. ಬಟ್ ಆದಷ್ಟು ಬೇಗ ತಕ್ಷಣ ಏನ್ ಕಾಣಿಸ್ಕೊಳ್ಳಿಲ್ಲ, ಸುಮಾರು ಮತ್ತೆ ಒಂದ್ 20 ವರ್ಷ ನಡೀತದೆ ಇದು. ಹಾಗಾಗಿ 1885ರಲ್ಲಿ ಸ್ಥಾಪನೆ ಆಗಿರುವಂತದ್ದು ರಾಷ್ಟ್ರೀಯ ಕಾಂಗ್ರೆಸ್ ರೀ. 19ನೇ ಶತಮಾನದ ಕೊನೆ ಭಾಗದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಭಿನ್ನ ಮತ ಕಾಣಿಸಿಕೊಂಡಿತು. ಕಾರ್ಯತಂತ್ರ, ನಂಬಿಕೆಗಳು ಮತ್ತು ಹೋರಾಟದ ಮಾದರಿಯಿಂದಾಗಿ ಅವರುಗಳನ್ನು ಮಂದಗಾಮಿಗಳು ಮತ್ತು ತೀವ್ರವಾದಿಗಳು ಎಂದು ಗುರುತಿಸುತ್ತಾರೆ. ಈ ಕಾಂಗ್ರೆಸ್ನಲ್ಲೇ ಅವರಲ್ಲೇ ಕೆಲವೊಂದಿಷ್ಟು ಜನಕ್ಕೆ ನೋಡ್ರಿ, ಪ್ರತಿಯೊಬ್ಬರದು ಕೂಡ ಒಂದೊಂದು ಟೈಪ್ ಅಲ್ಲಿ ಹೋರಾಟ ಮಾಡೋದಕ್ಕೋಸ್ಕರ ಅಥವಾ ಚಳುವಳಿಗಳನ್ನ ನಡೆಸೋಗೋಸ್ಕರ ಅವ್ರವ್ರದೇ ಆದಂತಹ ಒಂದು ವೇಗಳಿರ್ತಾವಲ್ವಾ, ದಾರಿಗಳಿರ್ತಾವೆ. ಅಂತದ್ರಲ್ಲಿ ಈ ಮಂದಗಾಮಿಗಳ ಅವರದೇ ಒಂದು ವಿಚಾರಗಳು ಬೇರೆ ಇದ್ದು ರೀ. ಅವ್ರು ಯಾವ ರೀತಿ ಅಂದ್ರೆ ನಂಬಿಕೆ ಅಲ್ವಾ, ಅಥವಾ ಬ್ರಿಟಿಷ್ ಸರ್ಕಾರ ಸ್ವಾಯತ್ತತೆಯಲ್ಲಿ ಇವ್ರಿಗೆ ಮಂದಗಾಮಿಗಳು ಬೇಡಿಕೆ. ಸೊ ಅವರು ಆ ರೀತಿಯಾಗಿ ಅಂದ್ರೆ ಸಾಫ್ಟ್ ವೇ ಒಳಗ ಅವರು ತಮ್ಮ ಹೋರಾಟವನ್ನ ಮಾಡ್ತಾ ಇದ್ರು. ಬಟ್ ತೀವ್ರವಾದಿಗಳು ಹಂಗಲ್ಲ ರೀ, ಹೆಸರೇ ಹೇಳಾತಾರ ಎಕ್ಸ್ಟ್ರೀಮಿಟ್ಸ್ ಇವ್ರು ತೀವ್ರವಾದಿಗಳು, ತೀವ್ರತರ ಹೋರಾಟ. ಸರಿ, ಹಾಗಾಗಿನೇ ಭಿನ್ನ ಮತಗಳು, ಮೈಂಡ್ ಸೆಟ್ ಆಗ್ಲಿಲ್ಲ ಇಲ್ಲಿ, ಡಿಫ್ರೆಂಟ್ ಮೈಂಡ್ ಸೆಟ್ ಇದ್ದು ರೀ. ಹಾಗಾಗಿ ಭಿನ್ನ ಮತಗಳು ಕಾಣಿಸ್ಕೊಂಡು ಅಷ್ಟೇ. ಇನ್ನ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳ ಸರಿಯಾದ ಗುಂಪನ್ನ ಗುರುತಿಸ್ರಿ. ಇವೆಲ್ಲ ನಿಮ್ಮ ಪ್ರಶ್ನೆ ಕೇಳಿದ್ದಾರೆ, ರಿಪೀಟೆಡ್ ಕೇಳಿದ್ದಾರೆ, ಒಂದ್ಸತಿ ಅಲ್ಲ, ಇವು ಮಲ್ಟಿಪಲ್ ಟೈಮ್ ರಿಪೀಟ್ ಆಗಿರುವಂತದ್ದು. ಈ ಲೆಸನ್ ಬಹಳ ಇಂಪಾರ್ಟೆಂಟ್. ಮೊದಲನೇದಾಗಿ ಇದ್ರಲ್ಲಿ ಲಾಲ್ ಬಾಲ್ ಪಾಲ್ ಅನ್ನ ತೆಗೆದು ಬಿಡ್ರಿ. ಇದ್ರಂದ್ರ ಲಾಲಾ ಲಜಪತ್ ರಾಯ್ ಗೊತ್ತು ನಿಮ್ಗೆ, ಇವರೊಬ್ರು ತೀವ್ರವಾದಿ ರೀ ಅಲ್ವಾ, ಇವರೊಬ್ರು ತೀವ್ರವಾದಿ ನಾಯಕರು. ಹಾಗೆ ಇನ್ನೊಬ್ರು ಇದ್ದಾರೆ ಬಾಲ್ ಗಂಗಾಧರ್ ತಿಲಕ್ ರವರು, ಇವರು ಆಲ್ಸೋ ತೀವ್ರವಾದಿ ನಾಯಕರು. ಇವರು ಕೂಡ ತೀವ್ರವಾದಿ ನಾಯಕರು. ಜೊತೆಗೆ ಬಿಪಿನ್ ಚಂದ್ರ ಪಾಲ್ ರವರು, ಇವರು ಕೂಡ ತೀವ್ರವಾದಿ ನಾಯಕರು. ಹಾಗಿದ್ಮೇಲೆ 2, 4 ಮತ್ತು 7, ಇಲ್ಲಿ 2 ಇದೆ, ತೆಗೆದು ಬಿಡ್ರಿ. ಓಕೆ, ಇದರಲ್ಲಿ 4 ಇಲ್ಲ, ನೋಡೋಣ 7 ಇಲ್ಲ, ಇದರಲ್ಲಿ 4 ಇದೆ, ಇದನ್ನ ತೆಗೀರಿ. ಇದ್ರಾಗ 2, 4, 7 ಎಲ್ಲ ಇದೆ, ಹಿಂಗಾಗಿ ಆಪ್ಷನ್ 2 ಹಾಕ್ರಿ. ಈ ರೀತಿಯಾಗಿ ನೀವು ಎಲಿಮಿನೇಷನ್ ಅನ್ನ ಮಾಡ್ಬಿಡ್ರಿ. ಇಫ್ ಗೊತ್ತಿದ್ರು ಓಕೆ, ಗೊತ್ತಿರ್ಲಿಕ್ಕೂ ಓಕೆ ಅಲ್ವಾ. ಎಲ್ಲಾರ ಹೆಸರುಗಳು ಗೊತ್ತಿರ್ಬೇಕನ್ನೋದು ಸಮ್ ಟೈಮ್ ಇರಂಗಿಲ್ಲ. ಆಡ್ ಒನ್ ಇದ್ದದನ್ನ ತೆಗೆದು ಹಾಕಿದ್ರು ಕೂಡ ಆನ್ಸರ್ ಸಿಗತ್ತೆ. ಸರಿ, ಬಟ್ ಕೆಲ ವಿದ್ಯಾರ್ಥಿಗಳು ನೇರವಾಗಿ ಹುಡ್ಕೋತ ಹೋಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರ, ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಸರಿ, ಸೊ ವಿ ಡಿ ಸಾರ್ವರ್ಕರ್, ಖುದಿರಾಮ್ ಬೋಸ್, ಆಮೇಲೆ ಮೇಡಮ್ ಕಾಮಾ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ರೀ, ಇವರೆಲ್ಲರೂ ಕೂಡ ಕ್ರಾಂತಿಕಾರಿ ನಾಯಕರುಗಳು. ಓಕೆನಾ? ಎಸ್, ಕ್ರಾಂತಿಕಾರಿ ನಾಯಕರುಗಳು. ಕ್ರಾಂತಿಕಾರಿ ಅಂದ್ರೆ ಹೆಸರ ಹೇಳಾತದಲ್ವಾ, ನಾನು ನಿಮ್ಗೆ ಅವಾಗ್ಲೇ ಹೇಳಿದೀನಿ ನಿನ್ನೆವು ಕೂಡ. ಕ್ರಾಂತಿ ಅಂದ್ರ ಶೀಘ್ರ ಬದಲಾವಣೆ. ಇವ್ರು ಏನಿಲ್ಲ, ಬ್ರಿಟಿಷರಿಗೆ ಹೆಸ್ರಿ ರಾತ್ರಿ ಓಡಿಸ್ಬೇಕು ಅನ್ನೋದು ಪ್ಲಾನ್ ರೀ ಇವ್ರದು. ಅವ್ರಿಗೆ ಎಸ್ ನಾಷ್ಟಾ ಸಮೇತ ಮಾಡಿಸ್ಲಾರ್ದಂಗ್ ಓಡಿಸ್ಬೇಕು ಒಟ್ನಲ್ಲಿ. ಇಷ್ಟು ಬೇಗ, ಆದಷ್ಟು ಬೇಗ ಭಾರತ ಸ್ವತಂತ್ರಗೊಳ್ಬೇಕು, ಆ ಲೆವೆಲಿಗೆ ಇವ್ರದ ಒಂದು ದೇಶಭಕ್ತಿ ಅಂತ ಹೇಳ್ರಿ. ಕ್ರಾಂತಿಕಾರಿಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನ ಕಂಡಿದ್ದಾರ್ರಿ ಇವರು. ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನ ಹಿಂಸಾತ್ಮಕ ಮಾರ್ಗದಿಂದ, ನೆನಪಿರ್ಲಿ, ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದು. ಯಾಕಪ್ಪ ಅಂದ್ರೆ ಇವ್ರಿಗೆ ಗೊತ್ತಾಯ್ತು, ಇವರು ಮಂದಗಾಮಿಗಳು ಬೇಡಿಕೆ ಮಾಡಾತಾರ, ಭಿನ್ನ ಬೇಡಿಕೆ, ಅವುಗಳ ಮೂಲಕ ಅವರು ಹೋರಾಟ ನಡೆಸಾತಾರ. ತೀವ್ರವಾದಿಗಳು ಚಳವಳಿಗಳನ್ನ ಮಾಡಾತಾರ, ಗಣೇಶ ಶಿವಾಜಿ ಹಬ್ಬಗಳನ್ನ ಆಚರಣೆ ಮಾಡಾಕತ್ತಾರ, ಪತ್ರಿಕೆಗಳನ್ನು ಹೊಡ್ಸಾಕತ್ತಾರ. ಅವ್ರ ಕೆಲ್ಸ ಹಂಗಾತ. ಹಾಗಿದ್ರೆ ಅವ್ರು ಬ್ರಿಟಿಷರು ಕದಲಂಗಿಲ್ಲ. ದಪ್ಪ ತೊಗಲಿನ ಜನ ಆದಾರ ಅವ್ರು, ಯಾಕಂದ್ರ ಅಲ್ಲಿ ಬಹಳ ಚಳಿ ಐತಲ್ವಾ ಯುರೋಪ್ ಅಲ್ಲಿ, ಹಂಗಾಗಿ ಅವ್ರ ತೊಗಲು ಬಹಳ ದಪ್ಪ ಅದ. ಅವ್ರಿಗೆ ಇಂಥವೆಲ್ಲ ನಡೆಯಂಗಿಲ್ಲ. ಅವ್ರಿಗೆ ಏನಿದ್ರು ಮದ್ದು ಗುಂಡ ಹಾಕಿ ಎಸ್ ಭಯದಿಂದ ಓಡಿಸ್ ಬಿಡ್ಬೇಕು ಅವ್ರನ್ನ. ಈ ವಿಚಾರ ಕ್ರಾಂತಿಕಾರಿಗಳಲ್ಲಿ ಬಂತ್ರಿ. ಅವರು ಬಲವಾಗಿ ನಂಬಿದ್ರು ಈ ವಿಚಾರವನ್ನ, ಹಿಂಸಾತ್ಮಕ ಮಾರ್ಗದಿಂದ ಇವ್ರು ಮಣಿತಾರಿಲ್ಲ ಅಂದ್ರೆ ಮಡ್ಯಾಂಗಿಲ್ಲ ಅಂತ ಹೇಳಿ. ಈ ಒಂದು ವಿಚಾರಧಾರೆಯಿಂದ ಕ್ರಾಂತಿಕಾರಿಗಳು ನೋಡ್ರಿ, ವಿ ಡಿ ಸಾರ್ವರ್ಕರ್, ಅರವಿಂದ್ ಘೋಷ್, ಶ್ಯಾಮ್ಜಿ ಕೃಷ್ಣ ವರ್ಮಾ, ಮೇಡಮ್ ಕಾಮಾ, ಖುದಿರಾಮ್ ಬೋಸ್ ರೀ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಇವರುಗಳು ಪ್ರಮುಖ ಕ್ರಾಂತಿಕಾರಿಗಳ ನಾಯಕರುಗಳು ನೋಡ್ರಿ. ಇವರು ಪ್ರಮುಖ ಕ್ರಾಂತಿಕಾರಿಗಳು, ನೆನ್ಪಿಟ್ಕೋತೀರಿ? ಗುಡ್. ಇನ್ನು ನೆಕ್ಸ್ಟ್ ನೋಡ್ರಿ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರು ವರ್ತಮಾನ ರಣನೀತಿ ಎಂಬ ಪುಸ್ತಕವನ್ನ ಪ್ರಕಟಿಸಿ ಅದರಲ್ಲಿ ಸೇನಾ ತರಬೇತಿ ಮತ್ತು ಯುದ್ಧ ಕೌಶಲ್ಯವನ್ನ ಪ್ರಸ್ತಾಪಿಸಿದ್ರು? ಈ ಕೆಳಗಿನವರಲ್ಲಿ ಯಾರು ವರ್ತಮಾನ ರಣನೀತಿ ಎಂಬ ಪುಸ್ತಕವನ್ನ ಪ್ರಕಟಿಸಿ ಅದರಲ್ಲಿ ಸೇನಾ ತರಬೇತಿ ಮತ್ತು ಯುದ್ಧ ಕೌಶಲ್ಯವನ್ನ ಪ್ರಸ್ತಾಪಿಸಿದ್ರು?
ಬರೀಂದರ್ ಕುಮಾರ್ ರೀ, ಖುದಿರಾಮ್ ಬೋಸ್, ಅರವಿಂದ್ ಘೋಷ್ ರೀ, ಸುರೇಂದ್ರನಾಥ್ ಬ್ಯಾನರ್ಜಿ. ವೆರಿ ಗುಡ್. ಅರವಿಂದ್ ಘೋಷ್ ಅವರು ನೆನ್ಪಿಟ್ಕೋರಿ. ವರ್ತಮಾನ ರಣನೀತಿ ಎಂಬ ಪುಸ್ತಕವನ್ನ ಪ್ರಕಟಿಸಿ ಸೇನಾ ತರಬೇತಿ ಮತ್ತು ಯುದ್ಧ ಕೌಶಲ್ಯವನ್ನ ಪ್ರಸ್ತಾಪಿಸಿರುವಂತವರು ಅರವಿಂದ್ ಘೋಷ್ ಅವರು. ಅರವಿಂದ್ ಘೋಷ್. ದೆನ್ ಬರೀಂದರ್ ಕುಮಾರ್ ಘೋಷ್ ಅವ್ರೇನಿದಾರ್ರಿ, ಇವರು ಯುಗಾಂತರ ಎಂಬ ನಿಯತಕಾಲಿಕೆಯನ್ನ ಇದೇ ಒಂದು ಭಾವನೆಯೊಂದಿಗೆ ಪ್ರಕಟಿಸಿದ್ರು. ಅದೇ ತರಬೇತಿಗೋಸ್ಕರನೇ ಪ್ರಕಟಿಸಿರುವಂತದ್ದು. ಸೊ ನೆನ್ಪಿರುವಂತದ್ದು 2 ಪಾಯಿಂಟ್ ರೀ. ಅರವಿಂದ್ ಘೋಷ್ ಅಂತ ಬಂದ್ರೆ ಸರಿ. ಅರವಿಂದ್ ಘೋಷ್ ಅಂದ್ರ ವರ್ತಮಾನ ರಣನೀತಿ, ಜೊತೆಗೆ ಬರೀಂದರ್ ಕುಮಾರ್ ಘೋಷ್ ಅಂತಂದ್ರೆ ಯುಗಾಂತರ. ಯುಗಾಂತರ. ಬರೀಂದರ್ ಕುಮಾರ್ ಘೋಷ್ ರೀ, ಯುಗಾಂತರ. ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡಿ. ಈ ಕೆಳಗಿನದು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ನಾಯಕರ ಪಟ್ಟಿಯಾಗಿದೆ. ಈ ಪಟ್ಟಿಯಲ್ಲಿ ಇಲ್ಲಿ ನೋಡಿ, ಈ ಕೆಳಗಿನ ಯಾವ ಗುಂಪು ಮಂದಗಾಮಿಗಳ ಗುಂಪಾಗಿದೆ? ಇವೆಲ್ಲ ನಾ ಪ್ರೀವಿಯಸ್ ಇಯರ್ ಇಂದ ತಗೊಂಡಿದ್ದೀನಿ ನಾಯಕರುಗಳು ಗುಂಪುಗಳು. ಯಾಕಂದ್ರೆ ಇವು ಕ್ವಶನ್ ಆಗಿದಾವಲ್ವಾ ಆಲ್ರೆಡಿ, ನಿಮಗೆ ಐಡಿಯಾ ಬಂದ್ಬಿಡ್ತದೆ ಯಾರು ಹೇಗೆ ಕ್ವಶನ್ ಕೇಳ್ತಾರಂತ ಹೇಳಿ. ಇವಾಗ ಮಂದಗಾಮಿಗಳದ್ ಕೇಳಿದ್ದಾರೆ, ಅವಾಗ್ಲೇ ಕ್ರಾಂತಿಕಾರಿಗಳ ಬಗ್ಗೆ ಕೇಳಿದ್ರು. ವೆರಿ ಗುಡ್. ಎಲ್ರು ಕೂಡ 2, 4, 5, 7 ಹೇಳಾತೀರಿ. ಸರಿ ಇದೆ. ಯಾಕಪ್ಪ ಅಂದ್ರೆ ಇದರಲ್ಲಿ ಒಬ್ರು ಏನಿದಾರಪ್ಪ ಅಂತಂದ್ರೆ ತೀವ್ರವಾದಿ ನಾಯಕರು ಕೂಡ ಇರುವಂತದ್ದು, ಕ್ರಾಂತಿಕಾರಿ ನಾಯಕರು ಕೂಡ ಇದ್ದಾರೆ. ಹಾಗಾಗಿ ಸೊ ಫಸ್ಟ್ ಆಫ್ ಆಲ್ ಸುರೇಂದ್ರನಾಥ್ ಬ್ಯಾನರ್ಜಿ, ಇವ್ರನ್ನಂತರೂ ಮರೆಯೋಕ್ಲೇ ಇಲ್ಲ ನಾವು ಅಲ್ವಾ. ಇವರು ಮಂದಗಾಮಿ ನಾಯಕರು ಸುರೇಂದ್ರನಾಥ್ ಬ್ಯಾನರ್ಜಿ. ಹಾಗೆ ದಾದಾಬಾಯಿ ನವರೋಜಿ ಮಂದಗಾಮಿಯ ನಾಯಕ, ಗೋಪಾಲ್ ಕೃಷ್ಣ ಗೋಖಲೆ ಮಂದಗಾಮಿಯ ನಾಯಕ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾರ್ ಅವರು ತೀವ್ರವಾದಿ ಒಳಗ್ ಬರ್ತಾರ, ಇದು ಕ್ರಾಂತಿಕಾರಿ ಒಳಗ್ ಬರ್ತಾರ ತಗಿರಿ. MG ರಾನಡೆ ಇವ್ರು ಆಲ್ಸೋ ಮಂದಗಾಮಿಯ ನಾಯಕರು. ಓಕೆನಾ? ಹಾ, ಎರಡು ಆಪ್ಷನ್ ಸೇಮ್ ಇದಾವೆ, ಇದು ಕೂಡ ಸೇಮ್ ಇದೆ. ಅದಕ್ಕೆ ಒಂಚೂರು ನನಗೂ ಗೊಂದಲ ಆತ, ಬಟ್ ಇಟ್ಸ್ ಓಕೆ. 2 ಹಾಕಿದ್ರು ಓಕೆ, 4 ಹಾಕಿದ್ರು ಓಕೆ. ರೈಟ್ ರೀ. 2, 4, 5, 7 ರೀ, 2 ಆಪ್ಷನ್ ಸೇಮ್ ಆಗಿದಾವೆ. ಮೊದಲನೇ ಹಂತ ಮಂದಗಾಮಿಗಳ ಹಂತವಾಗಿದೆ. ಮೊದಲನೇ ಹಂತ ಮಂದಗಾಮಿಗಳ ಹಂತವಾಗಿದೆ. 1885ರಿಂದ 1905ರವರೆಗಿನ ಒಂದು ಹಂತವನ್ನು ನಾವು ಮಂದಗಾಮಿಗಳ ಹಂತ ಅಂತ ಕರಿತೀವಿ. ಓಕೆನಾ? ಎಸ್. 1885 ಇಂದ ಹಿಡಿದು 1905ರವರೆಗಿನ ಒಂದೇನ್ ಹಂತ ಐತೇನ್ರಿ, ಇದನ್ನ ನಾವು ಮೊದಲನೇ ಹಂತ ಮಂದಗಾಮಿಗಳ ಹಂತ ಅಂತ ಕರಿತೀವಿ. ಸಾಂಪ್ರದಾಯಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಾರಂಭದ 20 ವರ್ಷಗಳನ್ನ ನಾವು ಮಂದಗಾಮಿ ಯುಗ ಅಂತ ಕರಿತೀವಿ. ಸ್ಟಾರ್ಟಿಂಗ್ ಒಂದು 20 ಇಯರ್ ಮಂದಗಾಮಿಗಳ ಯುಗ ರೀ. ಮಂದಗಾಮಿಗಳಲ್ಲಿ ಪ್ರಮುಖರಾದವರು MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲ್ ಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ ಅವರು. ಇವರು ಪ್ರಮುಖರನ್ನ ಇವ್ರನ್ನ ಗುರುತಿಸ್ತೀವ್ರಿ. ಇನ್ನೂ ಜನ ಇದ್ದಾರೆ, ಬಟ್ ಇವುಗಳು ಫೇಮಸ್ ಇದ್ದಾರೆ, ಇವ್ರನ್ನ ನೆನ್ಪಿಟ್ಕೋಬಹುದು ಮಂದಗಾಮಿ ನಾಯಕರು ಅಂತ ಹೇಳಿ. ಇವುಗಳಲ್ಲಿ ತೀವ್ರಗಾಮಿ ನಾಯಕರ ಸರಿಯಾದ ಗುಂಪು ನೋಡ್ರಿ, ಇದು ಕೂಡ ಕ್ವಶನ್ ಆಗಿದೆ. ಇವುಗಳಲ್ಲಿ ತೀವ್ರವಾದಿ ನಾಯಕರ ಸರಿಯಾದ ಗುಂಪು ನೋಡಿ, ಆನ್ಸರ್ ಹಾಕಿ. ತೀವ್ರವಾದಿ ನಾಯಕರು ಈಗಂತೂ ಈಸಿ ಆದ್ ನಿಮಗ. ವೆರಿ ಗುಡ್. ಇಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಇದ್ದಾರೆ. ಡೆಫಿನೆಟ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಮಂದಗಾಮಿ ನಾಯಕರು. ಒಬ್ಬೊಬ್ಬರನ್ನ ಹುಡ್ಕೋ, ಇವರು ಕೂಡ ಮಂದಗಾಮಿ ನಾಯಕರು. ಇವರು ಒಬ್ರೆ. ಅರವಿಂದ್ ಘೋಷ್ ಅವರು, ಎಸ್, ಅರವಿಂದ್ ಘೋಷ್ ಅವರು ಮಾತ್ರ ಏನಪ್ಪಾ ಅಂತಂದ್ರೆ ತೀವ್ರವಾದಿ ನಾಯಕರಾಗ್ತಾರೆ, ಹಂಗಾಗಿದ್ದು ತಪ್ಪಾತ. MG ರಾನಡೆ ಅಂಡ್ ಇವರು ಮಂದಗಾಮಿ ನಾಯಕರು ವಿನಾಯಕ್ ಓದ್ಕೊಂಡ್ ಬಂದ್ವಿ, ತಪ್ಪಾತ. ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಅರವಿಂದ್ ಘೋಷ್. ಎಸ್, ಆಯ್ಕೆ 3 ಇಲ್ಲಿ ಸರಿಯಾಗಿದೆ. ಅರವಿಂದ್ ಘೋಷ್, ಬರೀಂದರ್ ಕುಮಾರ್ ಘೋಷ್, ಗೋಪಾಲ್ ಕೃಷ್ಣ ಗೋಖಲೆ ಇವ್ರಂತೂ ಗೊತ್ತು ನಿಮ್ಗೆ. ಇವ್ರು ಮಂದಗಾಮಿ, ಭಗತ್ ಸಿಂಗ್ ಕ್ರಾಂತಿಕಾರಿ ಅಲ್ವಾ. ಹಂಗಾಗಿ ಆಯ್ಕೆ 4 ಕೂಡ ತಪ್ಪಾತ್ರಿ. ಆಪ್ಷನ್ 3 ಇಲ್ಲಿ ಸರಿಯಾಗಿದೆ. ಓಕೆ, ಆಪ್ಷನ್ 3 ಸರಿಯಾಗಿದೆ ನೋಡಿ. ಎರಡನೇ ಹಂತ ಇದನ್ನ ತೀವ್ರವಾದಿಗಳ ಹಂತ ಅಂತ ಕರಿತೀವಿ. 1905ರಿಂದ 1920ರ ಒಂದು ಕಾಲಾವಧಿಯನ್ನ ನಾವು ತೀವ್ರವಾದಿಗಳ ಹಂತ ಅಂತ ಕರಿತೀವಿ. ಮಂದಗಾಮಿಗಳು ಹೆಂಗಿದ್ರಪ್ಪ ಅಂದ್ರ ಮೃದು ಧೋರಣೆಯವರು ಮಂದಗಾಮಿಗಳು. ಇವರು ಮೃದು ಧೋರಣೆಯಿಂದ ಕಾಂಗ್ರೆಸ್ಸಿಗರಲ್ಲಿ ಅಸಂತುಷ್ಟರಾಗಿರುವಂತ ಇನ್ನೊಂದು ಗುಂಪು ಅಥವಾ ಬಣ ಇವರನ್ನ ರಾಜಕೀಯ ಭಿಕ್ಷುಕರುಗಳು ಎಂದು ಕರೆದರು. ನೋಡ್ರಿ, ತೀವ್ರವಾದಿಗಳು ಮಂದಗಾಮಿಗಳನ್ನ ಏನಂತ ಕರೆದಾರ್ರಿ? ನೀವು ರಾಜಕೀಯ ಭಿಕ್ಷುಕರುಗಳು. ಬ್ರಿಟಿಷರ ಮುಂದೆ ಹೋಗಿ ನೀವು ಭಿನ್ನ ಮನವಿಗಳನ್ನ ಮಾಡ್ತೀರಿ, ನೀವು ಭಿಕ್ಷುಕರ ತರ ಇರ್ತೀರಿ ಅವ್ರ ಮುಂದೆ ಅಲ್ವಾ. ನೀವು ನಮ್ ತರ ಅಲ್ಲ, ಡೇರಿಂಗ್ ಇಲ್ಲ ನಿಮ್ ಕಡೆ ಅನ್ನೋದು ವಿಚಾರ. ಮಂದಗಾಮಿಗಳ ಮೃದು ಧೋರಣೆಯನ್ನ ಟೀಕೆ ಮಾಡುತ್ತಾ ತೀವ್ರವಾದ ನಿಲುವುಗಳನ್ನ ಪ್ರತಿಪಾದಿಸುತ್ತಾ, ಕಟುವಾದ ನಿಲುವು, ತೀವ್ರವಾದ ನಿಲುವು ಅದನ್ನ ಪ್ರತಿಪಾದಿಸುತ್ತಾ ಬಂದಿರುವಂತಹ ಬಣವೇ ಈ ತೀವ್ರವಾದಿಗಳು ಅಲ್ವಾ. ತೀವ್ರವಾದಿಗಳ ಬಣ ಅಂತ ಹೇಳಿ ಗುರುತಿಸ್ತೀವಿ. ಇವರಲ್ಲಿ ಬರುವಂತವ್ರು ವೆರಿ ಫೇಮಸ್: ಅರವಿಂದ್ ಘೋಷ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್. ಈ ಬಣದ ಪ್ರಮುಖರಾಗಿದ್ದರು ತೀವ್ರವಾದಿಗಳು. ಈಗ ನಿಮಗ ನಾನು ಪ್ರಮುಖವಾಗಿ 3 ಬಣಗಳನ್ನ ಹೇಳ್ಬಿಟ್ಟಿದ್ದೀನಿ. ಮಂದಗಾಮಿಗಳ ನಾಯಕರುಗಳು ರೀ, ಆಮೇಲೆ ಕ್ರಾಂತಿಕಾರಿಗಳ ನಾಯಕರುಗಳು, ತೀವ್ರಗಾಮಿಗಳ ನಾಯಕರುಗಳು. ಇವರು
ಪರ್ಟಿಕ್ಯುಲರ್ಲಿ ನಿಮಗ್ ಗೊತ್ತಿರ್ಬೇಕು. ಸರಿ, ಎಸ್, ಇವ್ರನ್ನ ತಿಳ್ಕೊಂಡು ಮುಂದಕ್ಕೆ ನೋಡೋಣ್ರಿ. ಈ ಕೆಳಗಿನ ಪಟ್ಟಿಗಳನ್ನ ಹೊಂದಿಸಿ ಬರೆಯಿರಿ. ಇದು ನಾನು ಲಾಸ್ಟ್ ಟೆಟ್, ಓಕೆ, ಟೆಟ್ ಇಂದ ತಕೊಂಡಿದ್ದೀನಿ, ಬಿಕಾಸ್ ಇದು ಅಧ್ಯಾಯದಿಂದ ಡೈರೆಕ್ಟ್ ಕ್ವಶನ್ ಆಗಿತ್ತಲ್ವಾ, ಹಾಗಾಗಿ. ಗಡಿನಾಡ ಗಾಂಧಿರಿ ಖಾನ್ ಅಬ್ದುಲ್ ಗಫರ್ ಖಾನ್ ಸಿ ಆಗತ್ತೆ. ಲೋಕನಾಯಕ JP ಜಯಪ್ರಕಾಶ್ ನಾರಾಯಣ್ ಎ ಆಗ್ಬೇಕು. ದೇಶ್ ಬಂಧು ಚಿತ್ತರಂಜನ್ ದಾಸ್ರಿ. ಪಂಜಾಬಿನ ಸಿಂಹ ಅಲ್ವಾ ಲಾಲಾ ಲಜಪತ್ ರಾಯ್. ಈ ಹೊಂದಾಣಿಕೆ ಎಲ್ಲಿದೆ ನೋಡಿ. ಆಪ್ಷನ್ 1 ಸರಿ ಇದೆ. ಎಸ್, ಈ ಆಯ್ಕೆಗಳು ಅಲ್ಲೇ ಇರುವಂತದ್ದು. ಸೊ ಈ ರೀತಿ ಕ್ವಶನ್ ಕೇಳಿದ್ದಾರೆ, ನೆನ್ಪಿಟ್ಕೋರಿ. ರೈಟ್, ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ರೀ, ಲೋಕನಾಯಕ ಜಯಪ್ರಕಾಶ್ ನಾರಾಯಣ್, ದೇಶ್ ಬಂಧು ಚಿತ್ತರಂಜನ್ ದಾಸ್ ಮತ್ತು ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್. ಅವರ ಶಾರ್ಟ್ ಫಾರ್ಮ್ ಗಳನ್ನು ಕೇಳಿದ್ದಾರೆ. ಜನಪ್ರಿಯವಾಗಿ ಅವ್ರನ್ನ ಏನಂತ ಕರೀತಿದ್ರು, ಹೀಗೆ. ಆಯ್ಕೆ 1 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನ ಗುರುತಿಸ್ರಿ. ಇದು ಕ್ವಶನ್ ಆಗಿದ್ ನೋಡ್ರಿ. ಇದು ಕೂಡ ಪ್ರಶ್ನೆ ಆಗಿದೆ. ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಇನಾಗಿ ಓದ್ಕೊಂಡು ಬಂದೀವಿ ನಾವು. ಬಂಗಾಳದ ವಿಭಜನೆ, ಭಾರತದ ಒಕ್ಕೂಟದೊಂದಿಗೆ ಜುನಾಗಢ ಸೇರ್ಪಡೆ, ಸ್ವರಾಜ್ ಪಕ್ಷದ ಸ್ಥಾಪನೆ. ವೆರಿ ಗುಡ್. 1 2 4 3 ಅಂತ ಹೇಳ್ತಾ ಇದ್ದೀರಿ. ಸರಿಯಾಗಿದೆ ನಿಮ್ಮ ಆಯ್ಕೆ. ಆಯ್ಕೆ 4. ಯಾಕಪ್ಪ ಅಂದ್ರೆ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಗೊತ್ತು ನಿಮ್ಗೆ. 1878 ಒಳಗ, ಬಂಗಾಳದ ವಿಭಜನೆ 1905, ಹಾಗೆ ಜುನಾಗಢ ಒಪ್ಪಂದ 1949 ರೀ. ಜೊತೆಗೆ ಸ್ವರಾಜ್ ಪಕ್ಷ ಸ್ಥಾಪನೆ ಯಾವಾಗ್ರಿ? 1923ರಲ್ಲಿ. ಸೊ ಈ ಒಂದು ಹೊಂದಾಣಿಕೆ 1 2 4 3 ಆಯ್ಕೆ 4 ಸರಿಯಾಗಿದೆ. ಒಂದ್ ರೆಫರೆನ್ಸ್ ಇರ್ತದ. ಇಫ್ ಪರೀಕ್ಷೆ ಒಳಗೆ 48 ಅಂತ ಕೊಟ್ಟಿದ್ರು ಕೂಡ ಇಟ್ಸ್ ಓಕೆ, ನಮಗದು ರೆಫರೆನ್ಸ್ ಇರ್ತದ, ನಾವು ಬುಕ್ ಅನ್ನ ತೋರಿಸಬಹುದು ಅವರಿಗೆ. ಇದು ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಗುಡ್, ಮುಂದಕ್ಕೆ ಹೋಗೋನು. ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನ ಗುರುತಿಸ್ರಿ. ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನ ಗುರುತಿಸ್ರಿ. ಪೂರ್ಣ ಸ್ವರಾಜ್ಯದ ಘೋಷಣೆ, ಸೂರತ್ ಒಡಕು, ಬಂಗಾಳದ ವಿಭಜನೆ, ಚೌರಿ ಚೌರಾ ದುರಂತ. 1 2 3 4 ಅಂಡ್ ಆಯ್ಕೆ 4 4 3 2 1. ಎಸ್, ಎಲ್ರು ಆಲ್ಮೋಸ್ಟ್ ಆನ್ಸರ್ ಹಾಕಿದ್ರಿ. ಆಯ್ಕೆ ಯಾವ್ದಾಗತ್ರಿ? 2. ಓಕೆ, ಹಾಗಿದ್ರೆ ನೋಡೋಣ. ಮೊದಲನೇದಾಗಿ ಪೂರ್ಣ ಸ್ವರಾಜ್ಯದ ಘೋಷಣೆ ರೀ 1929, ರೈಟ್, 1929. ಸೂರತ್ ಒಡಕು 1907 ಅಲ್ವಾ. ದೆನ್ ಚೌರಿ ಚೌರಾ ದುರಂತ, ಇದು ಬಂಗಾಳ ವಿಭಜನೆ 1905, ಚೌರಿ ಚೌರಾ ದುರಂತ 1922. ಪೂರ್ಣ ಸ್ವರಾಜ್ಯದ ಘೋಷಣೆ 1929, ಸೂರತ್ ಒಡಕು 1907, ಚೌರಿ ಚೌರಾ ದುರಂತ ಫೆಬ್ರವರಿ 4, 1922. ಓಕೆ, ಬಂಗಾಳದ ವಿಭಜನೆ 1905. ಚೌರಿ ಚೌರಾ ದುರಂತ ವಿತ್ ಡೇಟ್ ಇದೆ, ನೆನ್ಪಿಟ್ಕೋರಿ, 4 ಫೆಬ್ರವರಿ 1922. ಸರಿ, ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು. ಕ್ವಶನ್ ಆಗಿದೆ. ರಾಯ್, ಬಾಲ್ ಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ. ಬೋಸ್ ರವರು ಸರಿಯಾಗಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ಯಾವಾಗ ನಡೆದಿತ್ತು ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ 1938. ಓಕೆ, ಹರಿಪುರದಲ್ಲಿ ನಡೆದಿರುವಂತದ್ದು. ಈ ಅಧಿವೇಶನ ಗಾಂಧೀಜಿ ಬೆಂಬಲದೊಂದಿಗೆ ಸುಭಾಷ್ ಚಂದ್ರ ಬೋಸ್ ರವರು ಅಧ್ಯಕ್ಷರಾಗ್ತಾರೆ. ಬ್ರಿಟಿಷರ ಯುದ್ಧ ನೀತಿ ತಯಾರಿಗೆ ಸಂಬಂಧಿಸಿದಂತೆ ಮೃದು ಧೋರಣೆಯನ್ನ ಹೊಂದಿದ್ದ ಗಾಂಧೀಜಿ ಮತ್ತು ಬ್ರಿಟಿಷರ ವಿರುದ್ಧ ಕಠಿಣ ಧೋರಣೆ ಹೊಂದಿರುವಂತಹ ಸುಭಾಷರ ನಡುವೆ ಬಾಂಧವ್ಯದಲ್ಲಿ ಬಿರುಕು ಮೂಡ್ತದ. ಬಿಕಾಸ್ ಗೊತ್ತಲ್ವಾ, ಗಾಂಧೀಜಿಯವರು ಅಹಿಂಸಾವಾದಿಗಳು, ರೈಟ್ ರೀ, ಅಹಿಂಸಾವಾದಿಗಳು. ಅವರು ಮೃದು ಧೋರಣೆಯಿಂದ ಬ್ರಿಟಿಷರ ವಿರುದ್ಧ ಅವರು ಹೋರಾಟವನ್ನ ಮಾಡ್ತಾ ಇದ್ರು. ಬಟ್ ಸುಭಾಷ್ ಅವ್ರದ್ದು ಕಠಿಣ ನೀತಿ. ಹಾಗಾಗಿ ಇವ್ರದ್ದು ಕೂಡ ಮಾನಸಿಕತೆಯಲ್ಲಿ ಏನಾಗತ್ರಿ, ವ್ಯತ್ಯಾಸ ಕಂಡು ಬರ್ತದೆ. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ. ಹೇಳಿಕೆಗಳು ಈ ರೀತಿಯಾಗಿವೆ. ಇವರು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ರು. ಸಂವಿಧಾನಿಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ತಮ್ಮ ಬೇಡಿಕೆಗಳನ್ನ ಸರ್ಕಾರದ ಮುಂದಿಡ್ತಿದ್ದರಿ. ಶಿಕ್ಷಣ ಕೊಡೋದು, ಬಡತನದ ಬಗ್ಗೆ ಅಧ್ಯಯನ ನಡೆಸಲು ಬ್ರಿಟಿಷ್ ಸರ್ಕಾರವನ್ನ ಒತ್ತಾಯಿಸೋದು ಇವ್ರ ಕೆಲಸ. ಈ ಮೇಲಿನ ಹೇಳಿಕೆಗಳು ರಿಲೇಟೆಡ್ ಟು ಯಾರಿಗೆ? ಮಂದಗಾಮಿಗಳು, ಕ್ರಾಂತಿಕಾರಿಗಳು, ತೀವ್ರವಾದಿಗಳು, ರಾಷ್ಟ್ರೀಯವಾದಿಗಳು ಅಂತ ಇದೆ. ಡೆಫಿನೆಟ್ಲಿ ಸರಿಯಾದಂತ ಉತ್ತರ ಮಂದಗಾಮಿಗಳು. ಓಕೆ, ಮಂದಗಾಮಿಗಳು ಜನರಿಗೆ ರಾಜಕೀಯ ಶಿಕ್ಷಣವನ್ನ ನೀಡುವ ಪ್ರಯತ್ನವನ್ನ ಮಾಡಿದರಿ. ಇವರು ಸಮಸ್ಯೆಗಳ ಬಗ್ಗೆ ಸಭೆಗಳನ್ನ ನಡೆಸಿ ಚರ್ಚಿಸಿ, ಇವ್ರ ಕೆಲಸ ಏನು? ಸಭೆ ನಡೆಸೋದು, ಚರ್ಚೆ ಮಾಡೋದು, ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸೋದು. ರೈಟ್ ರೀ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಆದಂತಹ ದುಷ್ಪರಿಣಾಮಗಳನ್ನ, ಇದು ವೆರಿ ಇಂಪಾರ್ಟೆಂಟ್,
ಭಾರತದಲ್ಲಿ ಈ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಯಾವ ರೀತಿ ಒಂದು ದುಷ್ಪರಿಣಾಮಗಳು ಬೀರ್ತು ಅದನ್ನ ಮೊಟ್ಟ ಮೊದಲ ಬಾರಿಗೆ ಕುಲಂಕುಷವಾಗಿ ಅವಲೋಕನೆ ಮಾಡುವಂತಹ ಪ್ರಯತ್ನ ಮಾಡಿದವರು ಯಾರು ಅಂತ ಕೇಳಿದ್ರೆ ಅವರು ಮಂದಗಾಮಿಗಳಾಗಿರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ಒಂದು ಭಾರತೀಯದ ಆಳ್ವಿಕೆಯ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರಿತು ಸರಿ ತಿಳ್ಕೋರಿ. ಎಸ್, ಕುಲಂಕುಷವಾಗಿ ಅವಲೋಕಿಸುವ ಪ್ರಯತ್ನ ಮಾಡಿದ್ರು ಮಂದಗಾಮಿಗಳು. ಹಾಗಾಗಿ ಈ ವಿಚಾರ ಗೊತ್ತಿರ್ಲೇಬೇಕು. ಇನ್ನೊಂದು ಕ್ವಶನ್ ರೀ, ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆ. ಸೂರತ್ ಒಡಕು, ಬಂಗಾಳ ವಿಭಜನೆ, ಮುಸ್ಲಿಂ ಲೀಗ್ ಸ್ಥಾಪನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸೂರತ್ ಒಡಕು 1907, ಬಂಗಾಳ ವಿಭಜನೆ 1905, ಮುಸ್ಲಿಂ ಲೀಗ್ ಸ್ಥಾಪನೆ 1906, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ರೀ. 6. ಎಸ್, ಆಪ್ಷನ್ ಸಿ ಸರಿ ಇದೆ. ಮುಸ್ಲಿಂ ಲೀಗ್ ರೀ 1906 ಅಲ್ವಾ. ಫಸ್ಟ್ ಬಂಗಾಳ ವಿಭಜನೆ 2, ಮುಸ್ಲಿಂ ಲೀಗ್ 3, ಸೂರತ್ ಒಡಕು 1 ಅಂಡ್ ಹತ್ಯಾಕಾಂಡ 4. ಸರಿ ಇದೆ ಆಪ್ಷನ್ ಸಿ. 2, 3, 1, 4. ಸೂರತ್ ಒಡಕು 1907 ರೀ, ಬಂಗಾಳದ ವಿಭಜನೆ 1905, ಮುಸ್ಲಿಂ ಲೀಗ್ 1906, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ. ಎಸ್, ಭಾರತದ ಸಂಪತ್ತು ಯಾವ ರೀತಿಯಲ್ಲಿ ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿದೆ ಎಂಬುದನ್ನ ಅಂಕಿಅಂಶಗಳೊಂದಿಗೆ ಇವರು ವಿವರಿಸಿದ್ದರು. ಈ ಕ್ವಶನ್. ಮಂದಗಾಮಿಗಳು, ತೀವ್ರವಾದಿಗಳು, ಕ್ರಾಂತಿಕಾರಿಗಳು ಈ ಮೇಲಿನ ಯಾರು ಅಲ್ಲ. ವೆರಿ ಗುಡ್. ಇನ್ನ ಈಗಲೇ ಹೇಳಿದೀವಿ, ಮಂದಗಾಮಿಗಳು. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಕೇಳ್ಯಾರಿ, ಡ್ರೇನ್ ಥಿಯರಿ ಬಗ್ಗೆ ಕೇಳಿದ್ದಾರೆ. ರೈಟಿಂಗ್ ಒಳಗ ಬರವಣಿಗೆ ಒಳಗ್ ಬರಿಬೇಕಾಗ್ತದ, ಅದಕ್ಕೋಸ್ಕರ ಇವ್ ಪಾಯಿಂಟ್ಸ್ ತಲೆಯಾಗಿ ಇಟ್ಕೋರಿ. ಇವಾಗ ಏನ್ ಕೊಟ್ಟಿ ನೋಡ್ರಿ ಇವುಗಳನ್ನ. ದಾದಾಬಾಯಿ ನವರೋಜಿ ಅವರು ಇಂಗ್ಲೆಂಡಿಗೆ ಸೋರಿ ಹೋಗುವ ಸಂಪತ್ತಿನ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ದಾದಾಬಾಯಿ ನವರೋಜಿ ಅವರು ಇಂಗ್ಲೆಂಡಿಗೆ ಸೋರಿ ಹೋಗುವ ಸಂಪತ್ತಿನ ಬಗ್ಗೆ ವಿಶ್ಲೇಷಿಸಿದರು. ಅವರು ಅದನ್ನ ಸಂಪತ್ತಿನ ಸೋರಿಕೆ, ಡ್ರೇನ್ ಥಿಯರಿ ಸಿದ್ಧಾಂತ ಎಂದು ಕರೆದರು. ದಾದಾಬಾಯಿ ನವರೋಜಿ ಅವರು ಆಮದನ್ನ ಹೆಚ್ಚಿಸಿ, ಓಕೆ, ಆಮದನ್ನ ಹೆಚ್ಚಿಸಿ. ಡ್ರೇನ್ ಥಿಯರಿ ಹೇಗೆ ಸಂಭವಿಸಿತು ಅಂತಂದ್ರೆ ಅವ್ರೇನ್ ಮಾಡಿದ್ರು, ಭಾರತಕ್ಕೆ ಏನ್ ಮಾಡಿದ್ರು ಅಂದ್ರ ಆಮದನ್ನ ಹೆಚ್ಚಿಗೆ ಮಾಡ್ಬಿಟ್ರು. ಅಂದ್ರೆ ಎಲ್ಲಾ ವಸ್ತುಗಳನ್ನ, ಸಿದ್ಧವಾದಂತಹ ವಸ್ತುಗಳನ್ನ ಬ್ರಿಟಿಷರು ಬಂದು ಭಾರತದಲ್ಲಿ ಮಾರಾಟ ಮಾಡೋದು. ರೈಟ್. ಸೊ ಭಾರತ ಆ ವಸ್ತುಗಳನ್ನ ಆಮದ ಮಾಡ್ಕೊಳ್ಳೋದು, ರಫ್ತನ್ನ ಕಡಿಮೆ ಮಾಡಿ ನಮ್ಮಿಂದ ಯಾವುದೇ ವಸ್ತುಗಳು ವಿದೇಶಕ್ಕೆ ಹೋಗುವಂಗಿಲ್ಲ, ಬರೇ ವಿದೇಶಿ ವಸ್ತುಗಳನ್ನೇ ನಾವು ತಗೊಳ್ಳುವಂತದ್ದು. ರೈಟ್. ಹಾಗಾಗಿ ಬರೇ ತಗೊಳ್ಳೋದೇ ಆಯ್ತು, ಕೊಡೋದೇನು ಇಲ್ಲ, ಮಾರಾಟ ಮಾಡೋದೇನು ಇಲ್ಲ. ಹೀಗಾಗಿ ವ್ಯಾಪಾರದಲ್ಲಿ ಆಗಿರಬಹುದು ಅಲ್ವಾ, ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿಯಲು ಕಾರಣವಾಯಿತು ಎಂದು ಅವರು ಪ್ರತಿಪಾದಿಸಿದ್ರು. ಯಾಕಪ್ಪ, ದುಡ್ಡು ಕೊಟ್ಟು ತಗೊಳ್ಳೋದೇ ಮಾಡಿದ್ವು ಅಂದ್ರೆ ದುಡ್ಡೆಲ್ಲ ಹರಿದು ಹೋಗ್ತಾನೆ. ಸರಿ. ಅಪಾರವಾದ ಸಂಪತ್ತು ಬ್ರಿಟನ್ಗೆ ಹರಿದು ಹೋಗುತ್ತಿತ್ತು ಎಂಬುದನ್ನ ಅವರು ವಿವರವಾಗಿ ಜನರ ಮುಂದಿಡ್ತಾರ್ರಿ. ವೃದ್ಧ ಪಿತಾಮ ಅಂತ ಕರಿತೀವಿ ದಾದಾಬಾಯಿ ನವರೋಜಿ ಅವರನ್ನ. ಸೊ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಇವ್ರದ್ದು. ಮಂದಗಾಮಿಗಳ ಕಾಲವನ್ನ ಉದಾರ ರಾಷ್ಟ್ರವಾದದ ಕಾಲವೆಂದು ಕೂಡ ಹೇಳಲಾಗಿದೆ, ಗೊತ್ತಿರ್ಲಿ. ಓಕೆ, ಈ ಕೆಳಗಿನ ಯಾವುದು ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರವಾಗಿತ್ರಿ? ಈ ಕೆಳಗಿನ ಯಾವುದು ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರವಾಗಿತ್ತು? ಬಂಗಾಳ, ಬಿಹಾರ್, ಹೈದರಾಬಾದ್ ಮತ್ತು ಗುಜರಾತ್ ಅಂದ್ರ ಎಸ್ ಬಂಗಾಳ. ಯಾಕಪ್ಪ ಅಂದ್ರ ಗೊತ್ತು ನಿಮ್ಗೆ, ಬಂಗಾಳ ಯಾಕೆ ಬ್ರಿಟಿಷರ ವಿರೋಧವಾಯಿತು ಅಂತಂದ್ರೆ ವೆರಿ ಫೇಮಸ್ ರೀ, ಬಂಗಾಳ ವಿಭಜನೆ. ಇದನ್ನ ಹತ್ತಿಕ್ಕಲು ವೈಸ್ರಾಯ ಲಾರ್ಡ್ ಕರ್ಜನ್, ಯಾಕಂದ್ರೆ ಆಲ್ರೆಡಿ ವಿರೋಧ ಭಾವನೆಗಳು ಇದ್ದು ಬಂಗಾಳದಲ್ಲಿ, ಬ್ರಿಟಿಷರ ವಿರೋಧ ಭಾವನೆಗಳು ಇದ್ದು, ಆ ವಿರೋಧ ಭಾವನೆ ವ್ಯಕ್ತವಾಗಿರುವಂತದ್ದೇ ಸೆಕೆಂಡ್ ಬಕ್ಸಾರ್ ಕದನದಿಂದನೇ ಜನರಲ್ಲಿ ಆ ಭಾವನೆ ಉಂಟಾಗಕ್ ಸ್ಟಾರ್ಟ್ ಆಗ್ತದ. ಸರಿ. ಯಾಕಂದ್ರೆ ಜನರಿಗೆ ಗೊತ್ತಾಗ್ಬಿಡ್ತದ, ಮೀರ್ ಖಾಸಿಂ ಜನರಿಗೆ ತಿಳಿಸ್ಬಿಡ್ತಾನ್ರಿ ಬ್ರಿಟಿಷರು ಯಾವ ರೀತಿಯಾಗಿ ಇಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಜನರು ಆಲ್ರೆಡಿ ಬ್ರಿಟಿಷರ ವಿರುದ್ಧ ಅಲ್ಲಿ ಗುಂಪನ್ನ ಕಟ್ಕೊಳತಿದ್ರು. ಅಂತ ವಿಚಾರವನ್ನ ತಿಳ್ಕೊಂಡು ಅದನ್ನ ಆ ಗುಂಪನ್ನ ಹತ್ತಿಕ್ಕುವಗೋಸ್ಕರ ಆ ಸಮಯದಲ್ಲಿ ವೈಸ್ರಾಯ್ ಆಗಿರುವಂತಹ ಲಾರ್ಡ್ ಕರ್ಜನ್ ಆಡಳಿತಾತ್ಮಕ ನೆಪವನ್ನ ಮುಂದಿಟ್ಕೊಂಡು, ಆಡಳಿತ ಮಾಡಕ್ ನಮಗ ಸರಿ ಆಗ್ತಾ ಇಲ್ಲ ಅಲ್ವಾ, ಆಡಳಿತ ಆಗಾಕ ನಮಗ್ ಸರಿ ಆಗ್ತಾ ಇಲ್ಲ ಅಂತ ಹೇಳಿ, ಆಡಳಿತ ಅನುಕೂಲ ಆಗ್ಬೇಕಂತ ಹೇಳಿ ಬಂಗಾಳ ವಿಭಜನೆ ಇದು ಅನಿವಾರ್ಯ, ಹೆಂಗಾದ್ರೂ ಮಾಡಿ ಬಂಗಾಳ ವಿಭಜನೆಯನ್ನ ಮಾಡ್ಲೇಬೇಕು ಅನ್ನೋ ವಿಚಾರದಿಂದ ಈ ಯೋಜನೆಯನ್ನ ರೂಪಿಸ್ತಾನ್ರಿ. ಇದರಲ್ಲಿ ಏನಾಗಿತ್ತಪ್ಪ ಅಂದ್ರ ಪೂರ್ವ ಮತ್ತು ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳದಲ್ಲಿ ಏನಿದೆ ಅಂದ್ರ ಮುಸ್ಲಿಮರ ಸಂಖ್ಯೆ ಅತಿ ಹೆಚ್ಚಿದೆ. ಪಶ್ಚಿಮ ಬಂಗಾಳ ಅಂದ್ರೆ ನಮ್ಮಂತಲಿ ಇವಾಗ ವೆಸ್ಟ್ ಬೆಂಗಾಲ್ ಇದೆ ಅಲ್ವಾ, ಅಲ್ಲಿ ಹಿಂದೂಗಳ ಸಂಖ್ಯೆ ಅಧಿಕ ಪ್ರಮಾಣದಲ್ಲಿ ಇರುವಂತದ್ದು. ಪೂರ್ವ ಬಂಗಾಳ ಅಂದ್ರೆ ಇವಾಗಿಂದು ಬಾಂಗ್ಲಾದೇಶ್ ಅಲ್ವಾ, ಅಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ. ಹಿಂಗೆ ಮತೀಯವಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಲಾರ್ಡ್ ಕರ್ಜನ್ ಬಂಗಾಳವನ್ನ ವಿಭಜನೆ ಮಾಡಿದ್ದಾರೆ, ಪೂರ್ವ ಮತ್ತು ಪಶ್ಚಿಮ ಬಂಗಾಳ ಅಂತ ಹೇಳಿ. ಹಿಂದೂ ಮತ್ತು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಾಗಿ ವಿಂಗಡಣೆ ಮಾಡಿಬಿಟ್ಟ. ಹೀಗೆ ಸಮುದಾಯಗಳ ನಡುವೆ ಕಂದಕವನ್ನುಂಟು ಮಾಡಿ, ಅಲ್ಲಿಂದ ನಾವೆಲ್ಲ ಬಿರುಕುಗಳು ಸಣ್ಣಗ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನ ಕುಗ್ಗಿಸುವ ಸಂಚನ್ನ ರೂಪಿಸ್ತಾನೆ ಲಾರ್ಡ್ ಕರ್ಜನ್. ಈ ಕೆಳಗಿನ ಹೇಳಿಕೆಯನ್ನ ಗಮನಿಸ್ರಿ, ಸರಿಯಾದ ಹೇಳಿಕೆಯನ್ನ ಗುರುತಿಸಿ.
ಎಸ್ 1905ರ ಬಂಗಾಳ ವಿಭಜನೆಯನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬೆಂಬಲಿಸಿತು. 1906ರಲ್ಲಿ ಸ್ಥಾಪನೆಯಾದ ಮುಸ್ಲಿಂ ಲೀಗ್ ಬಂಗಾಳದ ವಿಭಜನೆಯನ್ನ ವಿರೋಧಿಸಿತು. ನೆಕ್ಸ್ಟ್, ಬಂಗಾಳ ವಿಭಜನೆ ಹಿನ್ನೆಲೆಯಲ್ಲಿ ಸ್ವದೇಶಿ ಚಳುವಳಿಯನ್ನ ಪ್ರಾರಂಭಿಸಲಾಯಿತು. ಬಂಗಾಳ ವಿಭಜನೆಯನ್ನ ಬಂಗಾಳ ವಿಭಜನೆಯನ್ನ 1911ರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂಪಡೆಯಿತು. ವಿಭಜನೆಯನ್ನ ಕುರಿತು ವಿಚಾರಗಳು ಇವು. ಎರಡೇ ಹೇಳಿಕೆಗಳು ಸರಿ ಇವೆ ರೀ. ಒಂದು 3 ಸರಿ ಇದೆ, ಒಂದು 4 ಸರಿ ಇದೆ ನೋಡಿ. ಬಂಗಾಳ ವಿಭಜನೆ ಹಿನ್ನೆಲೆ ಒಳಗೆ ಸ್ವದೇಶಿ ರೈಟ್ ರೀ, ಸ್ವದೇಶಿ ಚಳವಳಿ ಪ್ರಾರಂಭ ಮಾಡ್ಲಾಗ್ತದ. ಸ್ವಂತ ನಾವೇ ಉತ್ಪಾದನೆ ಮಾಡಿ ನಾವೇ ಬಳಸುವಂತದ್ದು, ವಿದೇಶಿಯರ ಒಂದು ವಸ್ತುಗಳನ್ನ ಬಹಿಷ್ಕಾರ ಹಾಕೋದು, ಅದೆಲ್ಲಾನು ಕೂಡ. ಹಾಗಾಗಿ ಇದು ಸರಿ ಇದೆ. ಅಂಡ್ ಬಂಗಾಳದ ವಿಭಜನೆಯನ್ನು 1911ರಲ್ಲಿ ಬ್ರಿಟಿಷ್ ಸರ್ಕಾರ ವಾಪಸ್ ಪಡ್ಕೊಂಡ್ಬಿಡ್ತದ. ಬಿಕಾಸ್ ತೀವ್ರತರವಾದಂತಹ ಪ್ರತಿಭಟನೆಗಳು ಆಗ ಸ್ಟಾರ್ಟ್ ಆಗ್ತಾವ. ಹಾಗಾಗಿ ಎರಡೇ ಹೇಳಿಕೆಗಳು ಸರಿ ಇವೆ ಇಲ್ಲಿ. ಆಪ್ಷನ್ 3 or 4 ಮಾತ್ರ ಅಲ್ವಾ. 1 ಮತ್ತು 2 ಹೇಳಿಕೆಗಳು ತಪ್ಪಾಗಿದೆ. ಯಾಕೆ ಒಂದೇ ತಪ್ಪು? 1905ರ ಬಂಗಾಳ ವಿಭಜನೆಯನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬೆಂಬಲಿಸಿತು ಅಂತ ಇದೆ ಅಲ್ವಾ, ಇದು ಅಪೋಸ್ ಮಾಡಿದ್ರಿ. ಅಂಡ್ 1906ರಲ್ಲಿ ಸ್ಥಾಪನೆಯಾದ ಮುಸ್ಲಿಂ ಲೀಗ್ ಬಂಗಾಳದ ವಿಭಜನೆಯನ್ನ ವಿರೋಧಿಸಿತು, ಇದು ತಪ್ಪಾಗ್ತದೆ. ಇವ್ರು ಬೆಂಬಲ ಕೊಡ್ತಾರ್ರಿ ಮುಸ್ಲಿಂ ಲೀಗ್. ಓಕೆ, ಮುಸ್ಲಿಂ ಲೀಗ್ ಅವರು ಬಂಗಾಳ ವಿಭಜನೆಯನ್ನ ಬೆಂಬಲಿಸ್ತಾರ, ಬಟ್ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧ ಮಾಡ್ತದೆ. ಎರಡೂ ಕೂಡ ಇವು ಇಂಟರ್ಲಿಂಕ್ ಚೇಂಜ್ ಆಗ್ಬಿಟ್ಟಿದಾವೆ, ಹಾಗಾಗಿ ಅಪೋಸ್ ಆಗಿದಾವೆ. ಸೊ ಎರಡೂ ಕೂಡ ತಪ್ಪಾಗಿದೆ. ಉಲ್ಟಾ ಪಲ್ಟಾ ಆಗ್ಯಾವ್ರಿ. ಬಟ್ ಇದನ್ನ ಸರಿಯಾಗಿ ಯಾರು ಓದಿರ್ತಾರ ನೋಡ್ರಿ, ನಿಮಗ್ ಗೊತ್ತು. ಚಲೋತ್ನಾಗಿ ಯಾರು ಓದಿರ್ತೀರಿ ಅವ್ರಿಗೆ ಮಾತ್ರ ಇದು ಗೊತ್ತಾಗ್ಬಿಡ್ತದ. ಯಾರನ್ನ ಓದೇ ಇಲ್ಲ, ಏನ್ ಬೆಂಬಲ ಕೊಟ್ರು ಏನ್ ವಿರೋಧ ಮಾಡಿದ್ರು ಗೊತ್ತೇ ಆಗಂಗಿಲ್ಲ. ಒಂಚೂರು ನೋಡ್ಕೊಂಡು ಹೋಗೋನು. 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. 1 ಮತ್ತು 2 ಹೇಳಿಕೆಗಳು ತಪ್ಪಾಗಿವೆ. ಬ್ರಿಟಿಷರ ಒಡೆದು ಆಳುವ ನೀತಿಯ ಪ್ರತೀಕವಾಗಿರುವಂತಹ ಈ ಬಂಗಾಳ ವಿಭಜನೆ ರೀ, 1905ರ ಬಂಗಾಳ ವಿಭಜನೆಯನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧಿಸಿತು. ಯಾಕಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಗೊತ್ತಾಯ್ತು ಇದು ಒಡೆದು ಆಳುವ ನೀತಿ, ಇದು ಒಂದು ಧರ್ಮದ ಆಧಾರದ ಮೇಲೆ ಬ್ರಿಟಿಷರು ನಮ್ಮಲ್ಲೇ ಒಂದು ಬಿರುಕನ್ನ ಉಂಟು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಗೊತ್ತಿತ್ರಿ. ಹಂಗಾಗಿ ಅವರು ವಿರೋಧ ಮಾಡಿದ್ರು. ಬಟ್ ಅದೇ ಒಂದು ನೆಕ್ಸ್ಟ್ ಇಯರ್ ಸ್ಥಾಪನೆ ಆಗಿರುವಂತಹ ಮುಸ್ಲಿಂ ಲೀಗ್ ರೀ, ಅವರು ಬಾಂಗ್ಲಾದೇಶದ ಢಾಕಾ ಒಳಗ್ ಸ್ಥಾಪನೆ ಆಗ್ತದ ಮುಸ್ಲಿಂ ಲೀಗ್ ಅಲ್ವಾ. ಹಿಂಗಾಗಿ ಇವ್ರೇನ್ ಮಾಡಿದ್ರು ನೋಡಿ, ಮುಸ್ಲಿಂ ಲೀಗ್ ಬಂಗಾಳ ವಿಭಜನೆಯನ್ನ ಬೆಂಬಲಿಸಿದ್ರಿ, ಸಪೋರ್ಟ್ ಮಾಡ್ತಾ ಬಹಳ ಚಲೋ ಮಾಡಿದ್ರಿ ನೀವು ಬಂಗಾಳವನ್ನು ವಿಭಜನೆ ಮಾಡಿ ಈ ರೀತಿಯಾಗಿ. ಓಕೆ, ಬಂಗಾಳ ವಿಭಜನೆಯ ವಿರುದ್ಧ ದೇಶದಾದ್ಯಂತ ಪ್ರತಿರೋಧಗಳು ವ್ಯಕ್ತವಾಗ್ತಾವು, ಅದು ಅಂತೂ ಗೊತ್ತು. ಈ ಚಳುವಳಿಯನ್ನ ದೇಶದಾದ್ಯಂತ ಕೊಂಡೊಯ್ದವರು ಯಾರು ಅಂದ್ರ ತೀವ್ರವಾದಿಗಳು. ಇದು ಪಾಯಿಂಟ್ ಗೊತ್ತಿರ್ಲಿ ವಿದ್ಯಾರ್ಥಿಗಳೇ. ಈ ಬಂಗಾಳ ವಿಭಜನೆಯ ಹಿನ್ನೆಲೆಯಲ್ಲಿ ಏನ್ ಚಳುವಳಿಗಳು, ಪ್ರತಿರೋಧಗಳು ವ್ಯಕ್ತವಾಗ್ತಾವ, ಪ್ರತಿಭಟನೆಗಳು, ಅದನ್ನ ದೇಶದಾದ್ಯಂತ ಹರಡಿಸುವಂತಹ ಕೆಲಸ ಮಾಡಿದವರು ತೀವ್ರವಾದಿಗಳು. ಓಕೆ, ವಿದೇಶಿ ವಸ್ತುಗಳು ಮತ್ತು ಅದನ್ನ ಪ್ರೋತ್ಸಾಹಿಸುವ ಸಂಸ್ಥೆಯನ್ನ ಬಹಿಷ್ಕರಿಸಲು ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡಿತು. ಆತ್ಮನಿರ್ಭರ್ ಭಾರತ್ ಇವಾಗ ಮಾಡಿದೀವಿ, ಅವ್ರು ಅವಾಗನ ಸ್ಟಾರ್ಟ್ ಮಾಡ್ಯಾರ, ತೆಗೆದ್ ಹಾಕ್ರಿ ಅವ್ರ ವಸ್ತುಗಳನ್ನ ಅಂತ ಹೇಳಿ. ಎಸ್, ನೆಕ್ಸ್ಟ್ ನೋಡ್ರಿ ಪ್ರಶ್ನೆ. ಇದು ಆಕ್ಚುಲಿ 2.0 ಇದು ನಾವು ಮಾಡಿದ್ದು. ಉತ್ತಮ ಆಳ್ವಿಕೆಯು ಎಂದೂ ಕೂಡ ಸ್ವಯಂ ಆಳ್ವಿಕೆಗೆ ಪರ್ಯಾಯವಾಗಲಾರದೆಂದು ಪ್ರತಿಪಾದಿಸಿದವರು. ಉತ್ತಮ ಆಳ್ವಿಕೆ ಎಷ್ಟೇ ಚಲೋ ಇದ್ರು ಕೂಡ ಅದು ಸ್ವಯಂ ಆಳ್ವಿಕೆಗೆ ಸರಿ ಸಮಾನ ಆಗ್ಲಾರ್ದಂತ ಹೇಳಿ ಪ್ರತಿಪಾದನೆ ಮಾಡಿದವರು ಡೆಫಿನೆಟ್ಲಿ ತೀವ್ರವಾದಿಗಳು ಅಲ್ವಾ. ತೀವ್ರವಾದಿಗಳು, ಗುಡ್, ತೀವ್ರವಾದಿಗಳು ರೀ. ಅಂಡ್ ತಿಲಕ್ ರವರು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು, ಇದು ನಿಮ್ಮ ರೈಟಿಂಗ್ ಒಳಗೆ ಕ್ವಶನ್ ಕೇಳಿದ್ದಾರೆ. ಸರಿ, ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ಪಡೆಯುತ್ತೇನೆ ಎಂದು ಘೋಷಣೆ ಮಾಡ್ತಾರೆ. ಇದರ ಅರ್ಥ ಏನು ಅಂತ ಕ್ವಶನ್ ಕೇಳ್ಯಾರ್ರಿ. ಅಂದ್ರೆ ಪೂರ್ಣ ಸ್ವರಾಜ್ಯವನ್ನ ಪಡೆಯುವುದು ತೀವ್ರವಾದಿಗಳ ಗುರಿಯಾಗಿತ್ರಿ ಅಲ್ವಾ. ತೀವ್ರವಾದಿಗಳ ಗುರಿ ಏನು? ಪೂರ್ಣ ಸ್ವರಾಜ್ಯವನ್ನ ಪಡೆಯುವುದು. ಇವರು ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನ ಸಂಘಟಿಸುವ ಪ್ರಯತ್ನ ಮಾಡ್ತಾರೆ ತಿಲಕ್ ರವರು ಅಲ್ವಾ. ಶಿವಾಜಿ ಗಣೇಶ ಹಬ್ಬ ಉತ್ಸವಗಳನ್ನ ಪ್ರಾರಂಭ ಮಾಡ್ತಾರೆ ಜನರನ್ನ ಸಂಘಟನೆ ಮಾಡೋದಕ್ಕೋಸ್ಕರ. ನೆನ್ಪಿರ್ಲೆ. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ, ರಾಂಗ್ ಅನ್ನ ಚೂಸ್ ಮಾಡಿ, ತಪ್ಪಾದ ಹೇಳಿಕೆಯನ್ನ ಗುರುತಿಸ್ರಿ. ಕ್ರಾಂತಿಕಾರಿಗಳು ಗಣೇಶ, ಶಿವಾಜಿ, ದುರ್ಗ ಮುಂತಾದ ಉತ್ಸವಗಳ ಮೂಲಕ ಜನರನ್ನ ರಾಷ್ಟ್ರೀಯತೆಗೆ ಪ್ರಚೋದಿಸಿದರು. ಬಾಲ್ ಗಂಗಾಧರ್ ತಿಲಕ್ ರವರು ಬಂಧನದಲ್ಲಿದ್ದಾಗ ಗೀತಾ ರಹಸ್ಯವನ್ನ ಜೈಲಿನಲ್ಲಿ ರಚಿಸಿದರು. ಕ್ರಾಂತಿಕಾರಿಗಳು ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಇಂತಹ ರಾಜ್ಯ ಸಂಘಟನೆಗಳನ್ನು ಸ್ಥಾಪಿಸಿದರು. ಗೆರಿಲ್ಲಾ ಹೋರಾಟ ನಡೆಸಿದ ಗೈಡೆನ್ಲು 1932ರಲ್ಲಿ ಬಂಧಿತರಾಗಿ ಸ್ವತಂತ್ರ ಸಿಗುವವರೆಗೂ ಕೂಡ ಜೈಲಲ್ಲಿಯೇ ಉಳಿದರು. ಆಟೋಮೆಟಿಕ್ಲಿ ನಾ ಈಗಲೇ ಓದ್ಕೊಂಡ್ವಿ ಎಸ್ರಿ ಕ್ರಾಂತಿಕಾರಿಗಳು ಅಂತ ಹೇಳಿ, ಇದು ತಪ್ಪಾಗತ್ತೆ. ವೈ? ಬಿಕಾಸ್ ತಿಲಕ್ ರವರು ತೀವ್ರವಾದಿಗಳಲ್ವಾ. ಅಂಡ್ ಈ ಉತ್ಸವಗಳನ್ನ ಪ್ರಾರಂಭ ಮಾಡಿದ್ರೆ ತಿಲಕ್ ರವರು ಮಹಾರಾಷ್ಟ್ರ ಕಡೆ ಎಲ್ಲ. ಹಾಗಾಗಿ ಇದು ತಪ್ಪಾಗ್ತದ. ಆಪ್ಷನ್ 1 ಓನ್ಲಿ ರಾಂಗ್ ಇದೆ. ರಿಮೈನಿಂಗ್ 2, 3, 4 ಮೂರೂ ಹೇಳಿಕೆಗಳು ಸರಿ ಇವೆ. ಬಾಲ್ ಗಂಗಾಧರ್ ತಿಲಕ್ ರವರು ಬಂಧನದಲ್ಲಿದ್ದಾಗ ಗೊತ್ತಲ್ವಾ, ಗೀತಾ ರಹಸ್ಯವನ್ನ ಜೈಲಿನಲ್ಲಿ ರಚಿಸಿದ್ರು. ಗೀತಾ ರಹಸ್ಯ ಯಾರ ಕೃತಿಯಾಗಿದೆ ಕ್ವಶನ್ ಕೇಳ್ಯಾರ್ರಿ. ಕ್ರಾಂತಿಕಾರಿಗಳು ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಇಂತಹ ರಾಜ್ಯ ಸಂಘಟನೆಗಳನ್ನ ಸ್ಥಾಪನೆ ಮಾಡಿದ್ರು. ಎಸ್ ಅಲ್ವಾ. ಯಾರು? ವಿ.ಡಿ. ಸಾವರ್ಕರ್ ರೀ, ಕ್ರಾಂತಿಕಾರಿ. ಅಂಡ್ ಗೆರಿಲ್ಲಾ ಹೋರಾಟ ನಡೆಸಿ ಈಶಾನ್ಯ ರಾಜ್ಯದ ಒಬ್ಬಳು ಇವರು
ಯಾರಿ ಕ್ರಾಂತಿಕಾರಿ ವ್ಯಕ್ತಿ ಇವರು ಕೂಡ. 1932ರಲ್ಲಿ ಬಂಧಿತರಾಗಿ ಸ್ವತಂತ್ರ ಸಿಗುವವರೆಗೂ ಜೈಲಿನಲ್ಲೇ ಉಳಿತಾರ. ಜಾದೋನಾಂಗ್ ಮತ್ತು ಗೈಡನ್ಲು ಇವರು ಈಶಾನ್ಯ ಭಾರತದಲ್ಲಿ ಇರುವಂತಹ ಕ್ರಾಂತಿಕಾರಿಗಳು ಇವರು ಆಲ್ಸೋ. ಓಕೆ, ನೆಕ್ಸ್ಟ್ ನೋಡಿ. ಆಯ್ಕೆ 1 ಮಾತ್ರ ತಪ್ಪಾಗಿದೆ. ತೀವ್ರವಾದಿಗಳು ಜನರನ್ನ ಪ್ರಚೋದಿಸುವ ಕೆಲಸವನ್ನ ಮಾಡ್ತಾರೆ. ತಿಲಕರವರು ಮರಾಠಿ ಭಾಷೆ ಒಳಗ ಕೇಸರಿ ಎಂಬ ಪತ್ರಿಕೆ ಬರೀತಾರೆ. ಇಂಗ್ಲಿಷ್ ಭಾಷೆ ಒಳಗ ಮರಾಠ ಪತ್ರಿಕೆಗಳನ್ನ ಬರೀತಾರೆ. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಈ ಪತ್ರಿಕೆಗಳನ್ನ ಬಳಸ್ಕೋತಾರೆ. ಎಸ್, ಭಾರತದ ಈಶಾನ್ಯ ಭಾಗದಲ್ಲಿ ಜಾದೋನಾಂಗ್ ಎಂಬುವವರು ನಾಗಾ ಬುಡಕಟ್ಟಿನ ತರುಣರಿ. ಜಾದೋನಾಂಗ್, ಓಕೆ, ಇವರು ಜಾದೋನಾಂಗ್ ಎನ್ನುವರು ಇವರು ಕೂಡ ಒಂದು ಯೋಧ ಪಡೆಯನ್ನ ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಅವ್ರ ಜೊತೆ ಗೈಡನ್ ಲೂ ಎಂಬುವಳು ಒಬ್ರು ಯುವತಿ, ಇವರು ಕೂಡ ಗೈಡನ್ ಲೂ ಇವರು ಕೂಡ ಯುವತಿಯರ ಪಡೆಯನ್ನ ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಅದು ಗೊತ್ತು, ಬ್ರಿಟಿಷರು ಆದಷ್ಟು ಬೇಗ ಇವ್ರನ್ನ ಹತ್ತಿಕ್ಕಿ ಜೈಲಲ್ಲಿ ಇಟ್ಟು ಎಲ್ಲಾ ಗಲ್ಲು ಶಿಕ್ಷೆ ಎಲ್ಲ ಕೊಟ್ಬಿಡ್ತಾರೆ. ಬಟ್ ಈಶಾನ್ಯ ಭಾರತದಲ್ಲಿ ಫೇಮಸ್ ಆಗಿರುವಂತವ್ರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರುವಂತ ಕ್ರಾಂತಿಕಾರಿಗಳು ಜಾದೋನಾಂಗ್ ಮತ್ತು ಗೈಡನ್ ಲ್ಯೂ. ನೆಕ್ಸ್ಟ್ ಕ್ವಶನ್ ನೋಡಿ. ಗಾಂಧೀಜಿಯವರು ಎಲ್ಲಿ ಮೊದಲು ಬ್ರಿಟಿಷರ ವಿರುದ್ಧ ಶಾಂತಿಯುತವಾದ ಚಳುವಳಿ ಪ್ರತಿಭಟನೆಯನ್ನ ಕೈಗೊಂಡರಿ? ಬಿಹಾರ, ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್, ಮಹಾರಾಷ್ಟ್ರ. ಫಸ್ಟ್ ಟೈಮ್ ಗಾಂಧೀಜಿ ಅವರು ಮೊದಲು ಬ್ರಿಟಿಷರ ವಿರುದ್ಧ ಶಾಂತಿಯುತವಾದ ಚಳುವಳಿ ಪ್ರತಿಭಟನೆಯನ್ನ ಕೈಗೊಂಡ್ರು ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ. ಓಕೆ, ದಕ್ಷಿಣ ಆಫ್ರಿಕಾದಲ್ಲಿ ಬ್ರಿಟಿಷರ ವಿರುದ್ಧ ಮಾಡಿದ ಚಳುವಳಿಯ ಸ್ಫೂರ್ತಿ ಮುಂದೆ ಭಾರತೀಯರನ್ನ ಬ್ರಿಟಿಷರಿಂದ ವಿಮೋಚನೆ ಮಾಡಲು ಸಹಕಾರಿಯಾಯಿತು ಅಲ್ವಾ? ಅಲ್ಲಿ ಎಲ್ಲ ಟ್ರೈನಿಂಗ್ ಪಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಲ್ಲೇ. ಸರಿ, ಎಸ್ ಲಕ್ಷ್ಮಿ, ಡೆಫಿನೆಟ್ಲಿ ಕಂಪ್ಲೀಟ್ ಆದ್ಮೇಲೆ ಕೊಟ್ಬಿಡ್ತೀನಿ. ದಕ್ಷಿಣ ಆಫ್ರಿಕಾದಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ರು ಗಾಂಧೀಜಿ ಅವರು. ಅದೇ ಟ್ರೈನಿಂಗು ಎಲ್ಲಿ ಹೆಲ್ಪ್ ಆಯ್ತು ಗಾಂಧೀಜಿ ಅವರಿಗೆ ಅಂದ್ರ ಭಾರತದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಹೆಲ್ಪ್ ಆತ್ರಿ. ಭಾರತ ಸ್ವತಂತ್ರ ಹೋರಾಟದಲ್ಲಿ 1920 ಇಂದ 1947 ಈ ಕಂಪ್ಲೀಟ್ ಎರಾವನ್ನ ನಾವು ಗಾಂಧಿ ಯುಗ ಅಂತ ಕರಿತೀವಿ ಅಲ್ವಾ? ಗಾಂಧಿಗಿರಿ, ಗಾಂಧಿ ಒಂದು ಯುಗ, ಈ ಕಾಲವನ್ನ ಗಾಂಧಿ ಯುಗ ಎಂದು ಗುರುತಿಸಲಾಗೈತಿ. ಇನ್ನು ಮುಂದೆ ಗಾಂಧೀಜಿಯವರ ಪಾತ್ರ ಇರ್ತದ, ರೈಟ್ ರೀ? ಮಹಾತ್ಮ ಗಾಂಧೀಜಿ ಅವರು ಇಂಗ್ಲೆಂಡಿನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನ ಪಡ್ಕೊಂಡು ವಕೀಲ ವೃತ್ತಿಯನ್ನ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭ ಮಾಡ್ತಾರೆ. ಶ್ರೀಮಂತ ಕುಟುಂಬದಿಂದ ಬಂದಿರದವರು ಗಾಂಧೀಜಿ ಅವರು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಬ್ಯಾರಿಸ್ಟರ್ ಪದವಿ ಪಡ್ಕೊಂಡಾರ. ಲಾ ಒಳಗೆ ಇವರು ಅತ್ಯುನ್ನತ ಪದವಿ ಬ್ಯಾರಿಸ್ಟರ್ ಆಗ್ತಾರ. ಆಮೇಲೆ ವಕೀಲ ವೃತ್ತಿಯನ್ನು ಎಲ್ಲಿ ಪ್ರಾರಂಭ ಮಾಡ್ತಾರ ಅಂದ್ರೆ ದಕ್ಷಿಣ ಆಫ್ರಿಕಾಕ್ ಹೋಗಿ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಕ್ವಶನ್ ನೋಡಿ, ಪ್ರಶ್ನೆ ಸಂಖ್ಯೆ 20. ಈ ಕೆಳಗಿನ ಯಾರ ಪ್ರವೇಶದೊಂದಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೊಸತನ ಸದಸ್ಯತ್ವವನ್ನ ಎಲ್ರಿಗೂ ಕೂಡ ತನ್ನ ಸದಸ್ಯತ್ವ ಆಗ್ಲಿ, ಕರೆಕ್ಟ್ ಇದೆ ತೋರಿ. ಕಾಂಗ್ರೆಸ್ ರೀ ಹೊಸತನ ಸದಸ್ಯತ್ವವನ್ನ ಎಲ್ರಿಗೂ ಮುಕ್ತಗೊಳಿಸಿ ಜನಸಾಮಾನ್ಯರ ಸಂಘಟನೆಯನ್ನಾಗಿಸಿತು. ಅಂದ್ರೆ ಎಲ್ರಿಗೂ ಕೂಡ ಮೊದಲೇನಾಗಿತ್ರಿ, ಕೇವಲ ಶ್ರೀಮಂತರ ಸದನ, ಒನ್ ಟೈಪ್ ಆಫ್ ನ್ಯಾಷನಲ್ ಕಾಂಗ್ರೆಸ್ ರೀ. ಓಕೆ, ಪ್ರೆಸ್ಟೀಜಿಯಸ್ ಪೀಪಲ್ ಮಾತ್ರ ಅದರಲ್ಲಿ ವರ್ಕ್ ಮಾಡುವಂತವ್ರು ಇರೋರು, ಓದವ್ರು ಬರೆದವ್ರು, ಶ್ರೀಮಂತ ಕುಟುಂಬದಿಂದ ಬರೋರು ಅಂತವ್ರು ಮಾತ್ರ ಆ ಒಂದು ನ್ಯಾಷನಲ್ ಕಾಂಗ್ರೆಸ್ ನಲ್ಲಿ ಇರುವಂತವ್ರು ಇದ್ದಾರ್ರಿ. ಬಟ್ ಆಮೇಲೆ ಗಾಂಧೀಜಿಯವರ ಪ್ರವೇಶದ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಪ್ರವೇಶದ ಜೊತೆಗೆ ಏನಾಯ್ತಪ್ಪ ಅಂತಂದ್ರೆ ಈ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಹೊಸ ಸದಸ್ಯರನ್ನ ಮುಕ್ತವಾಗಿ ಯಾರಿಗ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತ ಇತ್ತು ಅವ್ರೆಲ್ರೂ ಕೂಡ ಬಂದು ಇದರಲ್ಲಿ ಆಡ್ ಆಗುವಂಗಿದ್ರಿ. ಮುಕ್ತವಾಗಿ ಅವಕಾಶವನ್ನ ಗಾಂಧೀಜಿಯವರು ಕೊಟ್ಟಿದ್ರು. ಸರಿ, ಎಸ್, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಕಾಂಗ್ರೆಸ್ ಸಾಮಾಜಿಕ ಉನ್ನತಿಗಾಗಿ ರಚನಾತ್ಮಕ ಕಾರ್ಯಕ್ರಮಗಳನ್ನ ಸೂಚಿಸಿರುವಂತದ್ದು. ತಮ್ಮ ಕಾರ್ಯಾಚರಣೆಯನ್ನ ನೆರವೇರಿಸಲು 1 ಕೋಟಿ ರೂಪಾಯಿ ಬಂಡವಾಳ ತಿಲಕ್ ಸ್ವರಾಜ್ ಫಂಡ್ ಅನ್ನ ಪ್ರಾರಂಭಿಸಿತು. ಈ ಕೆಳಗಿನವರಲ್ಲಿ ಯಾರು ತಮ್ಮ ಸಿದ್ಧಾಂತಗಳನ್ನ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ? ಪೇಪರ್ ಬರಾತಾವ್, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಎಷ್ಟು ಸಾಧ್ಯ ಆಗತ್ತಷ್ಟು 5 ಗಂಟೆ ಸ್ಟಡಿ ನೋಡ್ರಿ, ವಿಚಾರ ಮಾಡ್ರಿ. ಮಲ್ಕೊಳ್ಳುವಾಗ ನಿಮಗ್ ನೀವೇ ಕೇಳ್ಕೋರಿ, 5 ಗಂಟೆ ನಾನು ಓದಿದ್ನಾ ಇವತ್ತು? ಓದಿಲ್ಲ ಅಂದ್ರೆ ನಾನು ಎಲ್ಲಿ ಟೈಮ್ ವೇಸ್ಟ್ ಮಾಡ್ದೆ, ಯಾಕೆ ಟೈಮ್ ವೇಸ್ಟ್ ಮಾಡ್ದೆ, ಅದನ್ನ ನಿಮಗ್ ನೀವೇ ಪ್ರಶ್ನೆ ಹಾಕೋರಿ. ಬಾಲ್ ಗಂಗಾಧರ್ ತಿಲಕ್ ರೀ, ಲಾಲಾ ಲಜಪತ್ ರಾಯ್, ಕರೆಕ್ಟ್ 6 ತಿಂಗಳ ಸಮಯ ಐತಿ ನಿಮ್ ಕಡೆ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ರೀ, ಎಲ್ಲಾ ಮೀಸಲಾತಿ ಎಲ್ಲಾ ಮುಗಿದ್ ನಿಮ್ ಪರೀಕ್ಷೆ ಅಟೆಂಡ್ ಆಗ್ಬೇಕಂದ್ರೆ 6 ಮಂತ್ ಅದ, ಗೋಲ್ಡನ್ ಟೈಮ್ ಆದಿದು 6 ತಿಂಗಳ. ಒಂದೊಂದು ನಿಮಿಷ ಕೂಡ ಬಹಳ ಇಂಪಾರ್ಟೆಂಟ್ ಐತಿ. ಕಂಪ್ಲೀಟ್ ಸ್ಟಡಿ ಕೊಡ್ರಿ, ಯಾಕೆ ಪಾಸ್ ಆಗಂಗಿಲ್ಲ ನೋಡೋಣ ಅಂತ. ಓಕೆ, ಎಸ್, ಯಾಕೆ ಪಾಸ್ ಆಗಂಗಿಲ್ರಿ? ಅದಕ್ಕೆ ಸಮಯ ಕೊಟ್ರ. ಪೇಪರ್ ಬಯಸುದೇ ನಿಮ್ಮ ಸಮಯವನ್ನ ಅಲ್ವಾ? ಪೇಪರ್ ಬಯಸಿದೆ ದಿನಕ್ಕೊಂದ್ 5 ಗಂಟೆ ಕೊಡು, ನನ್ನ ಜೀವನ ಪೂರ್ತಿ ಆರಾಮಾಗಿ ಇರೋ ತರ ಇರಿಸ್ತೀನಿ ಅಂತ ಹೇಳ್ತದ ಪೇಪರ್. ಬಟ್ ನೀವ್ ಹಂಗಿಲ್ಲ. ನಾ ಯಾಕೆ ಕೊಡ್ಲಿ? ನಾ ರೀಲ್ಸಿಗೆ ಕೊಡ್ತೀನಿ. ಎಸ್, ರೀಲ್ಸಿಗೆ ಕೊಡ್ತೀನಿ. ಸುಮ್ನೆ ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ಒಂದು ವ್ಯಾಲ್ಯೂ ಐತೇನೋ ಪೇಪರ್ ಸುಮ್ಮನೆ. ವೆರಿ ಗುಡ್ ರೀ, ರೈಟ್ ಆನ್ಸರ್. ಇಲ್ಲಿ ಏನಾಗತ್ರಿ ನೋಡ್ರಿ, ತಮ್ಮ ಸಿದ್ಧಾಂತಗಳು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ವ್ಯಕ್ತಪಡಿಸಿದ್ದು ಮಹಾತ್ಮ ಗಾಂಧೀಜಿ. ಗಾಂಧೀಜಿ ಅವರು ತಮ್ಮ ಹೋರಾಟದಲ್ಲಿ ಪರೋಕ್ಷ ಪ್ರತಿರೋಧ, ಅಹಿಂಸೆ ಮತ್ತು ಸತ್ಯಾಗ್ರಹವನ್ನ ಪ್ರಮುಖ ತಂತ್ರಗಳನ್ನಾಗಿ ಬಳಸಿಕೊಂಡ್ರು.
ತಮ್ಮ ಸಿದ್ಧಾಂತಗಳನ್ನ ಅವರು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ವ್ಯಕ್ತಪಡಿಸುತ್ತಿದ್ದರು ಅಲ್ವಾ. ಸತ್ಯಾಗ್ರಹ ಇವರ ಹೋರಾಟದ ಪ್ರಮುಖ ಅಸ್ತ್ರವಾಯಿತ್ರಿ. ಬ್ರಿಟಿಷರು ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಕೇವಲ ಗುಮಾನಿಯ ಮೇಲೆ ಜನರನ್ನ ಬಂಧಿಸಿ, ಅಂದ್ರೆ ಕೇವಲ ಅನುಮಾನದ ಮೇಲೆ ಜನರನ್ನ ಬಂಧಿಸಿ ವಿಚಾರಣೆ ನಡೆಸುವ ಅಧಿಕಾರವನ್ನ ನ್ಯಾಯಾಧೀಶರಿಗೆ ನೀಡಿತು? ಹಂಟರ್ ಆಯೋಗ, ರೌಲಟ್ ಕಾಯ್ದೆ, ಖಿಲಾಫತ್ ಮೂವ್ಮೆಂಟ್ರಿ ಅಸಹಕಾರ ಚಳವಳಿ ಅಂತ ಇದೆ. ಯಾವುದ್ರಲ್ಲಿ ಅಂತ ಕೇಳಬೇಕಾಗಿತ್ತು, ಚಲೋ ಆಗ್ತಿತ್ತು. ಆಪ್ಷನ್ 2 ರೀ, ರೌಲಟ್ ಕಾಯ್ದೆ ಅಲ್ವಾ. ಈ ಒಂದು ರೌಲತ್ ಕಾಯ್ದೆ ಒಳಗಪ್ಪ ಈ ರೀತಿಯಾಗಿ ವಿಚಾರಗಳು ಬಂದಿರುವಂತದ್ದು. ಈ 4 ಕಾಯ್ದೆಗಳ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫೆಬ್ರವರಿ 1919ರಲ್ಲಿ ಜಾರಿಗೆ ತಗೊಂಡ್ಬರ್ಲಾದಂತಹ ರೌಲತ್ ಕಾಯ್ದೆ. ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆಯನ್ನ ಜಾರಿಗೆ ತಂತು. ಬಿಕಾಸ್ ಆ ಮೂವ್ಮೆಂಟ್ ಒಳಗ್ರಿ ಸಾಕಷ್ಟು ಒಂದು ಬ್ರಿಟಿಷರ ವಿರುದ್ಧ ಹೋರಾಟಗಳು, ಚಳವಳಿಗಳು ನಡೆಯುತ್ತಿದ್ದು. ಹಂಗಾಗಿ ಅವುಗಳನ್ನ ಹತ್ತಿಕ್ಕೋ ಒಂದು ಉದ್ದೇಶದಿಂದಾಗಿ ಈ ರೌಲತ್ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಗಾಂಧೀಜಿಯವರು ಇಂತಹ ಅಮಾನವೀಯ ಕಾಯ್ದೆ, ಅಮಾನವೀಯ ಅಂದ್ರೆ ಹೇಳಾರ್ದ ಕೇಳಾರ್ದ ಏನ್ ಮಾಡೋದ್ರಿ, ಕೇವಲ ಸಂಶಯ ಆಧಾರದ ಮೇಲೆ ಆ ವ್ಯಕ್ತಿಯನ್ನ ಬಂಧಿಸಿ ಜೈಲಲ್ಲಿ ಇಡೋದು, ರೈಟ್. ಇಂಥವುಗಳನ್ನ ಏನ್ ಮಾಡಿದ್ರು ಗಾಂಧೀಜಿಯವರು ಅಂತಂದ್ರೆ ಇದರ ವಿರುದ್ಧ ತಮ್ಮ ಹೋರಾಟದ ಸಾತ್ವಿಕ ಅಸ್ತ್ರವಾದಂತ ಅಲ್ವಾ. ನೋಡಿ, ಸಾತ್ವಿಕ ಅಸ್ತ್ರ, ಸಾತ್ವಿಕ ಮೀನ್ಸ್ ಇದರಲ್ಲಿ ಯಾವುದೇ ಹಿಂಸೆ ಅದು ಏನು ಇಲ್ರಿ. ಇದು ಸೀದಾ ಸಿಂಪಲ್ ರೀ, ಸತ್ಯಾಗ್ರಹ. ಓಕೆ, ಬಲವಂತವಾಗಿ ಸತ್ಯದ ಪರ ಆಗ್ರಹಿಸುವುದು. ಸೊ ನೋಡ್ಕೋರಿ, ಇದು ಸಾತ್ವಿಕ ಅಸ್ತ್ರವಾದಂತಹ ಸತ್ಯಾಗ್ರಹವನ್ನ ಬಳಸಿದ್ರು. ಸತ್ಯಾಗ್ರಹ ಎಂದರೆ ಅಹಿಂಸಾತ್ಮಕ ರೂಪದಲ್ಲಿ, ಯಾವುದೇ ಹಿಂಸೆ ಇಲ್ಲ, ಅಹಿಂಸಾತ್ಮಕ ರೂಪದಲ್ಲಿ ಸತ್ಯಕ್ಕಾಗಿ ಆಗ್ರಹ. ಇದು ದೈಹಿಕ ಒತ್ತಡವಲ್ಲ, ಫಿಸಿಕಲ್ ಫೈಟ್ ಏನಿಲ್ರಿ ಇದ್ರಾಗ. ಓಕೆ, ಕೇವಲ ಅಹಿಂಸಾತ್ಮಕ ರೂಪದಲ್ಲಿ. ವರ್ಣಭೇದ ನೀತಿಯ ವಿರುದ್ಧ ಹೋರಾಟದಲ್ಲಿ ಗಾಂಧೀಜಿಯವರು ಇದನ್ನ ಆಫ್ರಿಕಾ ಒಳಗೆ ಬಳಸಿ ಯಶಸ್ವಿಯಾಗಿರ್ತಾರೆ. ಅದೇ ಫಾರ್ಮುಲಾವನ್ನ ಇವರು ಭಾರತದಲ್ಲಿಯೂ ಕೂಡ ಅಲ್ವಾ, ಅದೇ ಅಸ್ತ್ರವನ್ನ ಭಾರತ ಸ್ವತಂತ್ರ ಚಳವಳಿಯಲ್ಲಿಯೂ ಕೂಡ ಗಾಂಧೀಜಿಯವರು ಬಳಸ್ತಾರೆ. ನೆನ್ಪಿಟ್ಕೋರಿ, ರೌಲತ್ ಕಾಯ್ದೆ. ಬ್ರಿಟಿಷ ಸರ್ಕಾರವು ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಈ ಕೆಳಗಿನ ಯಾವುದನ್ನ ನೇಮಕ ಮಾಡಿತ್ರಿ? ಹಂಟರ್ ಆಯೋಗ, ರೌಲಟ್ ಕಾಯ್ದೆ, ಖಿಲಾಫತ್ ಚಳವಳಿ, ಸೈಮನ್ ಆಯೋಗ ಅಂತ ಇದೆ. ಎಸ್ ರೀ, ರೌಲತ್ ಕಾಯ್ದೆಯಿಂದಾನೇ ಏನಾಯ್ತು? ಓಕೆ, ರೌಲತ್ ಕಾಯ್ದೆಯಿಂದಾನೇ ಒಂದ್ ಟೈಪ್ ಆಫ್ ಏನಪ್ಪಾ ಅಂದ್ರೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿರುವಂತದ್ದು ಗೊತ್ತಲ್ವಾ. ಸತ್ಯಪಾಲ್ ಮತ್ತು ಡಾಕ್ಟರ್ ಕೀಚಲು ಅವ್ರನ್ನ ಏನ್ ಮಾಡಿರ್ತಾರ್ರಿ, ಬ್ರಿಟಿಷ್ ಸರ್ಕಾರದ ಒಂದು ಸೇನೆ ಬಂಧಿಸಲಾಗಿರ್ತದ ಅಲ್ವಾ, ಅವ್ರನ್ನ ಜೈಲಲ್ಲಿ ಹಾಕಿರ್ಲಾಗಿರ್ತದ. ಹಂಗಾಗಿ ಅವ್ರನ್ನ ಬಿಡುಗಡೆಗೊಳಿಸುವಂತೆ ಜನ ಏನ್ ಮಾಡಿರ್ತಾರೆ, ಗಾಂಧೀಜಿಯವರ ಒಂದು ಕರೆಯ ಮೇರೆಗೆ ಜಲಿಯನ್ ವಾಲಾಬಾಗ್ದಲ್ಲಿ ಏನಾಗಿರ್ತದ, ಸಭೆಯನ್ನ ಸೇರಿರ್ತಾರೆ. ಸೊ ಏಕಾಏಕಿಯಾಗಿ ಜನರಲ್ ಡಯರ್ ಮೂಲಕ ಅವ್ರ ಮೇಲೆ ಗುಂಡಿನ ದಾಳಿ, ಸುರಿಮಳೆಯನ್ನ ಮಾಡಲಾಗ್ತದ. ಸಾಕಷ್ಟು ಜನರು ಅಲ್ಲಿ ಸಾವನ್ನಪ್ತಾರೆ. ಸೊ ಆ ಒಂದು ಸಾವು ನೋವುಗಳಿಗೆ ಬಹಳಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾವ ನಂತರ. ಅದಕ್ಕೋಸ್ಕರ ಒಂದು ಆಯೋಗವನ್ನ ನೇಮಕ ಮಾಡ್ಲಾಗ್ತದ್ರಿ, ಇದ್ರ ಮೇಲೆ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ. ಬಟ್ ಈ ಆಯೋಗ ಆ ಡಯರಿನಿಗೆ ಏನೂ ವಿಚಾರಗಳನ್ನ ನಡೆಸಂಗಿಲ್ಲ, ಸರಿನಾ. ಸೊ ಹಂಟರ್ ಆಯೋಗ ಇದಕ್ಕೆ ರೈಟ್ ಆನ್ಸರ್ ಆಗತ್ತೆ. ಅಮೃತ್ಸರದಲ್ಲಿ ರೌಲತ್ ಕಾಯ್ದೆ ವಿರುದ್ಧ ನೋಡ್ರಿ, ಇದೇ ರೌಲಟ್ ಆಕ್ಟ್. ಇದು ಏನು, ಸಂಶಯ ಆಧಾರದ ಮೇಲೆ ಜನರನ್ನ ಬಂಧಿಸುವಂತದ್ದು ಅಥವಾ ಪ್ರತಿಭಟನಾಕಾರರನ್ನ ಬಂಧಿಸುವಂತ ವಿಚಾರ. ಸೊ ಇದರ ವಿರುದ್ಧವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿರುವಂತ 20,000 ಜನರ ಮೇಲೆ ಆ ನಗರದ ಉಸ್ತುವಾರಿ ಜನರಲ್ ಡಯರ್ ಈ ಪ್ರತಿಭಟನಾಕಾರರ ಮೇಲೆ ಏಕಾಏಕಿ, ಯಾಕಂದ್ರೆ ಜನರಲ್ ಡಯರ್ ಏನ್ ಮಾಡಿರ್ತಾರಪ್ಪ ಅಂದ್ರ ಆ ಒಂದು ಕಂಪ್ಲೀಟ್ ಏರಿಯಾದ ಉಸ್ತುವಾರಿಯನ್ನ ಕೊಟ್ಟಿರ್ತಾರೆ. ಆ ಸಮಯದಲ್ಲಿ ಜನರಲ್ ಡಯರ್ ಏನ್ ಮಾಡ್ತಾರ್ರಿ, ಎಲ್ಲಾ ಜನರಿಗೂ ಕೂಡ ಸಭೆ ಸೇರಬಾರ್ದು, ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಓಕೆ, ಈ ಜನರಲ್ ಡಯರ್ ಒಂದು ತುರ್ತಾಗಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರ. ಒಟ್ನಲ್ಲಿ ಇನ್ ಅಪ್ಕಮಿಂಗ್ ಡೇಸ್ ಒಳಗೆ, ಮುಂಬರುವಂತಹ ದಿನಗಳಲ್ಲಿ ಯಾರು ಕೂಡ ಸಭೆಯನ್ನ ಸೇರಬಾರ್ದು ಅಲ್ವಾ. ಕೆಲವು ಜನಗಳಿಂದ ಅಂದ್ರೆ 10ಕ್ಕಿಂತ ಜಾಸ್ತಿ ಅಥವಾ ಒಂದು 50ಕ್ಕಿಂತ ಜಾಸ್ತಿ ಈ ರೀತಿಯಾಗಿ, ಸೊ ಇಷ್ಟು ಜನರು ಒಂದ್ ಕಡೆ ಸೇರುವಂಗಿಲ್ಲ ಅಂತ ಆಲ್ರೆಡಿ ಘೋಷಣೆ ಮಾಡಿರ್ತಾರೆ. ಬಟ್ ಆ ಘೋಷಣೆ ಕೆಲ ಜನರಿಗೆ ಗೊತ್ತಿರ್ತದ, ಕೆಲ ಜನರಿಗೆ ಗೊತ್ತಿರಂಗಿಲ್ಲ. ಬಟ್ ಜನರೇನು ನಾವು ಇಲ್ಲಿ ಪ್ರತಿಭಟನೆ ಮಾಡಕ್ ಬಂದಿಲ್ಲ, ಜಸ್ಟ್ ಒಂದು ಹಬ್ಬ ತರ ಆಚರಣೆ ಮಾಡೋಣ ಅಂತ ಹೇಳಿ ಒಂದ್ ಆಗೋಣ ಅನ್ನೋ ಒಂದು ವಿಚಾರ ಕೂಡ ಇರ್ತದಲ್ವಾ, ಬೈಸಾಖಿ ಒಂದು ಹಬ್ಬ ತರ. ಸೊ ಆ ಒಂದು ವಿಚಾರದಲ್ಲಿ ಎಲ್ಲಾ ಜನರು ಹೋಗಿ ಆ ಒಂದು ಜಲಿಯನ್ ವಾಲಾಬಾಗ್ ಉದ್ಯಾನದಲ್ಲಿ ಕೂಡಿರ್ತಾರೆ. ಸೊ ಅವ್ರ ಮೇಲೆ ರೀ ಗುಂಡಿನ ಸುರಿಮಳೆಯನ್ನ ಇದು ಹಾಕುವಂತದ್ದು ಜನರಲ್ ಡಯರ್ನ ಸೈನಿಕರು. ಅವ್ರಿಗೆ ಆದೇಶ ಕೊಟ್ಟು ಬಿಡ್ತಾರ್ರಿ, ಬಾಗ್ಲಾ ಮುಚ್ಚ್ರಿ, ಒಂದೇ ಒಂದು ಗೇಟ್ ಇರ್ತದ ಹೊರಗೆ ಹೋಗಕ್ಕ, ಅದನ್ನ ಕ್ಲೋಸ್ ಮಾಡ್ರಿ, ನಿಮ್ಮ ಬಂದೂಕಿನ ಗುಂಡುಗಳು ಖಾಲಿ ಆಗೋ ಮಠ ಗುಂಡಾರಸ್ರಿ ಅಂತ ಬಿಡ್ತಾರ. ಅದ ಚಿಕ್ಕ ಚಿಕ್ಕ ಮಕ್ಕಳು, ಮಹಿಳೆಯರು, ದೊಡ್ಡವರು, ಹಿರಿಯರು, ಅಂಗವಿಕಲರು ಎಲ್ಲರೂ ಇರ್ತಾರ. ಹತ್ಯಾಕಾಂಡದಲ್ಲಿ ಒಟ್ಟಿನಲ್ಲಿ ಬಹಳ ಕಡಿಮೆ ಸಂಖ್ಯೆಯನ್ನ ಕೊಟ್ಟಿದ್ದಾರೆ, 379. ಬಟ್ ಇದ್ರದ ಸಂಖ್ಯೆ ಮೇ ಬಿ ಆ ಸಮಯದಲ್ಲಿ ಇನ್ನೂ ಹೆಚ್ಚಿರಬಹುದು. ಸೊ ಪ್ರತಿಭಟನಾಕಾರರು ಪ್ರಾಣವನ್ನ ಕಳ್ಕೋತಾರೆ, ಸಹಸ್ರಾರು ಜನರು ಗಾಯವನ್ನ ಕೊಡ್ತಾರೆ. ಎಸ್, ಈ ಘಟನೆಯನ್ನ ಜಲಿಯನ್ ವಾಲಾಬಾಗ್ ದುರಂತ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ, ಸರಿಯಾದ ಹೇಳಿಕೆಯನ್ನ ಗುರುತಿಸ್ರಿ. ಹೇಳಿಕೆ ಈ ರೀತಿಯಾಗಿದೆ: ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಖಂಡಿಸಿ ರವೀಂದ್ರನಾಥ್ ಠಾಗೂರ್ ತಮಗೆ ಸಿಕ್ಕ ನೈಟ್ಹುಡ್ ಗೌರವವನ್ನ ತ್ಯಾಗ ಮಾಡ್ತಾರೆ. ಹಾಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣಕರ್ತನಾದಂತಹ ಜನರಲ್ ಡಯರ್ನನ್ನ ಭಾರತದ ಕ್ರಾಂತಿಕಾರಿ ಉಧಮ್ ಸಿಂಗ್ ಹತ್ಯೆ ಮಾಡ್ತಾನ. ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಎಂಬ ಅಲಿ ಸಹೋದರರು
ಭಾರತದಲ್ಲಿ ಬ್ರಿಟಿಷರ ಪರವಾದಂತಹ ಖಿಲಾಫತ್ ಚಳುವಳಿಯನ್ನ ಪ್ರಾರಂಭಿಸಿದ್ರು. ಮುಸ್ಲಿಂ ಚಳುವಳಿಯಾದಂತಹ ಖಿಲಾಫತ್ ಚಳುವಳಿಯನ್ನ ಗಾಂಧೀಜಿಯವರು ಬೆಂಬಲಿಸಲಿಲ್ಲ. ನೋಡಿ, ಆಯ್ಕೆ 1 ಮತ್ತು 2 ಮಾತ್ರ ಸರಿ. ಮೇಲಿನ 4 ಆಯ್ಕೆಗಳು ಸರಿ ಇವೆ. ಕೇವಲ 2 ಮತ್ತು 4ನೇ ಆಯ್ಕೆ ಮಾತ್ರ ಸರಿ. ಆಪ್ಷನ್ 4 3ನೇ ಆಯ್ಕೆ ಮಾತ್ರ ಸರಿ ಅಂತ ಇದೆ. ಆನ್ಸರ್ ಹಾಕ್ತಾ ಹೋಗಿ. ಸಿ ಆರ್ ಡಿ ತಪ್ಪಂತ ಹೇಳ್ತಾ ಇದ್ದೀರಿ. ಓಕೆ, ಮೊದಲನೇದಾಗಿ ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಖಂಡಿಸಿ ರವೀಂದ್ರನಾಥ್ ಠಾಗೂರ್ ಅವರು ತಮಗೆ ಸಿಕ್ಕಂತಹ ನೈಟ್ಹುಡ್ ಗೌರವವನ್ನ ವಾಪಸ್ ಕೊಡ್ತಾರೆ. ಇದು ಸರಿ ಇದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣಕರ್ತನಾಗಿರುವಂತಹ ಜನರಲ್ ಡಯರ್ ನನ್ನ ಭಾರತದ ಕ್ರಾಂತಿಕಾರಿ ಉಧಮ್ ಸಿಂಗ್ ಹತ್ಯೆ ಮಾಡ್ತಾನೆ. ಇದು ಕೂಡ ಸರಿ ಇದೆ. ಆಪ್ಷನ್ 3 और 4 ರಾಂಗ್ ಇದೆ. 1 ಮತ್ತು 2 ಆಯ್ಕೆಗಳು ಮಾತ್ರ ಸರಿಯಾಗಿದೆ. ಟರ್ಕಿಯ ಸುಲ್ತಾನರು ಮುಸ್ಲಿಮರ ಧಾರ್ಮಿಕ ಮುಖಂಡರು ಆಗಿದ್ದು ಖಲೀಫರೆಂದು ಕರೆಸಿಕೊಳ್ತಿದ್ದಾರೆ. ಟರ್ಕಿಯ ಸುಲ್ತಾನರು ಮುಸ್ಲಿಮರ ಧಾರ್ಮಿಕ ಮುಖಂಡನಾಗಿದ್ದು ಅವರನ್ನ ಖಲೀಫರು ಅಂತ ಕರೆಯಲಾಗ್ತಿತ್ತು. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ, ಓಕೆ, ಫಸ್ಟ್ ವರ್ಲ್ಡ್ ವಾರ್, ಆ ಸಮಯದಲ್ಲಿ ಗೊತ್ತಲ್ವಾ, 1914ರಿಂದ 18 ಆ ಒಂದು ಮಿಡಲ್ ಏರಾ ಒಳಗೆ ಖಲೀಫರ ಮೇಲೆ ನಡೆಯುತ್ತಿದ್ದ ಬ್ರಿಟಿಷರ ದೌರ್ಜನ್ಯ. ಯಾಕಂದ್ರೆ ಈ ಖಲೀಫರ್ ಯಾರಿ? ಮುಸ್ಲಿಮರ ಮುಖಂಡರು. ಓಕೆ, ಮುಸ್ಲಿಮರ ಮುಖಂಡರು, ಅವ್ರನ್ನ ಖಲೀಫರು ಅಂತ ಕರೆಯಲಾಗ್ತದೆ. ಈ ರೀತಿ ಎಲ್ಲೋ ಬೇರೆ ಕಡೆ ಈ ಖಲೀಫರ ಮೇಲೆ ನಡೆಯುತ್ತಿದ್ದಂತಹ ಬ್ರಿಟಿಷರು ದೌರ್ಜನ್ಯವನ್ನ ಮಾಡೋದನ್ನ ಖಂಡಿಸಿ ಮುಸ್ಲಿಮರು ಜಗತ್ತಿನಾದ್ಯಂತ ಪ್ರತಿಭಟಿಸಿದರು. ಅಂತೆ ಅಲಿ ಸಹೋದರರು ಭಾರತದಲ್ಲಿ ಟರ್ಕರ ಪರವಾದ ಖಿಲಾಫತ್ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ. ಮುಸ್ಲಿಮರು ಸಹಭಾಗಿತ್ವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಬಹಳ ಮುಖ್ಯ ಎಂದು ಗಾಂಧೀಜಿ ಭಾವಿಸಿದ. ಅದರ ಪರಿಣಾಮವಾಗಿ ಗಾಂಧೀಜಿಯವರು ಕೂಡ ಖಿಲಾಫತ್ ಚಳವಳಿಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಬಿಕಾಸ್ ಗಾಂಧೀಜಿಯವರಿಗೆ ಗೊತ್ತಿತ್ತು ಅಲ್ವಾ, ಗಾಂಧೀಜಿಯವರಿಗೆ ಗೊತ್ತಿತ್ತು ಏನಂತ, ಇವಾಗ ಸ್ವತಂತ್ರ ಹೋರಾಟ ಮಾಡ್ತಾ ಇದೀವಂದ್ರೆ ಆಲ್ರೆಡಿ ಮುಸ್ಲಿಮರು ಕೂಡ ಬ್ರಿಟಿಷರ ಅಪೋಸ್ ಆಗ್ತಾ ಇದ್ದಾರೆ ಅಲ್ವಾ, ಮುಸ್ಲಿಮರು ಕೂಡ ಬ್ರಿಟಿಷರ್ ಅಪೋಸ್ ಆಗ್ತಾ ಇದ್ದಾರೆ. ಅಂತದ್ರಲ್ಲಿ ಈ ಮುಸ್ಲಿಮರನ್ನು ಮೆಜಾರಿಟಿ ಒಳಗ್ ಭಾರತದಲ್ಲಿ ಮುಸ್ಲಿಂ ಜನಾಂಗದವರು ಕೂಡ ಇದ್ರಲ್ವಾ. ಸೊ ನಾವು ಸ್ವತಂತ್ರ ಹೋರಾಟಕ್ಕೆ ಈ ಮುಸ್ಲಿಂ ಒಂದು ಬಂಧುಗಳ ಅವ್ರದ್ದು ಕೂಡ ಬೆಂಬಲ ಬಹಳ ಅವಶ್ಯಕತೆ ಇದೆ ಅನ್ನೋದು ಗಾಂಧೀಜಿಯವರಿಗೆ ಗೊತ್ತಿತ್ತು. ಹಾಗಾಗಿ ಅವ್ರ ಜೊತೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಗಾಂಧೀಜಿಯವರು ಈ ಖಿಲಾಫತ್ ಚಳವಳಿಯಲ್ಲಿಯೂ ಕೂಡ ಭಾಗವಹಿಸಿ ಈ ಮುಸ್ಲಿಂ ಜನಾಂಗದವರಿಗೂ ಕೂಡ ಸಹಾಯಕರಾಗಿ ನಿಲ್ಲುವಂಥದ್ದು. ಓಕೆ, ಇಷ್ಟು ತಿಳ್ಕೊಂಡ್ಬಿಡ್ರಿ. ಟರ್ಕರ ಪರವಾಗಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡಿರುವಂತದ್ದು. ಅಲ್ಲಿ ಬ್ರಿಟಿಷರ ಪರವಾಗಿ ಅಂತ ಇದೆ, ಹಾಗಾಗಿ ಇಲ್ಲಿ ನೋಡ್ಕೋರಿ, ಆಪ್ಷನ್ 3 ತಪ್ಪಾಗತ್ತೆ. ಓಕೆ, ನೋಡ್ರಿ, ಬ್ರಿಟಿಷರ ಪರವಾದ ಖಿಲಾಫತ್ ಚಳವಳಿ ಅಲ್ಲ, ಇದು ಟರ್ಕರ ಪರವಾದ. ಸರಿನಾ? ಅಸಹಕಾರ ಚಳವಳಿಯನ್ನ ಪ್ರಾರಂಭಿಸಲು ತತ್ಕ್ಷಣದ ಕಾರಣ ಏನಾಗಿತ್ರಿ? ಅಸಹಕಾರ ಚಳವಳಿಯನ್ನ ಪ್ರಾರಂಭ ಮಾಡಕ ಖಿಲಾಫತ್ ಚಳವಳಿ, ರೌಲಟ್ ಕಾಯ್ದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಭಾರತ ಸರ್ಕಾರ ಕಾಯ್ದೆಯ ಸಮಾಧಾನ. ಎಸ್, ಮೇನ್ ಅಸಹಕಾರ ಚಳವಳಿ ಕಾರಣ ಆಗಿರುವಂತದ್ದು ಯಾವುದು ಅಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ರೀ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಇದರಿಂದ ಎಲ್ಲರೂ ಕೂಡ ಮನನೊಂದು ರಾಷ್ಟ್ರೀಯ ನಾಯಕರು ಅಸಹಕಾರಕ್ಕೆ ಕರೆ ಕೊಡ್ತಾರ. ಅಂದ್ರ ನಾನ್ ಕೋಆಪರೇಟಿವ್ ಮೂವ್ಮೆಂಟ್. ಬ್ರಿಟಿಷರಿಗೆ ಒಟ್ನಲ್ಲಿ ಸಹಕಾರ ಕೊಡೋದು ಬೇಡ ಅಲ್ವಾ. ಏಕಾಏಕಿಯಾಗಿ ಭಾರತೀಯರ ಮೇಲೆ ಈ ರೀತಿಯಾಗಿ ಹತ್ಯೆಯನ್ನ ಮಾಡುವಂತದ್ದು ಇದು ಬಹಳ ಕೆಟ್ಟ ವಿಚಾರ ಅಂತ ಹೇಳಿ ಎಲ್ರೂ ಕೂಡ ಅಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅಸಹಕಾರ ಚಳವಳಿ ಯಶಸ್ವಿಯಾಗಿ 1920ರಲ್ಲಿ ದೇಶದಾದ್ಯಂತ ಹರಡಿತು. ಬಟ್ ನಿಮಗ್ ಗೊತ್ತಿರ್ಲಿ, ಈ ಚಳವಳಿ ವಿಫಲವಾಗತ್ತೆ. ಈ ಚಳವಳಿಗೆ ಬೆಂಬಲಿಸಿ ಮೋತಿಲಾಲ್ ನೆಹರು, ಸಿ ಆರ್ ದಾಸ್ ತಮ್ಮ ವಕೀಲಿ ವೃತ್ತಿಯನ್ನ ತ್ಯಾಗ ಮಾಡ್ತಾರೆ. ಇವರೆಲ್ಲ ಲಾಯರ್ ಇರ್ತಾರ, ತಮ್ಮ ವೃತ್ತಿಗಳನ್ನ ತ್ಯಾಗ ಮಾಡ್ತಾರೆ. ಹಾಗೆ ಈ ಅವಧಿ ಒಳಗ ಬ್ರಿಟನ್ ರಾಜಕುಮಾರ ಭಾರತನ ಭೇಟಿಯನ್ನು ಕೂಡ ವಿರೋಧ ಮಾಡ್ಲಾಗ್ತದ. ಬಿಕಾಸ್ ಆ ಸಮಯದಲ್ಲಿ ಬ್ರಿಟನ್ನಿನ ರಾಜ ಭಾರತಕ್ಕೆ ಬರೋನಿರ್ತಾನ್ರಿ, ಅದನ್ನು ಕೂಡ ಯಾರು ಬರವಂಗಿಲ್ಲ ನಮ್ಮಲ್ಲಿ ಅಂತ ಹೇಳಿ ಅಪೋಸ್ ಕೂಡ ಆಗುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಎಸ್, ಈ ಕೆಳಗಿನ ಯಾವುದು ಹಿಂದೂ ಮತ್ತು ಮುಸ್ಲಿಮರಲ್ಲಿ ಭಾರತ ರಾಷ್ಟ್ರೀಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಏಕತೆ ತಂದಿದ್ದು? ಯಾವ ಚಳವಳಿ? ಖಿಲಾಫತ್ ಚಳವಳಿ, ದಂಡಿ ಯಾತ್ರೆ, ಭಾರತ ಬಿಟ್ಟು ತೊಲಗಿ ಚಳವಳಿ, ಕಾನೂನು ಭಂಗ ಚಳವಳಿ ಅಂತ ಇದೆ. ವೆರಿ ಗುಡ್, ಖಿಲಾಫತ್ ಚಳವಳಿ ರೀ. ಖಿಲಾಫತ್ ಚಳವಳಿ, ಈ ಚಳವಳಿಯು ಹಿಂದೂ ಮುಸ್ಲಿಮರು ಒಂದುಗೂಡಿ ನಡೆಸಿದ ರಾಷ್ಟ್ರವ್ಯಾಪಿ ಆಂದೋಲನವಾಗಿದೆ. ಇದನ್ನ ಕೇಳಿದ್ದಾರೆ ಪ್ರಶ್ನೆ, ನೆನ್ಪಿಟ್ಕೊಂಡ್ಬಿಡ್ರಿ. ಅನೇಕ ರಾಷ್ಟ್ರೀಯ ನಾಯಕರು ಮತ್ತು ಕಾಂಗ್ರೆಸ್ ಸಂಘಟನೆಯು ಖಿಲಾಫತ್ ಚಳವಳಿಯ ಈ ಖಿಲಾಫತ್ ಚಳವಳಿಗೆ ಬೆಂಬಲ ಕೊಡ್ತಾರೆ. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಸ್ಥಗಿತಗೊಳಿಸಲು ಕಾರಣ ಏನಿತ್ತು? ರೀಸನ್. ಗಾಂಧೀಜಿಯವರು ಈ ಅಸಹಕಾರ ಚಳವಳಿ, ಇದು ಯಾಕಂದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ನಡೆದಿದ್ರಿ ಅಸಹಕಾರ ಚಳವಳಿ, ರಾಷ್ಟ್ರವ್ಯಾಪಿ ಚಳವಳಿ. ಅಂಡ್ ಇದನ್ನ ಗಾಂಧೀಜಿಯವರು ವಾಪಸ್ ಪಡ್ಕೋಬೇಕಂದ್ರ ಅಷ್ಟೊಂದು ಬಲವಾದ ಕಾರಣ ಇದ್ದಾಗಲೇ ಗಾಂಧೀಜಿಯವರು ಈ ಚಳವಳಿಯನ್ನ ವಾಪಸ್ ತಗೋತಾರ.
ಅದ ಕಾರಣ ಯಾವುದು? ಗಾಂಧಿ ಇರ್ವಿನ್ ಒಪ್ಪಂದ ಆಗಿದ್ದ, ಬ್ರಿಟಿಷರ ಆದೇಶದ ಮೇಲೆನ, ಕಾಂಗ್ರೆಸ್ನಲ್ಲಿ ಬಿರುಕು ಉಂಟಾಗಿದ್ದ, ಅಥವಾ ಜನ ಹಿಂಸೆಗೆ ತಿರುಗಿದ್ದು? ಏನ್ ರೀಸನ್ ಆಗತ್ತೆ ಹೇಳ್ರಿ? ಎಸ್, ಮೇನ್ ರೀಸನ್ ಆಗೋದಿಲ್ಲಿ ಜನ ಹಿಂಸೆಗೆ ತಿರುಗಿದ್ದು ಅಲ್ವಾ? ಜನ ಹಿಂಸೆಗೆ ತಿರುಗಿದ್ದು. ಅಹಿಂಸಾ ಭಾವನೆ ಜನರಲ್ಲಿ ಇನ್ನೂ ಮೂಡಿರ್ಲಿಲ್ಲ. ಅಹಿಂಸಾ ಭಾವನೆ ಜನರಲ್ಲಿ ಇನ್ನೂ ಕೂಡ ಮೂಡಿರ್ಲಿಲ್ರಿ. ಜನ ಹಿಂಸೆಗೆ ತಿರುಗಿದ್ದು. ಇದಕ್ಕೆ ಗಾಂಧೀಜಿಯವರು ತಮ್ಮ ಬೃಹತ್ ಆಂದೋಲನವಾಗಿರುವಂತಹ ಅಸಹಕಾರವನ್ನು ವಾಪಸ್ ಪಡ್ಕೋತಾರೆ. ಚಳುವಳಿ, ಅಸಹಕಾರ ಚಳುವಳಿ ನಾಗರಿಕ ಕಾಯ್ದೆ ಭಂಗ ಚಳುವಳಿ ಯಶಸ್ವಿಯಾಗಿ ಭಾರತದಾದ್ಯಂತ ನಡೆಯುತ್ತಿತ್ತು. ಉತ್ತರ ಪ್ರದೇಶದ ಚೌರಿ ಚೌರ ಎಂಬಲ್ಲಿ ಸಾವಿರಾರು ಸ್ವತಂತ್ರ ಯೋಧರು ಚಳುವಳಿಗೆ ಧುಮುಕ್ತಾರೆ. 1922ರಲ್ಲಿ ಶಾಂತಿಯುತವಾಗಿ ಚಳುವಳಿ ನಡೆಸುತ್ತಿದ್ದ ಚಳುವಳಿಗಾರರ ಮೇಲೆ ಪೊಲೀಸರು ಹಲ್ಲೆ ಮಾಡಿದರು. ನೋಡ್ರಿ, ಅವ್ರು ತಂಪಾಡಿಗೆ ತಾವು ಆ ಒಂದು ಚಳುವಳಿಗಾರರು ಚಳುವಳಿಯನ್ನ ಮಾಡ್ತಿರ್ತಾರ. ಬಟ್ ಪೊಲೀಸರು ಏನ್ ಮಾಡ್ತಾರಪ್ಪ ಅಂದ್ರ ಆ ಚಳುವಳಿಗಾರರ ಮೇಲೆ ಗುಂಡನ್ನ ಹಾರಿಸ್ತಾರ. ಇದರಿಂದ ಕುಪಿತವಾದ ಚಳುವಳಿಗಾರರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು. ಇದರಿಂದ 22 ಜನ ಪೊಲೀಸರು ಸಜೀವ ದಹನರಾದರು. ಈ ಘಟನೆ ಇತಿಹಾಸದಲ್ಲಿ ಚೌರಿ ಚೌರಾ ಘಟನೆ ಚೌರಿ ಚೌರಾ ಘಟನೆ ಎನ್ನುತ್ತಾರೆ. ಚಳುವಳಿಗಾರರ ಹಿಂಸಾತ್ಮಕ ವರ್ತನೆಗಾಗಿ ಗಾಂಧೀಜಿಯವರು ವಿಷಾದ ವ್ಯಕ್ತಪಡಿಸಿ, ಬಿಕಾಸ್ ಬ್ರಿಟಿಷರು ನಮ್ಮ ಮೇಲೆ ಗುಂಡು ಹಾರಿಸಿ ಅವರು ಹಿಂಸೆಯನ್ನ ಮಾಡ್ತಾ ಇದ್ದಾರೆ ಅಂದ್ಮೇಲೆ ನೀವು ಕೂಡ ಒಂದು ಪೊಲೀಸ್ ಠಾಣೆಯನ್ನ ಬಂಧಿಸಿ 22 ಜನ ಪೊಲೀಸರನ್ನ ಸಾಯಿಸ್ತಾ ಇದ್ದೀರಿ ಅಂದ್ರೆ ನೀವು ಕೂಡ ಹಿಂಸೆಯನ್ನೇ ಮಾಡ್ತಾ ಇದ್ದೀರಿ. ಅವರಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಭೇದ ಇಲ್ಲ ಅಂತ ಹೇಳಿ ವಿಷಾದ ವ್ಯಕ್ತಪಡಿಸಿ ಈ ಅಸಹಕಾರ ಚಳವಳಿಯನ್ನ ಇನ್ನ ಜನರಿಗೆ ಅಹಿಂಸಾ ಭಾವನೆ ಬರೋ ತರ ನಾನು ಇನ್ನ ತಿಳ್ಕೋಬೇಕಾಗಿದೆ, ಜನರ ಮನವನ್ನ ನಾನು ಆಲಿಸ್ಬೇಕಂತ ಹೇಳಿ ಗಾಂಧೀಜಿಯವರು ಈ ಚಳವಳಿಯನ್ನ ವಾಪಸ್ ಪಡ್ಕೊಂಡ್ಬಿಡ್ತಾರೆ. ಎಷ್ಟೇ ಇರ್ಲಿ, ಯಾವ ರಾಷ್ಟ್ರ, ಯಾವ ದೇಶ, ಯಾವ ಜನಾಂಗ ಯಾವುದು ಈ ರೀತಿ ಹಿಂಸೆಯ ಮಾರ್ಗದಲ್ಲಿ ಹಿಡಿದು ಹಿಂಸಾತ್ಮಕ ಮಾರ್ಗವಾಗಿ ಸ್ವತಂತ್ರ ಪಡ್ಕೊಂಡಿರ್ತದೋ ಅದು ಯಾವತ್ತೂ ಕೂಡ ಅಹಿಂಸಾ ಭಾವನೆಯನ್ನ ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ. ಇದಕ್ಕೆ ಎಕ್ಸಾಂಪಲ್ ನೀವು ಪಕ್ಕದಲ್ಲಿ ನಮ್ಮ ಪಾಕಿಸ್ತಾನ ನೋಡ್ರಿ, ಅದು ಕೂಡ ಗ್ರೋತ್ ಆಗಕ್ ಸಾಧ್ಯ ಇಲ್ಲ. ನಮ್ಮ ಬಾಂಗ್ಲಾದೇಶ ತಗೋರಿಲ್ಲ ಹಿಂಸಾತ್ಮಕ ಭಾವನೆಯಿಂದ. ಬಟ್ ಭಾರತ ಹಂಗಿಲ್ಲ. ಭಾರತ ಅಹಿಂಸಾ ಮತ್ತು ಸತ್ಯಾಗ್ರಹ ಒಂದು ಮಾರ್ಗದಲ್ಲಿ ನಾವು ಇದನ್ನ ಪಡ್ಕೊಂಡಿರುವಂತದ್ದು. ಹಾಗಾಗಿ ನಮ್ಮ ರಾಷ್ಟ್ರ ಅಹಿಂಸಾ ಒಂದು ತತ್ವವನ್ನ ಹೊಂದಿರುವಂತಹ ರಾಷ್ಟ್ರ ರೀ. ಸ್ಟಿಲ್ ನಾವೇನ್ ಮಾಡ್ತೀವಿ, ಒಗ್ಗಟ್ಟಿನಿಂದ ಇದೀವಿ. ಇದಕ್ಕೆ ಇದೇ ಒಂದು ಕಾರಣ, ಗಾಂಧೀಜಿಯವರ ತತ್ವಗಳೇ ಕಾರಣ. ಸರಿನಾ? ಎಷ್ಟರಲ್ಲಿ ಬಂದಂತಹ ಕಾಯ್ದೆಯು ಭಾರತೀಯರಿಗೆ ಚುನಾವಣೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ನೀಡಿದ್ರಿ? 1935ರ ಕಾಯ್ದೆ, ಎಸ್. 1919ರ ಕಾಯ್ದೆ, 1923ರ ಕಾಯ್ದೆ, 1919ರ ಕಾಯ್ದೆ. ಭಾರತೀಯರಿಗೆ ಚುನಾವಣೆಯಲ್ಲಿ ಭಾಗವಹಿಸಕ ಅವಕಾಶ ಕೊಟ್ಟಿರುವಂತಹ ಕಾಯ್ದೆ. ವೆರಿ ಗುಡ್, 1990 ಆಕ್ಟ್ ರೀ. ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣಾ ಕಾಯ್ದೆ ಅಂತ ನೀವು ಕರಿಬಹುದು. ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣಾ ಕಾಯ್ದೆ ಅಥವಾ 1919ರ ಭಾರತ ಸರ್ಕಾರ ಕಾಯ್ದೆ ಅಂತಾನು ನೀವು ಕರಿಬಹುದು. ಈ ಕಾಯ್ದೆಯು ಚುನಾವಣೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನ ಭಾರತೀಯರಿಗೆ ನೀಡಿತು. ಆದರೆ ಈ ಕಾಯ್ದೆ ಸದುದ್ದೇಶವನ್ನ ಹೊಂದಿಲ್ಲವಾದ್ದರಿಂದ ಕೆಲವು ಕಾಂಗ್ರೆಸ್ಸಿಗರು ಇದನ್ನ ಬಹಿಷ್ಕರಿಸ್ಬಿಟ್ರು. ಅದೇನ್ ತಗೊಂಡ್ ಬಂದಿತ್ತು, ಬಟ್ ಈ ಕಾಯ್ದೆ ಒಳಗೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಒಂದು ಭಾರತೀಯರಿಗೆ ಒಳಿತಿರುವಂತಹ ಅಥವಾ ಭಾರತೀಯರಿಗೆ ಒಳ್ಳೇದಾಗುವಂತಹ ಏನು ಸಂದೇಶಗಳು ಇದ್ರಾಗಿಲ್ಲ ಅಂತ ಹೇಳಿ ಸಾಕಷ್ಟು ಕಾಂಗ್ರೆಸ್ಸಿಗರು ಈ ಕಾಯ್ದೆಯನ್ನ ಧಿಕ್ಕರಿಸ್ಬಿಡ್ತಾರೆ. ಈ ಕಾಯ್ದೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತವೆ, ಬಟ್ ಅವುಗಳನ್ನ ಯಾರು ಒಪ್ಕೊಳ್ಳಂಗಿಲ್ರಿ. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ, ಸರಿಯಾದ ಹೇಳಿಕೆಯನ್ನ ಗುರುತಿಸ್ರಿ. ಹೇಳಿಕೆಗಳು ನೋಡಿ ಈ ರೀತಿಯಾಗಿದೆ, 4 ಇದಾವೆ. 4 ಕೂಡ ತುಂಬಾ ಇಂಪಾರ್ಟೆಂಟ್. ಮೊದಲನೇದು, 1924ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ವರಾಜ್ ಪಕ್ಷ ಬಹುಮತವನ್ನ ಪಡೆಯಿತು. ಎರಡನೇದು ನೋಡಿ, CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು 1923ರಲ್ಲಿ ಸ್ವರಾಜ್ ಪಕ್ಷವನ್ನ ಸ್ಥಾಪಿಸಿಕೊಂಡ್ರು. ಇದು ನಿಮ್ಮ GPT ಒಳಗೆಲ್ಲಾ ಕ್ವಶನ್, TET ಒಳಗೆಲ್ಲಾ ಕ್ವಶನ್, ಇವೆಲ್ಲಾ ಪಾಯಿಂಟ್ ಮೇಲೆ ಕೂಡ ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಇನ್ನು 1929ರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಸ್ವರಾಜ್ ಪಕ್ಷ ಕಾಂಗ್ರೆಸ್ ಪಕ್ಷದ ಜೊತೆಗೆ ವಿಲೀನವಾಗಿ 1909 ಆಯ್ಕೆ 1 ಮತ್ತು 2 ಮಾತ್ರ ಸರಿ. ಯಾಕೆ ಅಂತಂದ್ರೆ ನೋಡೋಣ. ಮೊದಲನೇ ಆಯ್ಕೆ ಯಾಕೆ ಸರಿ? 1924ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಸ್ವರಾಜ್ ಪಕ್ಷ ಬಹುಮತವನ್ನ ಪಡೆಯಿತು. ಎಸ್, ಇದು ಸರಿಯಾಗಿದೆ. ಅಂಡ್ ಆಪ್ಷನ್ 2, CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು 1923ರಲ್ಲಿ ಸ್ವರಾಜ್ ಪಕ್ಷವನ್ನ ಸ್ಥಾಪಿಸಿಕೊಂಡ್ರು. ಇದು ಕೂಡ ಸರಿಯಾಗತ್ತೆ. ಆಯ್ಕೆ 3 ತಪ್ಪಾಗಿದೆ. 1929ರ ಲಾಹೋರ್ ಅಧಿವೇಶನದಲ್ಲಿ ಸ್ವರಾಜ್ ಪಕ್ಷ ಕಾಂಗ್ರೆಸ್ ಪಕ್ಷ ಜೊತೆ ವಿಲೀನವಾಯಿತು ಅಂತ ಇದೆ ಅಲ್ವಾ? ಇದು ರಾಂಗ್ ಆಗತ್ತೆ. ಬಿಕಾಸ್ ಯಾವಾಗ ಇದು ಒಂದಾಗ್ತದಪ್ಪ ಅಂತಂದ್ರೆ 1924ರ ಬೆಳಗಾವಿ ಅಧಿವೇಶನ ಆಗತ್ ನೋಡ್ರಿ. 1924ರ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಏನಾಗ್ತದ, ಅಲ್ಲಿ ಈ ಸ್ವರಾಜ್ ಪಕ್ಷ ಏನಾಗಿರ್ತದ್ರಿ, ಕಾಂಗ್ರೆಸ್ ಜೊತೆ ಮರ್ಜ್ ಆಗ್ಬಿಡ್ತದ. ಹಂಗಾಗಿ
29 ಅಂತ ಕೊಡ್ಲಾಗಿದೆ. ಲಾಹೋರ್ ಅಧಿವೇಶನ ಅಲ್ಲ, ಅದು ಬೆಳಗಾವಿ ಅಧಿವೇಶನ. ಸೊ ಆಪ್ಷನ್ 3 ಇಲ್ಲಿ ರಾಂಗ್ ಆತ್ರಿ. ಅಂಡ್ ಆಪ್ಷನ್ 4 ಆಲ್ಸೋ ರಾಂಗ್, ಬಿಕಾಸ್ ಇದು ಗೊತ್ತು ನಿಮ್ಗೆ. ಸೈಮನ್ ಆಯೋಗ ಪರಿಶೀಲನೆ 1909 ಕಾಯ್ದೆ ಅಲ್ಲ, 1919 ಕಾಯ್ದೆ ಪರಿಶೀಲನೆಗಾಗಿ ನೇಮಕ ಆಗಿರುವಂತ ಆಯೋಗ ಇದೆ. ಸರಿ, ಸೊ ಅದಕ್ಕೋಸ್ಕರ ಆಪ್ಷನ್ 3 ಆರ್ 4 ಬೋತ್ ಆರ್ ರಾಂಗ್ ರೀ. ಇನ್ನು ನೆಕ್ಸ್ಟ್ 1924ರಲ್ಲಿ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಶಾಸನ ಸಭೆಯನ್ನ ಪ್ರವೇಶಿಸುವ ಸ್ವರಾಜ್ ಪಕ್ಷದ ಕಾರ್ಯತಂತ್ರವಾಗಿದ್ದು, ಗಾಂಧೀಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯಕ್ರಮವಾಗಿ ಒಪ್ಕೊಂಡ್ರು. ಅಂಡ್ ಹೀಗೆ ಸ್ವರಾಜ್ ಪಕ್ಷ ಕಾಂಗ್ರೆಸ್ನಲ್ಲಿ ಸೇರಿದ್ರಿ ಅಲ್ವಾ. ಅಂಡ್ ಬೆಳಗಾವಿ ಅಧಿವೇಶನ ಅಧ್ಯಕ್ಷತೆಯನ್ನ ಗಾಂಧೀಜಿ ವಹಿಸಿದ್ರು, ಅದು ಕೂಡ ಗೊತ್ತಿರ್ಲಿ ಸ್ವಲ್ಪ. ಅಂಡ್ 1919ರ ಕಾಯ್ದೆಯ ಕಾರ್ಯವೈಖರಿಯನ್ನ ತಿಳಿದು ಅವಶ್ಯಕತೆಗೆ ಅನುಸಾರವಾಗಿ ಸೂಕ್ತ ಬದಲಾವಣೆಯ ವರದಿಯನ್ನ ಅದು ಸರ್ಕಾರಕ್ಕೆ ಸಲ್ಲಿಸಬೇಕಿತ್ರಿ. ಅದರಂತೆ 1927ರಲ್ಲಿ ಜಾನ್ ಸೈಮನ್ ನೇತೃತ್ವದಲ್ಲಿ ಒಂದು ಆಯೋಗವನ್ನ ನೇಮಕ ಮಾಡಲಾಯಿತು. ಸೊ ಈ ಸೈಮನ್ ಆಯೋಗ ಯಾವ ಕಾಯ್ದೆಯ ಪರಿಶೀಲನೆಗಾಗಿ ಬಂದಿತ್ತಪ್ಪ ಅಂತಂದ್ರೆ 1919ರ ಕಾಯ್ದೆ ಪರಿಶೀಲನೆಗಾಗಿ ಬಂದಿರುವಂತದ್ದು. ಸರಿನಾ? ಓಕೆ. ಇನ್ನು ನೆಕ್ಸ್ಟ್ 1924ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಕಾರ್ಪೊರೇಷನ್ ಚುನಾವಣೆ ಒಳಗ ಸ್ವರಾಜ್ ಪಕ್ಷವು ಬಹುಮತವನ್ನ ಪಡೆಯಿತು. CR ದಾಸ್ ರವರು ಮೇಯರ್ ಆಗಿ ಇಲ್ಲಿ ಆಯ್ಕೆ ಆಗ್ತಾರ್ರಿ. ಅಂಡ್ ಇವರನ್ನ ದೇಶ ಬಂಧು, ನೋಡ್ರಿ ಈ ಪಾಯಿಂಟ್ ಮೇಲೆ ಕ್ವಶನ್ ಕೇಳಿದ್ರು ವಿದ್ಯಾರ್ಥಿಗಳೇ ಅಲ್ವಾ, ಹೊಂದಿಸಿ ಬರೀರಿ ಅಂತ ಹೇಳಿ. ಸೊ ಇವ್ರನ್ನ ದೇಶ ಬಂಧು ಎಂದು ಕರೆದಿದ್ದಾರೆ, ಗೊತ್ತಿರ್ಲಿ. ದೇಶ ಬಂಧು ಚಿತ್ತರಂಜನ್ ದಾಸ್ ರೀ. ಅಷ್ಟು ಇಂಪಾರ್ಟೆಂಟ್ ಅದ ಈ ಅಧ್ಯಾಯ. ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನು ಕೂಡ ನಾನಿಲ್ಲಿ ಮಿಸ್ ಆಗ್ಲಾರ್ತರ ಬರ್ದಿದ್ದೀನಿ. ಸರಿನಾ? ಗುಡ್. ಇನ್ ನೆಕ್ಸ್ಟ್ ನೋಡ್ರಿ ಕ್ವಶನ್. ಈ ಅಧ್ಯಾಯ ಲೆಂದಿ ಇದೆ, ಅಷ್ಟೇ ಮಹತ್ವಪೂರ್ಣವಾಗಿರುವಂತ ಲೆಸನ್ ಇದು. ಈ ಕೆಳಗಿನ ಯಾವ ಘಟನೆಯಲ್ಲಿ ಲಾಲಾ ಲಜಪತ್ ರಾಯ್ ರವರು ಬ್ರಿಟಿಷರ ಲಾಠಿ ಏಟಿನಿಂದ ಮರಣವನ್ನುತ್ತಾರೆ? ಈ ಕೆಳಗಿನ ಯಾವ ಘಟನೆಯಲ್ಲಿ ಲಾಲಾ ಲಜಪತ್ ರಾಯ್ ರವರು ಬ್ರಿಟಿಷರ ಲಾಠಿ ಏಟಿನಿಂದ ಮರಣವನ್ನ ಹೊಂದಿದ್ರು? ಲಾಹೋರ್ ಅಧಿವೇಶನ, ಸವಿನಯ ಕಾನೂನು ಭಂಗ ಚಳುವಳಿ, ಸೈಮನ್ ಆಯೋಗದ ಪ್ರತಿಭಟನೆ, ಭಾರತ ಬಿಟ್ಟು ತೊಲಗಿ ಚಳುವಳಿ ಅಂತ ಇದೆ. ಡೆಫಿನೆಟ್ಲಿ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆ ರೀ. ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆ. ಸೈಮನ್ ಕಮಿಷನ್ಗೆ ಅಪೋಸ್ ಮಾಡ್ತಿರ್ತಾರೆ, ಪ್ರತಿಭಟನೆ ನಡೀತಿರ್ತದ. ಆ ಸಮಯದಲ್ಲಿ ಈ ಒಂದು ಘಟನೆ ಆಗುವಂತದ್ದು. ಪಂಜಾಬಿನ ಸಿಂಹ ಎಂದೇ ಕರೆಯಲ್ಪಟ್ಟಿರುವಂತಹ ಲಾಲಾ ಲಜಪತ್ ರಾಯ್ ಅವ್ರು ಏನಾಗಿರ್ತಾರ್ರಿ, ಮೃತವನ್ನಪ್ತಾರೆ. ಈ ಆಯೋಗ ಅಂದ್ರೆ ಸೈಮನ್ ಆಯೋಗ, ಇದರಲ್ಲಿ ನೋಡ್ರಿ ಇದು ಹೆಂಗಾಗಿತ್ತಪ್ಪ ಅಂದ್ರೆ ಬ್ರಿಟಿಷ ಸರ್ಕಾರದ ಸಂಸದೀಯ ಆಯೋಗ ಇದು. ಅಂಡ್ ಈ ಒಂದು ಆಯೋಗದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಂಗ್ಲಿಷರೇ ಆಗಿರ್ತಾರ, ಬ್ರಿಟಿಷರೇ ಆಗಿರ್ತಾರ, ಭಾರತೀಯ ವ್ಯಕ್ತಿಗಳೇ ಆಗಿರಂಗಿಲ್ಲ. ಬಟ್ ಈ ಆಯೋಗ ಯಾರ ಬಗ್ಗೆ ಕಾನೂನು ಮಾಡಕ್ ಬಂದಿರ್ತದಪ್ಪ ಅಂದ್ರೆ ಭಾರತೀಯರ ಬಗ್ಗೆ ಕಾನೂನು ಮಾಡಕ್ ಬಂದಿರ್ತದ. ಬಟ್ ಇದರಲ್ಲಿ ಭಾರತೀಯರೇ ಇರಂಗಿಲ್ಲ. ಆ ಒಂದು ವಿಚಾರಕ್ಕೆ ಈ ಆಯೋಗವನ್ನ ಬಹಳ ಅಪೋಸ್ ಮಾಡ್ಲಾಗ್ತದೆ. ಸರಿ, ಸೈಮನರೇ ಹಿಂದಿರುಗಿ ಅಂತ ಎಲ್ಲ ಕೂಗನ್ನ, ಸೈಮನ್ ಗೋ ಬ್ಯಾಕ್ ಎಂಬ ಒಂದು ಕೂಗನ್ನ ಹಾಕ್ಲಾಗ್ತದ್ರಿ. ಸೊ ಈ ಆಯೋಗ ಬ್ರಿಟಿಷ್ ಸರ್ಕಾರದ ಸಂಸದೀಯ ಆಯೋಗ ಎಂಬ ನೆಪದಲ್ಲಿ ಒಬ್ಬ ಭಾರತೀಯರನ್ನು ಕೂಡ ಒಳಗೊಂಡಿರ್ಲಿಲ್ಲ. ಇದು ಬ್ರಿಟಿಷರವ್ರಿಗೆ ರಿಲೇಟೆಡ್ ಆಗಿದೆ, ಇದರಲ್ಲಿ ಭಾರತೀಯರಿಗಿನ ಅವಶ್ಯಕತೆ ಇಲ್ಲ ಅಂತ ಅವ್ರ ವಿಚಾರ ಆಗಿತ್ರಿ. ಹಾಗಾಗಿ ಯಾರನ್ನೂ ಕೂಡ ಒಳಗೊಂಡಿರ್ಲಿಲ್ಲ. ಇದರಿಂದ ಇದು ಭಾರತೀಯರಿಗೆ ಮಾಡಿದ ಅವಮಾನವೆಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾವಿಸಿ ಸೈಮನ್ ಆಯೋಗವನ್ನ ಬಹಿಷ್ಕರಿಸಿತು. ವಿಚಾರ ಮಾಡಿ, 1885ರಲ್ಲೇ ಭಾರತೀಯ ಕಾಂಗ್ರೆಸ್ ಆಕ್ಟಿವ್ ಆಗೈತಿ. ಈ ಸೈಮನ್ ಕಮಿಷನ್ ಬಂದಿದ್ದು 1927. ಇಲ್ಲಿ ಮಠ ಹೊಸದಾಗಿ ಬಂದಿರುವಂತಹ ಸೊಸಿನೇ 3 ದಿನದಾಗ ತಿಳ್ಕೊಂಡ್ಬಿಡ್ತಾಳ ಅಲ್ವಾ. 25 ವರ್ಷದ ಮಗಕ್ ಸಾಕಿದ್ದು ಮಗನನ್ನ ಪೂರಾ ತಿಳ್ಕೊಂಡ್ಬಿಡ್ತಾಳ 3-4 ದಿನದಾಗ ಅಂದ್ಮೇಲೆ, ಇಲ್ಲಿ ಇಷ್ಟು ವರ್ಷಗಳವರೆಗೆ ಬ್ರಿಟಿಷರ ನೀತಿಯನ್ನ ಭಾರತೀಯರು ಗೊತ್ತು ಮಾಡ್ಕೊಳ್ಳಾರ್ದ ಹೆಂಗ್ ಸಾಧ್ಯ? ಗೊತ್ತು ಮಾಡ್ಕೊಂಡ್ಬಿಟ್ಟಾರಿ ಅಲ್ವಾ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಕಾ ತಿಳಿದಿತ್ತು ಇವ್ರು ಏನ್ ಮಾಡಾತಾರ ಅಂತ ಹೇಳಿ. ಅದಕ್ಕೋಸ್ಕರ ಸೈಮನ್ ಹಿಂದಕ್ ಹೋಗು ಅಂತ ಹೇಳಿದ್ರು. ಸೈಮನ್ ಆಯೋಗ ಹೋದ ಕಡೆ ಎಲ್ಲಾ ಪ್ರತಿಭಟನೆಗಳು, ಅವ್ರಿಗೆ ಹೋಗಾಕ ಬಿಡ್ಲಿಲ್ಲ. ಹರ್ತಾಳಗಳು, ಪ್ರದರ್ಶನಗಳು ನಡೆದ್ರು. ಈ ಆಯೋಗ ಕಂಪ್ಲೀಟ್ಲಿ ಫೇಲ್ ಆಗ್ಬಿಡ್ತದ, ಎದಕ್ಕೂ ಕೂಡ ಬಾರದಂಗ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಎಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಘೋಷಿಸಿತು? ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಎಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾವಿಸಿತು? 1949ರ ಅಧಿವೇಶನ, 1929ರ ಲಾಹೋರ್ ಅಧಿವೇಶನ, 1938ರ ಹರಿಪುರ ಅಧಿವೇಶನ, 1924ರ ಬೆಳಗಾವಿ ಅಧಿವೇಶನ. ಸರಿ, ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಎಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಘೋಷಣೆ ಮಾಡಿದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಲಾಹೋರ್ ಅಧಿವೇಶನ ರೀ, 1929ರಲ್ಲಿ ಅಲ್ವಾ. ಲಾಹೋರ್ ಅಧಿವೇಶನ. ಈ ಲಾಹೋರ್ ಅಧಿವೇಶನ ಏನಿದೆ ಅಲ್ವಾ, ಇದರದ್ದು ಸಾಕಷ್ಟು ಒಂದು ಕಾನ್ಸ್ಟಿಟ್ಯೂಷನಲ್ ಇಂಪ್ಯಾಕ್ಟ್ ಬಹಳ ಇದೆ ನಮ್ಮ ಮೇಲೆ ಅಲ್ವಾ. ವೈ? ಬಿಕಾಸ್ ನೋಡೋಣ, 1929ರ ಲಾಹೋರ್ ಅಧಿವೇಶನ, ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಮಲ್ಟಿಪಲ್ ಟೈಮ್ ಕ್ವಶನ್ ರೀ. ಲಾಹೋರ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡವ್ರು ಯಾರು? ಜವಾಹರ್ಲಾಲ್ ನೆಹರೂರವರು ಅಲ್ವಾ. ಜವಾಹರ್ಲಾಲ್ ನೆಹರೂರವರು ಈ ಒಂದು ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿದವರು.
ಅಂಡ್ ಜನವರಿ 26 1930ರಂದು ಇಡೀ ದೇಶ ಸ್ವಾತಂತ್ರ್ಯ ದಿನವನ್ನ ಆಚರಿಸಿ ಲಾಹೋರ್ ಘೋಷಣೆಗೆ ಬೆಂಬಲ ಸೂಚಿಸಿತು. ನೋಡ್ರಿ, 1929ರಾಗ ಈ ಒಂದು ಲಾಹೋರ್ ಘೋಷಣೆ ಇದು ಮಾಡ್ಲಾಯ್ತು, ಅಧಿವೇಶನ ಮಾಡ್ಲಾಯ್ತು. ದೆನ್ ನೆಕ್ಸ್ಟ್ ಬರುವಂತಹ ವರ್ಷ 1930 ಜನವರಿ 26ರಂದು ಇಡೀ ದೇಶ ಸ್ವತಂತ್ರ ದಿನವನ್ನ ಅವತ್ತ ಆಚರಣೆ ಮಾಡಿ ಈ ಲಾಹೋರ್ ಅಧಿವೇಶನಕ್ಕೆ ಘೋಷಣೆ ಕೊಡ್ತಾರೆ. ಲಾಹೋರ್ ಅಧಿವೇಶನ ಬೇಸಿಕಲಿ ಏನು, ಸಂಪೂರ್ಣ ಸ್ವಾತಂತ್ರ್ಯ. ಓಕೆ, ನಮ್ಮ ಗುರಿ ಅಂದ್ರೆ ಇಡೀ ದೇಶದ್ದು ಕೂಡ ಗುರಿ ಏನು, ಸಂಪೂರ್ಣ ಸ್ವಾತಂತ್ರ್ಯ. ಹೀಗೆ ಸೊ ಈ ಜನವರಿ 26 ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೋಡಿ, ಜನವರಿ 1 1930ರಂದು ಜವಾಹರ್ಲಾಲ್ ನೆಹರೂರವರು, ಸ್ವಲ್ಪ ಇದನ್ನ ತಿಳ್ಕೋರಿ. ಜನವರಿ 1 1930ರಂದು ಜವಾಹರ್ಲಾಲ್ ನೆಹರೂರವರು ರಾವಿ ನದಿಯ ದಡದ ಮೇಲೆ ಸ್ವಾತಂತ್ರ್ಯದ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಅಧಿವೇಶನವು ಬ್ರಿಟಿಷರ ವಿರುದ್ಧ ಹಮ್ಮಿಕೊಳ್ಳಲಾಗುವ ಕಾನೂನು ಭಂಗ ಚಳವಳಿಯ ಪೂರ್ಣ ಜವಾಬ್ದಾರಿಯನ್ನ ಗಾಂಧೀಜಿಯವರಿಗೆ ವಹಿಸಿತು. ಇಲ್ಲಿ ನೋಡಿ, ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬಿಡ್ತದ್ರಿ ಏನು, ಕಾನೂನು ಭಂಗ ಚಳವಳಿ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೀವಿ. ಇಲ್ಲಿನೇ ಅದರೆಲ್ಲ ಡಿಸೈಡ್ ಮಾಡ್ಲಾಗ್ತದೆ. ಈಗ ನೆಕ್ಸ್ಟ್ ನಮ್ದು ಏನ ಸ್ಟೆಪ್ ಐತಪ್ಪ ಅಂದ್ರೆ ಕಾನೂನು ಭಂಗ ಚಳವಳಿ ಆಗ್ಬೇಕು, ಅಲ್ಲ ಉಪ್ಪಿನ ತೆರಿಗೆಯನ್ನು ರದ್ದು ಮಾಡ್ಬೇಕು. ಆ ಕಂಪ್ಲೀಟ್ಲಿ ಕಾನೂನು ಭಂಗ ಚಳವಳಿಯನ್ನ ನಡೆಸ್ಕೊಡೋರು ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಅಂತ ಹೇಳಿ ಈ ಅಧಿವೇಶನದಲ್ಲಿ ಡಿಸೈಡ್ ಮಾಡ್ಲಾಗ್ತದ್ರಿ. ಓಕೆನಾ. ಸಬರಮತಿಯಿಂದ ದಂಡಿಯವರೆಗೆ ನಡೆದ ತಂಡದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದವರು ಯಾರು? ಇದು ಕೂಡ ಬಹಳ ಸತಿ ಕ್ವಶನ್ ಕೇಳಿದ್ದಾರೆ. ಆರ್ ದಿವಾಕರಿ, ಕೌಜಲ್ಗಿ ಹನುಮಂತರಾಯರವರು, ಮಹಿಲಾರ್ ಮಹಾದೇವಪ್ಪ ಮತ್ತು ಗಂಗಾಧರರಾವ್ ದೇಶಪಾಂಡೆ ಅಂತ ಇದೆ. ಸಬರಮತಿಯಿಂದ ದಂಡಿಯವರೆಗೆ ಏನು ಕಾನೂನು ಭಂಗ ಚಳವಳಿ ನಡೀತು ಅಥವಾ ಉಪ್ಪಿನ ಸತ್ಯಾಗ್ರಹ, ಈ ಒಂದು ಚಳವಳಿ ಒಳಗ ಕರ್ನಾಟಕದಿಂದ ಭಾಗವಹಿಸಿದವರು ಯಾರು ಅಂದ್ರ ಮೈಲಾರ್ ಮಹಾದೇವಪ್ಪನವರು. ಎಸ್ ರೀ, 18 ವರ್ಷದ ತರುಣ ಮೈಲಾರ್ ಮಹಾದೇವಪ್ಪ. ಕರ್ನಾಟಕ ಕಾಂಗ್ರೆಸ್ ಕೂಡ ಆರ್ ದಿವಾಕರಿ, ಕೌಜಲ್ಗಿ ಹನುಮಂತರಾಯರವರು, ಗಂಗಾಧರರಾವ್ ದೇಶಪಾಂಡೆ, ಹಾಗೆ ಹರ್ಡೇಕರ್ ಮಂಜಪ್ಪ ಮತ್ತು ಕಾರ್ನಾಡು ಸದಾಶಿವರಾಯರನ್ನು ಒಳಗೊಂಡಂತಹ ಸತ್ಯಾಗ್ರಹ ಸಮಿತಿಯನ್ನು ರಚನೆ ಮಾಡಿಕೊಂಡು ಕಾರವಾರ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ಪ್ರಾರಂಭಿಸಿದ್ರು. ಇವರು ಕೂಡ ಅಂಕೋಲಾ ಒಳಗೆ, ಇದನ್ನು ಕೂಡ ಕೇಳಿದ್ದಾರೆ ಅಲ್ವಾ. ಕರ್ನಾಟಕದಲ್ಲಿಯೂ ಕೂಡ ಈ ಉಪ್ಪಿನ ಸತ್ಯಾಗ್ರಹವನ್ನು ಯಾವ ಪ್ರದೇಶದಲ್ಲಿ ನೆರವೇರಿಸಲಾಯಿತು ಅಂತಂದ್ರೆ ಡೆಫಿನೆಟ್ಲಿ ಅಂಕೋಲಾ. ಕಾನೂನು ಭಂಗ ಚಳವಳಿಯ ನೇತೃತ್ವ ವಹಿಸಿಕೊಂಡ ಗಾಂಧೀಜಿಯವರು ಈ ಕೆಳಗಿನವರ ಮುಂದೆ 11 ಬೇಡಿಕೆಗಳನ್ನ ಸಲ್ಲಿಸಿದರಿ. ಈ ಬೇಡಿಕೆಗಳು ತಿರಸ್ಕಾರವಾದ ನಂತರ ಈ ಚಳವಳಿ ಪ್ರಾರಂಭವಾಯಿತು. ನೋಡ್ರಿ, ಕಾನೂನು ಭಂಗ ಚಳವಳಿ ಅಥವಾ ಉಪ್ಪಿನ ಸತ್ಯಾಗ್ರಹ, ಇದರ ನೇತೃತ್ವ ಗಾಂಧೀಜಿಯವರು ವಹಿಸಿಕೊಂಡಿರ್ತಾರಲ್ವಾ. ಈ ಚಳವಳಿ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಗಾಂಧೀಜಿಯವರು 11 ಬೇಡಿಕೆಗಳನ್ನ ಬ್ರಿಟಿಷ್ ಸರ್ಕಾರದ ಜನರಲ್ ಮುಂದೆ ಇಡ್ತಾರೆ. ಆ ಜನರಲ್ ಯಾರು ಅಂತ ಬೇಸಿಕಲಿ ಇಲ್ಲಿ ಪ್ರಶ್ನೆ. ಲಾರ್ಡ್ ಕ್ಯಾನಿಂಗ್, ಮೌಂಟ್ ಬ್ಯಾಟನ್, ಸ್ಟಾಫೋರ್ಡ್ ಕ್ರಿಪ್ಸ್ ಮತ್ತು ಇರ್ವಿನ್ ಯಾರಿರ್ತಾರೆ ಆ ಸಮಯದಲ್ಲಿ? ವೆರಿ ಗುಡ್, ಇರ್ವಿನ್ ಇರ್ತಾನೆ. ಇರ್ವಿನ್ ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಗಾಂಧೀಜಿ 11 ಬೇಡಿಕೆಗಳು ನೋಡ್ರಿ, ಉಪ್ಪಿನ ಮೇಲಿನ ತೆರಿಗೆ ರದ್ದತಿಯೂ ಸೇರಿದಂತೆ ಒಟ್ಟು 11 ಬೇಡಿಕೆಗಳನ್ನ ಗಾಂಧೀಜಿಯವರು ಸಲ್ಲಿಸ್ತಾರ. ನಮ್ಮ ಈ 11 ಬೇಡಿಕೆಗಳನ್ನ ಒಪ್ಕೊಳ್ಳಿ, ನಾವು ಯಾವುದೇ ರೀತಿಯ ಸತ್ಯಾಗ್ರಹ ಆಗಿರ್ಲಿ, ಯಾವುದೇ ರೀತಿಯ ಒಂದು ಕಾನೂನು ಭಂಗ ಚಳವಳಿ ಆಗ್ಲಿ ಕೈಗೊಳ್ಳಂಗಿಲ್ಲ. ಉಪ್ಪಿನ ಮೇಲಿನ ತೆರಿಗೆಯನ್ನ ಒಳಗೊಂಡಂತೆ ಒಟ್ಟು 11 ಬೇಡಿಕೆಗಳದವು ನಮ್ಮ ಈಡೇರಿಸ್ರಿ ಅಂತ ಇಡ್ತಾರೆ. ಬಟ್ ಈ ಇರ್ವಿನ್ ಏನಿದಾನೆ ಗವರ್ನರ್ ಜನರಲ್ ಅಥವಾ ವೈಸ್ರಾಯ, ಅವರ ಬೇಡಿಕೆಗಳನ್ನ ಅಂದ್ರೆ ಗಾಂಧೀಜಿಯವರ ಬೇಡಿಕೆಗಳನ್ನ ಪರಿಗಣಿಸಲಿಲ್ಲ. ಇದರ ಪರಿಣಾಮವಾಗಿ ಗಾಂಧೀಜಿಯವರು ರೊಚ್ಚಿಗೆದ್ದು 1930ರಲ್ಲಿ ಸಬರಮತಿ ಆಶ್ರಮದಿಂದ ಸೂರತ್ ಸಮೀಪ ಇರುವಂತಹ ಸಮುದ್ರ ತೀರದ ದಂಡಿಯವರೆಗೆ ತಮ್ಮ ಅನುಯಾಯಿಗಳೊಂದಿಗೆ ಕಾಲ್ನಡಿಗೆಯಲ್ಲಿಯೇ ಹೊರಟು ದಂಡಿಯ ಕಡಲ ತೀರದಲ್ಲಿ ತಾವೇ ಉಪ್ಪನ್ನ ತಯಾರಿಸಿ ಕಾನೂನು ಭಂಗ ಚಳವಳಿಯನ್ನ ಪ್ರಾರಂಭಿಸಿದರು. ಇವಾಗ ಹೆಸರಿ ಇವರ ಅನುಯಾಯಿಗಳು 78 ಮಂದಿ ಅದೆಲ್ಲಾನು ಕೂಡ ಕೊಟ್ಟಿದ್ದಾರೆ. 10ನೇ ಕ್ಲಾಸ್ ಒಳಗೆ ಅದನ್ನು ಕೊಟ್ಟಿಲ್ಲ ಅಷ್ಟು, ಬಟ್ ಇದರಲ್ಲಿ ಕೊಟ್ಟಿದ್ದಾರೆ. 7th ಕ್ಲಾಸ್ ಒಳಗಿದೆ. ಅನುಯಾಯಿಗಳನ್ನ ಪರೀಕ್ಷೆ ಒಳಗೆ ಕೇಳಿದ್ದಾರೆ. ಎಷ್ಟು ಜನ ಅನುಯಾಯಿ ಅಂತಂದ್ರೆ 78 ಮಂದಿ ಅನುಯಾಯಿ ನೆನಪಿರ್ಲಿ. ಈ ಘಟನೆಯನ್ನ ಇತಿಹಾಸದಲ್ಲಿ ದಂಡಿ ಸತ್ಯಾಗ್ರಹ ಎಂದು ಕರೆಯುತ್ತಾರೆ. 3 ಹೆಸರು ಇದಕ್ಕ: ದಂಡಿ ಸತ್ಯಾಗ್ರಹ, ಕಾನೂನು ಭಂಗ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಈ ರೀತಿಯಾಗಿ. ಸೊ ಎಲ್ಲವೂ ಕೂಡ ಒಂದೇ, ನೀವು ತಿಳ್ಕೊಂಡ್ಬಿಡ್ರಿ. ಗಾಂಧಿ ಇರ್ವಿನ್ ಒಪ್ಪಂದ ಜರುಗಿತ್ತು. ಇದು ಮಲ್ಟಿಪಲ್ ಟೈಮ್ ಕ್ವಶನ್ ಆಗಿದೆ. ಡೆಫಿನೆಟ್ಲಿ 1931 ಒಳಗ ಗಾಂಧಿ ಇರ್ವಿನ್ ಒಪ್ಪಂದ ಜರುಗಿದ್ದು 1931ರಲ್ಲಿ. ಗಾಂಧಿ ಇರ್ವಿನ್ ಒಪ್ಪಂದ 1931. ಈ ಒಪ್ಪಂದರ ಪರಿಣಾಮವಾಗಿ ಯಾವುದು ಒಪ್ಪಂದ ರೀ? ಗಾಂಧಿ ಇರ್ವಿನ್ ಒಪ್ಪಂದ. ಈ ಒಪ್ಪಂದದ ಡೆಲ್ಲಿ ಒಪ್ಪಂದ ಅಂತಾನು ಕೂಡ ಕರಿತೀವಿ ಇದನ್ನ. ಸರಿ, ಈ ಒಪ್ಪಂದದ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷ ಸವಿನಯ ಕಾನೂನು ಭಂಗ ಚಳುವಳಿಯನ್ನ ನಿಲ್ಲಿಸಿ 2ನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದಲ್ಲಿ ಭಾಗವಹಿಸಾಕ ನಿರ್ಧಾರ ಮಾಡಿತು. ನಿಮಗ್ ಗೊತ್ತಿರುವ ಹಾಗೆ ಪ್ರಮುಖವಾಗಿ 3
ಸಾರಿ ಮೂರು ದುಂಡು ಮೇಜಿನ ಪರಿಷತ್ತುಗಳು ನಡೀತಾವ್ರಿ ಅಲ್ವಾ. ಯಾವಾಗ 1930, 1930, 1931 ಆರ್ 1932. ಅದ್ರಾಗ ಮೊದಲನೇದಾಗಂತೂ ದಂಡಿ ಸತ್ಯಾಗ್ರಹ ಅಥವಾ ಸವಿನಯ ಕಾನೂನು ಭಂಗ ಚಳವಳಿ ನಡೆದಿತ್ತು ಅಲ್ವಾ. ಈ ಒಂದು ಚಳವಳಿ ಗೊತ್ತು ನಿಮ್ಗೆ, ಇರ್ವಿನ್ ಸರಿಯಾಗಿ ರೆಸ್ಪಾನ್ಸ್ ಕೊಡ್ಲಿಲ್ಲ, ಚಳವಳಿ ಸ್ಟಾರ್ಟ್ ಆತ. ಈಗ ಹಂಗಂದ್ರ ನಡೆಯಂಗಿಲ್ಲ ಅಂತ ಹೇಳಿ 31 ಒಳಗ್ರಿ 31 ಒಳಗ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸ್ಟಾರ್ಟ್ ಆಗ್ತದ. ಅವಾಗ ಬ್ರಿಟಿಷರು ಬೈತಾರ ಇರ್ವಿನ್ಗ, ಹೆಂಗಾದ್ರೂ ಮಾಡಿ ಗಾಂಧೀಜಿ ಅವ್ರನ್ನ ಕರ್ಕೊಂಡು ಬಂದ್ರ ಮಾತ್ರ ನಮ್ಮ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಥವಾ ದುಂಡು ಮೇಜಿನ ಪರಿಷತ್ತು ಯಶಸ್ಸಾಗ್ತದ. ಸೊ ನೀವೇನ್ ಮಾಡ್ರಿ, ಹೆಂಗಾದ್ರೂ ಒಪ್ಪಂದ ಮಾಡ್ಕೊಂಡು ಗಾಂಧೀಜಿ ಅವ್ರನ್ನ ಕರೆತನ್ರಿ, ಕಾಂಗ್ರೆಸ್ ಬರ್ಲಿ. ಯಾಕಂದ್ರೆ ಕಾಂಗ್ರೆಸ್ ಭಾಗವಹಿಸಿದ್ದು ಇದು ಏಕೈಕ ದುಂಡು ಮೇಜಿನ ಪರಿಷತ್ತು 1931. ಹಾಗಾಗಿ ಈ ಒಪ್ಪಂದ ಮಾಡ್ಕೊಂಡು ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಅಂಡ್ ಬಿ.ಆರ್. ಅಂಬೇಡ್ಕರ್ ಅಂತೂ ಮೂರೂ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿರ್ತಾರ. ಎಸ್, ಇಷ್ಟು ತಿಳ್ಕೊಂಡು ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ, ಸರಿಯಾದ ಹೇಳಿಕೆಯನ್ನ ಗುರುತಿಸ್ರಿ. 2ನೇ ದುಂಡು ಮೇಜಿನ ಸಮಾವೇಶದಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡುವ ಪ್ರಸ್ತಾಪವನ್ನ ಮುಂದಿಡ್ತಾರೆ. ಅಸ್ಪೃಶ್ಯರಿಗೆ ಪ್ರತ್ಯೇಕ ನಮ್ಮದೇ ಆದಂತಹ ಒಂದು ಮತಕ್ಷೇತ್ರ ಬೇಕು. ಬಟ್ ನೆನಪಿರ್ಲಿ, ಅಸ್ಪೃಶ್ಯರು ಹಿಂದೂಗಳೇ ಆಗಿದ್ದಾರೆ, ಬಟ್ ಅವ್ರನ್ನ ಜಾತಿವಾದದ ಮೇಲೆ ಕೆಳಮಟ್ಟದಲ್ಲಿ ಇಟ್ಟಿರ್ತಾರಷ್ಟೇ. ಬಟ್ ಅವ್ರು ಬೇರೆ ಮತದವರು ಅಲ್ಲ. ಇದು ಗಾಂಧೀಜಿಯವರ ವಾದ ಆಗಿರ್ತದೆ. ಅಂಡ್ ಗಾಂಧೀಜಿಯವರು ಅಂಬೇಡ್ಕರ್ ಅವರ ಪ್ರಸ್ತಾಪವನ್ನ ಬೆಂಬಲಿಸಿದರು. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬ್ರಿಟಿಷ್ ಸರ್ಕಾರವು ಅಸ್ಪೃಶ್ಯರನ್ನ ಪ್ರತ್ಯೇಕ ಮತಕ್ಷೇತ್ರವಾಗಿ ಪರಿಗಣಿಸುವುದಾಗಿ ಘೋಷಿಸಿತು. ಇದನ್ನೇ ಇನ್ನೊಂದು ಹೆಸರಿಲಿತ್ರನು ಕೂಡ ಕರೀತಾರೆ, ಮತೀಯ ಧೋರಣೆ. ಇನ್ನು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಪುನಃ ಒಪ್ಪಂದವಾಯಿತು ಅಂತ ಇದೆ. ಹೆಸ್ರಿ ಇದರಲ್ಲಿ ನೋಡಿ 1, 2, 1, 3, 4 ಸರಿ, 2ನೇ ತಪ್ಪು. ವೆರಿ ಗುಡ್. 1 ಸರಿಯಾಗಿದೆ, 3 ಸರಿಯಾಗಿದೆ, 4 ಸರಿಯಾಗಿದೆ ಅಲ್ವಾ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ನೀಡುವ ಪ್ರಸ್ತಾಪ ಬ್ರಿಟಿಷರ ಒಂದು ಮುಂದಿಡ್ತಾರೆ. ಅಂಡ್ ಗಾಂಧೀಜಿ ಅವರು ಅದನ್ನ ಬೆಂಬಲ ಮಾಡಾಗಿಲ್ಲ, ಅದನ್ನ ವಿರೋಧ ಮಾಡ್ತಾರೆ. ಅದನ್ನ ವಿರೋಧ ಮಾಡಿಯೇ ಅವ್ರು ಮತ್ತೆ ಭಾರತಕ್ಕೆ ವಾಪಸ್ ಬಂದು, ಎಸ್ ಗೊತ್ತಲ್ವಾ ನಿಮ್ಗೆ, ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ಬಿಡ್ತಾರ್ರಿ. ಮತ್ತೆ ಉಪವಾಸ ಎಲ್ಲಿ, ಯಾರವಾಡ ಜೈಲಿನೊಳಗ. ಮತ್ತ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ 1932 ಒಳಗ ಪುನಃ ಪ್ಯಾಕ್ಟ್ ಆಗ್ತದ ಅಲ್ವಾ, ಪುಣೆ ಒಪ್ಪಂದ ಆಗುವಂತದ್ದು. ಸೊ ಇದು ಕೂಡ ಸರಿ ಇದೆ. ಅಂಡ್ ಅಂಬೇಡ್ಕರ್ ಹೆಂಗಾದ್ರೂ ಬ್ರಿಟಿಷರಂದ್ರು ಮಾನಸಿಕತೆ ಗೊತ್ತು ನಿಮ್ಗೆ, ಅವ್ರು ಒಡೆದು ಆಳುವ ನೀತಿಯನ್ನೇ ಪ್ರಚಲ ಏನಂತಾರಲ್ಲ, ಪ್ರಮೋಟ್ ಮಾಡ್ಕೋತ ಬಂದಾರ. ಹಂಗಿದ್ಮೇಲೆ ಅವ್ರಿಗೆ ಬೇಷ್ ಅವಕಾಶ ಸಿಕ್ತ್ರಿ. ಈಗ ಅಸ್ಪೃಶ್ಯರು ಮತ್ತು ಅವ್ರವ್ರಲ್ಲೇ ಮತ್ತೆ ಒಂದಿಷ್ಟು ಜಗಳ ಹಚ್ಬೇಕಂತ ಹೇಳಿ ಒಪ್ಪಿಗೆ ಕೊಟ್ಟು ಬಿಡ್ತಾರ. ಆಯ್ತಾಯ್ತು, ನೀವು ಸಪರೇಟ್ ಆಗಿ ಅಸ್ಪೃಶ್ಯರು ಮತದಾನವನ್ನ ಮಾಡ್ಕೋರಿ, ಚುನಾವಣೆಯನ್ನ ನಡೆಸ್ಕೋರಿ ಅಂತ ಹೇಳಿ. ಬಟ್ ಇದು ಕೂಡ ಸರಿಯಾಗಿದೆ. ಗಾಂಧೀಜಿಯವರು ಅಪೋಸ್ ಮಾಡಿದ್ರು, ಹಾಗಾಗಿ ಅದು ನಡೆಯಂಗಿಲ್ಲ ಅಷ್ಟೇ. ಸೊ ಕೇವಲ 3 ಹೇಳಿಕೆಗಳು ಮಾತ್ರ ಸರಿ ಇಲ್ಲಿ. ನೆಕ್ಸ್ಟ್ ನೋಡಿ, 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಹೇಳಿಕೆ 2 ಇಲ್ಲಿ ತಪ್ಪಾಗಿರುವಂತದ್ದು. ಗಾಂಧೀಜಿ ಅಂಬೇಡ್ಕರ್ ಅವರ ಪ್ರಸ್ತಾಪವನ್ನ ವಿರೋಧಿಸಿದ್ರು. ಇದರಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ತಾತ್ವಿಕ ಭಿನ್ನಾಭಿಪ್ರಾಯ ಉಂಟಾತ್ರಿ. ಪುನಃ ಒಪ್ಪಂದದ ಇದರ ಫಲವಾಗಿ ಇವರ ನಡುವೆ ಅಂದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ಭಿನ್ನಾಭಿಪ್ರಾಯ ದೂರವಾಯಿತು ಪುನಃ ಒಪ್ಪಂದದ ಜೊತೆಗೆ. ಅಂಡ್ ಇದರ ಪ್ರಕಾರ ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ, ಸಪರೇಟ್ ಏನ್ ಇಲೆಕ್ಟ್ರಲ್ ಕೊಡಂಗಿಲ್ಲ, ಅದರ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿಯೇ ಕೆಲವು ಕ್ಷೇತ್ರಗಳನ್ನ ಅಸ್ಪೃಶ್ಯರಿಗೆ ಮೀಸಲಿಡಲಾಯಿತು. ಎಸ್, ದುಂಡು ಮೇಜಿನ ಪರಿಷತ್ತುಗಳ ಪರಿಣಾಮವಾಗಿ ಬ್ರಿಟಿಷ ಸರ್ಕಾರವು ಈ ಕೆಳಗಿನ ಶಾಸನವನ್ನ ಜಾರಿಗೊಳಿಸಿತು. 1935ರ ಭಾರತ ಸರ್ಕಾರ, 1942ರ ಭಾರತ ಸರ್ಕಾರ ಶಾಸನ ಕ್ರಿಪ್ಸ್ ಆಯೋಗದ ಕಳಿಸುವಿಕೆ ಅಂಡ್ ಕ್ಯಾಬಿನೆಟ್ ಮಿಷನ್ ಸ್ಥಾಪನೆ ಅಂತ ಇದೆ. ವೆರಿ ಗುಡ್, ರೈಟ್ ಆನ್ಸರ್ ರೀ. 1935ರ ಭಾರತ ಸರ್ಕಾರ ಕಾಯ್ದೆ. 1935ರ ಭಾರತ ಸರ್ಕಾರ ಕಾಯ್ದೆ. ಇವೇನ್ 3 ದುಂಡು ಮೇಜಿನ ಪರಿಷತ್ತುಗಳು ನಡೆದು ಅದರ ಫಲವಾಗಿ ಈ ಕಾಯ್ದೆ ಜಾರಿಗೆ ಬರ್ತದೆ. 1935ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರುವಂತದ್ದು. ಈ ಶಾಸನವು ಭಾರತ ಒಕ್ಕೂಟ ರಚನೆ ಮತ್ತು ಪ್ರಾಂತೀಯ ಸ್ವಾಯತ್ತತೆ ಅವಕಾಶಗಳನ್ನ ಕಲ್ಪಿಸಿದ್ರಿ. ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ದೊರೆತವು. ಸಾಕಷ್ಟು ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ದೊರೆತವು. ಇದರಿಂದಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾವ್ರಿ. ಕಾಂಗ್ರೆಸ್ ಬಹುಮತ ಪಡೆದ ಒಕ್ಕೂಟ ಸರ್ಕಾರವನ್ನ ರಚನೆ ಮಾಡಿತು. ಆದರೆ 2ನೇ ಮಹಾಯುದ್ಧದ ವೇಳೆ ಭಾರತದ ವೈಸ್ರಾಯ ಏಕಪಕ್ಷೀಯವಾಗಿ ಭಾರತದ ಪರವಾಗಿ ಜರ್ಮನಿಯ ವಿರುದ್ಧ ಯುದ್ಧ ಘೋಷಣೆ ಮಾಡ್ಬಿಡ್ತಾನ. ಇದನ್ನ ಕಾಂಗ್ರೆಸ್ ಪ್ರತಿಭಟಿಸಿ ಹೆಸ್ರಿ ಇನ್ನ ಬೇರೆ ಹೋರಾಟಕ್ಕೆ ರೆಡಿ ಆಗ್ಬಿಡ್ತಾರ. ಗೊತ್ತು ನಿಮ್ಗೆ. ಈ ಮಂಡಲದಿಂದ ಹೊರ ಬಂದಿತ್ತು ಅಂದ್ರೆ ಅವರು ಒಂದು ಏನ್ ಚುನಾವಣೆನ ಮಾಡ್ಕೊಂಡಿರ್ತಾರ ಅಥವಾ ಬ್ರಿಟಿಷರ ಜೊತೆ ಏನ್ ಕೂಡಿರ್ತಾರ, ಅವರಿಂದ ಹೊರಗಡೆ ಬಂದು ಇದನ್ನ ವಿರೋಧಿಸಿ ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹವನ್ನ ಸಾರಿದರು. ಓಕೆ, ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹವನ್ನ ಸಾರ್ತಾರ. ನೀವ್ ಹೇಗೆ ಏಕಾಏಕಿಯಾಗಿ
ನೀವ್ ಹೇಗೆ ಏಕಾಏಕಿಯಾಗಿ ಭಾರತೀಯರು ಜರ್ಮನಿಯಲ್ಲಿ ಹೋಗಿ ಯುದ್ಧ ಮಾಡ್ಬೇಕು ಜರ್ಮನಿಯರ ವಿರುದ್ಧ ಅಂತ ಹೇಳಿ ನೀವ್ ಹೆಂಗೆ ಘೋಷಣೆ ಮಾಡ್ಬಿಟ್ರಿ ಅನ್ನೋದು ಇವರೆಲ್ಲರ ಕಾಂಗ್ರೆಸ್ಸಿಗರು ಇನ್ಕ್ಲೂಡಿಂಗ್ ಗಾಂಧೀಜಿಯವರ ವಾದ ಆಗಿರ್ತದ. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ, ಸರಿಯಾದ ಹೇಳಿಕೆಯನ್ನ ಗುರುತಿಸ್ರಿ. ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಆಯೋಗವು 1942ರಲ್ಲಿ ಭಾರತಕ್ಕೆ ಬಂದಿತ್ರಿ. ನೋಡ್ಕೋರಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಸ್ವತಂತ್ರ ಸ್ಥಾನಮಾನ ನೀಡುವುದು ತಮ್ಮ ಗುರಿ ಎಂದು ಹೇಳಿತು. ಕ್ಯಾಬಿನೆಟ್ ಆಯೋಗ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನ ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನ ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಗಳನ್ನು ನೀಡಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ರಿಪ್ಸ್ ಆಯೋಗದ ಸಲಹೆಗಳನ್ನು ತಿರಸ್ಕರಿಸಿ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿತು. ಇದ್ರಾಗಂದ್ರ ಇಲ್ಲಿ ಎರಡೆರಡೇ ಆಪ್ಷನ್ಸ್ ಅದಾವಂದ್ರೆ ಎರಡು ತಪ್ಪದವು, ಪಕ್ಕ ಎರಡೇ ಕರೆಕ್ಟ್ ಅದಾವು. 1 2 2 3 1 4 ಮತ್ತು 3 4 ಅಂತ ಇದೆ. ಸ್ವಲ್ಪ ಆಯ್ಕೆಗಳ ಮೇಲೆ ಗಮನ ಕೊಡ್ಬಿಡ್ರಿ. ಮೊದಲನೇ ಹೇಳಿಕೆ ನೋಡಿ ಏನ್ ಹೇಳ್ತಾ ಇದೆ. ಸ್ಟ್ಯಾಫೋರ್ಡ್ ಕ್ರಿಪ್ಸ್ ಆಯೋಗ 1942ರಲ್ಲಿ ಭಾರತಕ್ಕೆ ಬಂದಿತ್ತು. ಎಸ್, ಇದು ಸರಿಯಾಗಿದೆ. ಆಪ್ಷನ್ 2 ಏನ್ ಹೇಳ್ತಾ ಇದೆ, ಕ್ರಿಪ್ಸ್ ಆಯೋಗ ಭಾರತಕ್ಕೆ ಸ್ವತಂತ್ರ ಸ್ಥಾನಮಾನ ನೀಡೋದು ತಮ್ಮ ಗುರಿ. ನೋ, ಕ್ರಿಪ್ಸ್ ಆಯೋಗ ಭಾರತ ಸ್ವತಂತ್ರ ನೀಡೋ ಮಾತೇ ಆಡ್ಲಿಲ್ರಿ. ಅವ್ರೇನ್ ಹೇಳಿದ್ರು, ನಿಮಗೆ ಡೊಮಿನಿಯನ್ ಸ್ಥಾನಮಾನ, ಡೊಮಿನಿಯನ್ ಮೀನ್ಸ್ ನಮ್ಮದೇ ಆಡಳಿತ ಇರ್ತದ, ಬಟ್ ನೀವು ಸ್ವತಂತ್ರವಾಗಿ ಇರಬಹುದು. ನಿಮ್ಮ ಸರ್ವೋಚ್ಚ ನ್ಯಾಯ ಏನಂತಾರಲ್ಲ ನೋಡ್ರಿ ಅದ ಪ್ರಜೆ ಅಥವಾ ನಿಮ್ಮ ದೇಶದ ಅತ್ಯುನ್ನತ ಪ್ರಜೆ ಬ್ರಿಟನ್ ರಾಣಿನೇ ಆಗಿರ್ತಾಳ. ಅವ್ರ ಆಶ್ರಯದಲ್ಲಿ ನೀವು ಇರ್ಬೇಕಾಗತ್ತ. ಅದು ಡೊಮಿನಿಯನ್ ಸ್ಥಾನಮಾನ. ಅದನ್ನ ಕೊಡ್ತೀವಂದ್ರ ಅವ್ರು. ಎಸ್, ಅದನ್ನ ಕೊಡ್ತೀವಂದ್ರು. ಸಂಪೂರ್ಣ ಸ್ವತಂತ್ರ ಕೊಟ್ಟು ಬಿಡ್ತೀವಿ ನಿಮಗಂತ ಹೇಳಲಿಲ್ಲ ಅವರು. ಓಕೆ, ಹಾಗಾಗಿ ಆಪ್ಷನ್ 2 ತಪ್ಪಾಗತ್ತೆ. ಇನ್ನು ಆಪ್ಷನ್ 3 ರೀ, ಕ್ಯಾಬಿನೆಟ್ ಆಯೋಗವು ಸಂವಿಧಾನದಲ್ಲಿ ಭಾರತದ ಒಕ್ಕೂಟವನ್ನ ಸೇರುವ ಅಥವಾ ಬಿಡುವ ಸ್ವತಂತ್ರವನ್ನ ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಗಳನ್ನು ನೀಡಿತು. ಇದು ಕೂಡ ತಪ್ಪಾಗತ್ತಲ್ವಾ? ಇಲ್ಲಿ ನೋಡ್ಕೊ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ರಿಪ್ಸ್ ಆಯೋಗದ ಸಲಹೆಗಳನ್ನ ತಿರಸ್ಕಾರ ಮಾಡಿ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿತು. ಇದು ಕೂಡ ಸರಿ ಇದೆ. ಆಯ್ಕೆ 2 ಮತ್ತು 3 ತಪ್ಪಾಗಿದೆ. ಸೊ ಕೇವಲ 1 or 4 ಸರಿ ಇದೆ. 1 ಮತ್ತು 4 ಸರಿಯಾಗಿದೆ. ಇಷ್ಟಂತೂ ಗೊತ್ತು. ಕ್ರಿಪ್ಸ್ ಆಯೋಗ ಹೇಳ್ತಾರ ನೋಡಿ, ಕ್ರಿಪ್ಸ್ ಆಯೋಗ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು, ಅದಕ್ಕಾಗಿ ಸಂವಿಧಾನ ರಚಿಸಲು ಸಭೆ ಕರೆಯೋದು, ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನ ಸೇರುವ ಅಥವಾ ಬಿಡುವ ಸ್ವತಂತ್ರವನ್ನ ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಗಳನ್ನು ನೀಡಿತು. ಸೊ ಇಲ್ಲಿ ಕ್ಯಾಬಿನೆಟ್ ಆಯೋಗ ಅಂತ ಕೊಡ್ಲಾಗಿದೆ ಅಲ್ವಾ, ಅದಕ್ಕೋಸ್ಕರ ಅಂತ ಇದು ಸಲಹೆ ಕೊಟ್ಟಿದ್ದು ಕ್ರಿಪ್ಸ್ ಆಯೋಗ ಒಳಗ ಇದು ಕೂಡ ಕ್ರಿಪ್ಸ್ ಆಯೋಗದ್ದೇ ಸಲಹೆ ಆಗಿರ್ತದೆ. ಓಕೆ, ಇದು ಕೂಡ ಕ್ರಿಪ್ಸ್ ಆಯೋಗದ್ದೇ ಸಲಹೆ, ಕ್ಯಾಬಿನೆಟ್ ಆಯೋಗದ ಅಲ್ಲ. ಓಕೆ, ಕ್ಯಾಬಿನೆಟ್ ಆಯೋಗ ಅದು ನಂತರ ಬರ್ತದ ಬಿಡ್ರಿ. 1946 ಒಳಗ ಇವ್ರೇನ್ ಹೇಳ್ತಾರ ಕ್ರಿಪ್ಸ್ ಆಯೋಗ ಒಳಗ, ಬೇಕಂದ್ರೆ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನ ಸೇರಬಹುದು, ಇಲ್ಲಾಂದ್ರೆ ಬಿಟ್ಟು ಸ್ವತಂತ್ರವಾಗಿ ತಮ್ಮದೇ ಆದಂತಹ ರಾಜ್ಯಗಳಲ್ಲಿ ನೀವು ಇರಬಹುದು, ಈ ರೀತಿಯಾಗಿ ಹೇಳಿರುವಂತದ್ದು. ಸೊ ಇವೆಲ್ಲವನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡ್ಕೇಶ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇವೆಲ್ಲ ಸಲಹೆಗಳು, ಕ್ರಿಪ್ಸ್ ಆಯೋಗ ಭಾರತಕ್ಕೆ ಕೊಟ್ಟಂತ ಪ್ರಮುಖ ಸಲಹೆಗಳು ರೀ. ಈ ಎಲ್ಲಾ ಸಲಹೆಗಳನ್ನು ಕೂಡ ತಿರಸ್ಕರಿಸಿ ಕಾಂಗ್ರೆಸ್ ಇದನ್ನ ಒಪ್ಕೊಳ್ಳಂಗಿಲ್ಲ, ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡ್ತದ್ರಿ. ಈ ಕ್ವಿಟ್ ಇಂಡಿಯಾ ಚಳವಳಿಯೊಳಗೆ ವೆರಿ ಫೇಮಸ್ ಆಗಿರುವಂತಹ ಡೈಲಾಗ್ ರೀ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಮಾಡು ಇಲ್ಲವೇ ಮಡಿ. ಈ ಪ್ರಮುಖ ಘೋಷಣೆಗಳು ಈ ಚಳವಳಿಯಲ್ಲಿ ಸಂಬಂಧಿಸಿದಾಗಿರ್ತದೆ. ಕ್ವಿಟ್ ಇಂಡಿಯಾ ಚಳವಳಿಯ ಆಶಯ ನೋಡ್ರಿ, ಭಾರತ ಬಿಟ್ಟು ತೊಲಗಿ. ಸರಿ, ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನ ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದರಿ. ದಿ ಫಾರ್ವರ್ಡ್ ಬ್ಲಾಕ್, ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ರೀ, ಸಮಾಜವಾದಿ ಕಾಂಗ್ರೆಸ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನ ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದ್ರಂದ್ರ ಸಮಾಜವಾದಿಗಳು ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್. ಸಮಾಜವಾದಿಗಳು ಅಂದ್ರೆ ಜೆಪಿ ನೆನಪಿಗೆ ಬರ್ತಾರೆ. ಗುಡ್. ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಎಂಬ ದಾಖಲೆ ಮೂಲಕ ಅವರು ಕಾರ್ಮಿಕರಿಗೆ ತರಬೇತಿಯನ್ನು ನೀಡ್ತಾರೆ. ಸಮಾಜವಾದಿಗಳಲ್ಲಿ ವೆರಿ ಫೇಮಸ್ ನಾಯಕರು ಬರ್ತಾರೆ, ಜಯಪ್ರಕಾಶ್ ನಾರಾಯಣರವರು. ಈ ಕೆಳಗಿನ ಯಾವ ಹಳ್ಳಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರು ಇಡಲಾಯಿತ್ರಿ? ಬೆಳಗಲಿ, ಈಸೂರು, ಶಿಕಾರಿಪುರ, ಮಳವಳ್ಳಿ ಅಂತ ಇದೆ. ರೈಟ್ ಆನ್ಸರ್ ಅಲ್ಲಿ ಈಸೂರು. ಮೈಸೂರು ಸಂಸ್ಥಾನದ ಶಿಕಾರಿಪುರದ ಹತ್ತಿರದ ಒಂದು ಹಳ್ಳಿ ಈಸೂರು. ಸ್ವತಂತ್ರ ಚಳುವಳಿಯಲ್ಲಿ ಸ್ಥಾನವನ್ನ ಪಡೆದಿರುವ ಈ ಹಳ್ಳಿಗೆ ಸ್ವಾತಂತ್ರ್ಯ ಹಳ್ಳಿ ಎಂಬ ಹೆಸರನ್ನ ಇಡಲಾಯಿತು. ಯಾಕಂತಂದ್ರೆ ಗೊತ್ತಲ್ವಾ, ಮೊದಲನೇದಾಗಿ ಇವರು ಸ್ವತಂತ್ರವನ್ನ ಘೋಷಣೆ ಮಾಡ್ಕೋತಾರ. ಇಲ್ಲಿ ಎಲ್ಲರೂ ಗಾಂಧಿ ಟೋಪಿಯನ್ನ ಧರಿಸುತ್ತಿದ್ದರು. ಅಧಿಕಾರಿಗಳಿಗೆ ಹಳ್ಳಿಯ ಪ್ರವೇಶಕ್ಕೆ ನಿಷೇಧ ಇತ್ತು. 1942ರಲ್ಲಿ ಭೇಟಿ ನೀಡಿದ ಅಧಿಕಾರಿಗಳಿಗೆ ಗಾಂಧಿ ಟೋಪಿ ಧರಿಸಲು ಹಳ್ಳಿಗರು ಒತ್ತಾಯಿಸಿದ್ರು. ಇದರಿಂದ ಈಸೂರು ಘಟನೆ ಸಂಭವನೆ ಆಗ್ತದ. ಗಾಂಧೀಜಿಯವರು ಈ ಚಳುವಳಿಯಲ್ಲಿ ಮಾಡು ಇಲ್ಲವೇ ಮಡಿ ಅನ್ನುವ ಕರೆಯನ್ನ ಘೋಷಿಸಿದ್ರು. ನಾವು ಸರಿಯಾಗಿ ಓದಿರ್ಲಿಕ್ಕಪ್ಪ ಅಂದ್ರೆ ಈ ಘೋಷಣೆ ಅಂತೂ ಗೊತ್ತಿರ್ತದ ನಮಗ. ಮಾಡು ಇಲ್ಲವೇ ಮಡಿಯನ್ನ ಘೋಷಣೆಯನ್ನ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ನಾವು ಗಾಂಧೀಜಿ ಅಂತ ಹೇಳ್ಬಿಡ್ತೀವಿ. ಬಟ್ ಯಾವ ಮೂಮೆಂಟ್ ಒಳಗೆ ಈ ಘೋಷಣೆ ಕೊಟ್ರು ಅದು ಬಹಳಷ್ಟು ಜನರಿಗೆ ಗೊತ್ತಿರಂಗಿಲ್ಲ.
ಸೊ ರೈಟ್ ಆನ್ಸರ್ ರೀ ಭಾರತ ಬಿಟ್ಟು ತೊಲಗಿ ಚಳುವಳಿ ಅಲ್ವಾ. ಈ ಚಳುವಳಿಯಲ್ಲಿ ಮಾಡು ಇಲ್ಲವೇ ಮಡಿರಿ, ಭಾರತ ಬಿಟ್ಟು ತೊಲಗಿ ಚಳುವಳಿ, ಭಾರತ ಬಿಟ್ಟು ತೊಲಗಿ ಚಳುವಳಿ ರೀ. ಈ ಕರೆ ನೀಡಿದ ಹಿನ್ನೆಲೆಯೊಳಗ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್ ರೀ, ಅಬ್ದುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಆಚಾರ್ಯ ಕೃಪಲಾನಿ, ಕಸ್ತೂರ್ಬಾ ಗಾಂಧಿ ಮೊದಲಾದ ನಾಯಕರನ್ನ ಬ್ರಿಟಿಷ್ ಸರ್ಕಾರ ಬಂಧಿಸಿ ಜೈಲಿನಲ್ಲಿ ಇಟ್ಟಿತ್ತು. ಈ ಕಾರಣ ನಮ್ಗೆ ನಾಳೆ ಅಂತ ಒಂದು ಕ್ವಶನ್ ಬರಬಹುದಲ್ವಾ, ಓಕೆ, ರೈಟಿಂಗ್ ಒಳಗ ಏನಂತ, ಈ ಅಸಹಕಾರ ಚಳುವಳಿ ಯಾಕೆ ವಿಫಲ ಆಯಿತು ಅಂತ ಸಮಯದಲ್ಲಿ ನೀವು ಈ ಪಾಯಿಂಟ್ ಅನ್ನ ಬರಿಬೇಕಾಗ್ತದ. ಬ್ರಿಟಿಷರು ಓಕೆ ಈ ನಾಯಕತ್ವದ ಕೊರತೆ ಅಂತ ನಾವು ಪಾಯಿಂಟ್ ಮಾಡಿ ಬರೆಯುವಾಗ, ಯಾಕಂದ್ರೆ ಈ 4-5 ಕಾರಣಗಳನ್ನ ಬರಿಬೇಕಾಗತ್ತೆ. ಅಂತ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ರಿ, ನಾಯಕರ ಕೊರತೆ ಅಂತ ಬರ್ದ್ಬಿಟ್ಟು ಈ ಒಂದು ಚಳುವಳಿಗೆ ಉತ್ತೇಜನ ಕೊಟ್ಟಂತಹ ಪ್ರಮುಖ ನಾಯಕರಿಗೆ ಏನ್ ಮಾಡಿದ್ರು, ತತ್ಕ್ಷಣ ಅವರು ಈ ಚಳುವಳಿಯನ್ನ ಕರೆದ ತಕ್ಷಣ ಏನ್ ಮಾಡ್ಲಾಯ್ತ್ರಿ, ಜೈಲಿನಲ್ಲಿ ಬಂಧಿಸಿಡ್ಲಾಯ್ತು, ಎಲ್ರನ್ನೂ ಕೂಡ ಜೈಲ್ನಾಗ ಹಾಕ್ಬಿಟ್ರು. ಹಂಗಾಗಿ ನಾಯಕರೇ ಇರ್ಲಾರ್ದಂಗ ಆತ್ರಿ. ಈ ಚಳುವಳಿಗೆ ಫೇಲ್ ಆಗ್ಬೇಕಂದ್ರೆ ನಾಯಕರೇ ಇರ್ಲಾರ್ದಂಗ ಆತ. ಇನ್ನೊಂದು, ಶಿಕ್ಷಿತ ವರ್ಗದವರು ಮತ್ತೆ ಸಾಕಷ್ಟು ಶ್ರೀಮಂತ ವರ್ಗದವರು ಈ ಚಳುವಳಿಗೆ ಸಪೋರ್ಟ್ ಮಾಡಿರಂಗಿಲ್ಲ. ಇನ್ನೊಂದು, ಮುಸ್ಲಿಂ ಲೀಗ್ ಕೂಡ ಸಪೋರ್ಟ್ ಮಾಡಿರಂಗಿಲ್ಲ ಅಲ್ವಾ. ಇವೆಲ್ಲ ಕಾರಣಗಳು ವಿಫಲ ಆಗೋದಕ್ಕೆ. ನಿಮಗ ನಾನು ರೈಟಿಂಗ್ ಒಳಗೆ ಇವೆಲ್ಲ ಪಾಯಿಂಟ್ಸ್ ಗಳನ್ನ ಹಾಕಿ ಬರ್ದಿದ್ದೀನಿ. ಭಾರತ ಬಿಟ್ಟು ತೊಲಗಿ ಚಳವಳಿಯ ಪರಿಣಾಮವಾಗಿ ಬಹುತೇಕ ನಾಯಕರು ಸೆರೆಮನೆ ವಾಸದಲ್ಲಿದ್ದಾಗ ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿದವ್ರು ಯಾರ್ರಿ? ಇಲ್ಲಿ ನೋಡ್ರಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಜಯಪ್ರಕಾಶ್ ನಾರಾಯಣ ಅಂತ ಇದೆ. ಡೆಫಿನೆಟ್ಲಿ ಆ ಸಮಯದಲ್ಲಿ ಜೆ.ಪಿ. ಅವರು ಬಹಳ ಆಕ್ಟಿವ್ ಆಗ್ಬಿಡ್ತಾರೆ. ಸೊ ಜಯಪ್ರಕಾಶ್ ನಾರಾಯಣ್ ರವರು ಅಲ್ವಾ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ನೆಕ್ಸ್ಟ್ ಕಾಂಗ್ರೆಸ್ಸೇತರ ಅಂದ್ರೆ ಕಾಂಗ್ರೆಸ್ ಬಿಟ್ಟು, ಭಾರತೀಯ ಕಾಂಗ್ರೆಸ್ ಬಿಟ್ಟು ಇತರೆ ಸಂಘಟನೆಗಳು ಕೂಡ ಪ್ರಮುಖವಾದ ಪಾತ್ರದಲ್ಲಿ ಇರ್ತಾವೆ. ಕಾಂಗ್ರೆಸ್ ಅಂತೂ ಬೃಹತ್ ಸಂಘಟನೆ, ಅದರ ಜೊತೆಗೆ ಇನ್ನು ಚಿಕ್ಕ ಚಿಕ್ಕ ಪಕ್ಷಗಳು, ಸಮಾಜವಾದಿ ಪಕ್ಷ, ಸ್ವರಾಜ್ ಪಕ್ಷ, ಹೀಗೆ ಚಿಕ್ಕ ಚಿಕ್ಕ ಪಕ್ಷಗಳು ಕೂಡ ಆಕ್ಟಿವ್ ಇರ್ತಾವ. ಅದರಲ್ಲಿ ಸಮಾಜವಾದಿ ಪಕ್ಷ ವೆರಿ ಫೇಮಸ್ ರೀ. ಎಲ್ಲಾ ನಾಯಕರು ಜೈಲೊಳಗಿದ್ರು. ಅಂತ ಸಮಯದಲ್ಲಿ ಎಲ್ಲೋ ಈ ಒಂದು ಚಳವಳಿಯಲ್ಲಿ ಎಲ್ಲಂದ್ರೆ ವಿಫಲ ಆಗ್ಬಿಡ್ತದ ಅನ್ನೋ ಭಯದಲ್ಲಿ ಸಮಾಜವಾದಿ ಪಕ್ಷ ಫುಲ್ ಆಕ್ಟಿವ್ ಆಗ್ಬಿಡ್ತದೆ. ಹೊಸ ನಾಯಕರುಗಳ ಉದಯಕ್ಕೆ ಹೋರಾಟ ಎಡೆ ಮಾಡಿ ಕೊಟ್ಟಿತ್ರಿ ಈ ಒಂದು ಭಾರತೀಯ ಏನ್ರಿ ಅದು ಭಾರತ ಬಿಟ್ಟು ತೊಲಗಿ ಚಳವಳಿ. ಈ ಚಳವಳಿಗಳೊಳಗ ಸಾಕಷ್ಟು ನಾಯಕರುಗಳು ಉದಯ ಆಗ್ತಾರೆ. ಈ ಸಂದರ್ಭದಲ್ಲಿ ಚಳವಳಿಯ ನೇತೃತ್ವವನ್ನ ಜಯಪ್ರಕಾಶ್ ನಾರಾಯಣ್ ರವರು ವಹಿಸ್ಕೋತಾರ. ಇವರು ಕಾಂಗ್ರೆಸ್ಸಿನ ಸಮಾಜವಾದಿ ಬಣದ ಪ್ರಮುಖ ನಾಯಕರು. ನೆನಪಿರ್ಲಿ, ಕಾಂಗ್ರೆಸ್ಸಿನ ಸಮಾಜವಾದಿ ಬಣದ ಪ್ರಮುಖ ನಾಯಕರು. ಇವರು ತಮ್ಮ ಬೆಂಬಲಿಗರೊಡನೆ ದೇಶದ ವಿವಿಧೆಡೆಯಲ್ಲಿ ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಜಯಪ್ರಕಾಶ್ ನಾರಾಯಣ್ ಅವರು. ಜನರು ಇವರನ್ನ ಪ್ರೀತಿಯಿಂದ ಲೋಕನಾಯಕ ಅಂತ ಕರೀತಾರೆ. ಎಷ್ಟರಲ್ಲಿ ನಡೆದ ಚುನಾವಣೆಗಳ ನಂತರ ಸರ್ಕಾರದ ಪಾಲ್ಗೊಳ್ಳುವಿಕೆಯಲ್ಲಿ ಮುಸ್ಲಿಂ ಲೀಗ್ ಅನ್ನ ಸರ್ಕಾರ ರಚನೆಯಿಂದ ಕೈಬಿಡಲಾಯಿತು. 1937ರ ಚುನಾವಣೆನೋ, 1939ರ ಚುನಾವಣೆ, 1935, 1945 ಯಾವ ಚುನಾವಣೆ ಒಳಗ್ ಮುಸ್ಲಿಂ ಲೀಗ್ ಅನ್ನ ಕೈ ಬಿಡ್ಲಾಯ್ತ್ರಿ? 1937ರ ಚುನಾವಣೆಗಳ ನಂತರ ರೀ. ಓಕೆ, 1937ರ ಚುನಾವಣೆಯ ನಂತರ. 1939ರ ಭಾರತ ಸರ್ಕಾರವು ಏಕಮುಖವಾಗಿ 2ನೇ ಮಹಾಯುದ್ಧಕ್ಕೆ ಭಾರತವನ್ನ ಭಾಗಿ ಮಾಡಿದ ಸಂದರ್ಭದಲ್ಲಿ ಮಂತ್ರಿ ಮಂಡಲದಲ್ಲಿದ್ದ ಕಾಂಗ್ರೆಸ್ಸಿಗರೆಲ್ಲರೂ ಹೊರಬಂದಾಗ, ಯಾಕಂದ್ರೆ ಆ ಸಮಯದಲ್ಲಿ ಗೊತ್ತಲ್ವಾ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದ್ರಿ, ಸೆಕೆಂಡ್ ಮಹಾಯುದ್ಧ ಒಳಗ ಭಾರತೀಯರನ್ನ ಕಳ್ಸಾಕ ರೆಡಿ ಆಗ್ಬಿಡ್ತದ, ಒಪ್ಕೊಂಡ್ಬಿಡ್ತದ. ಅದನ್ನ ಎಲ್ಲಾರು ಕಾಂಗ್ರೆಸ್ಸಿಗರು ವಿರೋಧ ಮಾಡಿ, ಕಾಂಗ್ರೆಸ್ಸಿಗರು ಎಲ್ಲಾ ಬ್ರಿಟಿಷ್ ಶಾಸನ ಸಭೆ, ಬ್ರಿಟಿಷರ ಮಂತ್ರಿ ಮಂಡಲ ಎಲ್ಲವನ್ನ ಬಿಟ್ಕೊಂಡು ಹೊರಗ್ ಬಂದ್ಬಿಡ್ತಾರೆ. ಕಾಂಗ್ರೆಸ್ ಪೂರ್ತಿ ಹೊರಗ್ ಬಂದ್ಬಿಡ್ತದ. ಅಂತ ಸಮಯದಲ್ಲಿ ವಿಮುಕ್ತಿ ದಿವಸ ಆಚರಣೆ ಮಾಡ್ಬಿಡ್ತದ್ರಿ ಮುಸ್ಲಿಂ ಲೀಗ್. ಮುಸ್ಲಿಂ ಲೀಗ್ ವಿಮುಕ್ತಿ ದಿನವನ್ನ ಆಚರಿಸಿತು. ಹೀಗಾಗಿ ಮುಸ್ಲಿಂ ಲೀಗ್ ಭಾರತ ಬಿಟ್ಟು ತೊಲಗಿ ಆಂದೋಲನದಲ್ಲಿ ಭಾಗವಹಿಸ್ಲಿಲ್ರಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಳಗ ಮುಸ್ಲಿಂ ಲೀಗ್ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಅದು ಭಾರತ ವಿಭಜನೆ ಪ್ರಸ್ತಾಪವನ್ನ ಮುಂದಿಟ್ಟಿತು. ನೋಡಿ, ಇವು ಕಾಂಗ್ರೆಸ್ಸಿಗರು ಮಂತ್ರಿ ಮಂಡಲದಿಂದ ಹೊರಗಡೆ ಬಂದಾಗ, ವಿಮುಕ್ತಿ ದಿವಸವನ್ನ ಆಚರಣೆ ಮಾಡ್ತದ. ಅಂಡ್ ಈ ಕಾಂಗ್ರೆಸ್ಸರೆಲ್ಲರೂ ಕೂಡ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನ ಕೈಗೊಂಡಾಗ, ಓಕೆ, ಮುಸ್ಲಿಂ ಲೀಗ್ ನಮಗ್ ಸಪರೇಟ್ ಆಗಿರುವಂತಹ ರಾಷ್ಟ್ರ ಬೇಕು, ಓಕೆ, ಈ ಭಾರತವನ್ನ ವಿಭಜನೆ ಮಾಡಿ ನಮಗ್ ಸಪರೇಟ್ ಪಾಕಿಸ್ತಾನ ಎಂಬ ರಾಷ್ಟ್ರ ಬೇಕು ಎಂಬ ಒಂದು ಬೇಡಿಕೆಯನ್ನ ಮುಂದಿಡ್ತಾರೆ. ಸೊ ಇಲ್ಲಿಂದ ಎಲ್ಲವೂ ಗೊತ್ತು. ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಒಂದು ಪಾತ್ರ ಬಹಳ. ಈ ಕೆಳಗಿನ ಹೇಳಿಕೆಯನ್ನ ಗಮನಿಸ್ರಿ, ಸರಿಯಾದ ಹೇಳಿಕೆಗಳನ್ನ ಗುರುತಿಸ್ರಿ. ನೋಡೋಣ, ಇವತ್ತು 6 ಗಂಟೆಗೆ ತಗೊಂಡ್ಬಿಡೋಣ ಬೇಗ. ಓಕೆ, 6 ಗಂಟೆಗೆ ಸರಿ ಕ್ಲಾಸ್ ಆಗ್ಬಿಟ್ರು. ಸಾಯಂಕಾಲ 6ಕ್ಕೆ ತಗೊಂಡ್ಬಿಡುನ್ರಿ ಸೈನ್ಸ್. ತೆಲಂಗಾಣದ ರೈತ ಹೋರಾಟವು ಜಮೀನ್ದಾರರು ಹಾಗೂ ನಿಜಾಮನ ರಜಾಕಾರರ ವಿರುದ್ಧ ಪ್ರತಿಭಟಿಸಿತು. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ. ಬಂಗಾಳದ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಎದ್ದರು. ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳವಳಿ ನಡೆಸಿದ್ರು.
ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿತು. ನಂತರದಲ್ಲಿ ಕಾರ್ಮಿಕ ಸಂಘಟನೆಗಳು ಸ್ಥಾಪನೆಗೊಂಡವು. ತೆಲಂಗಾಣದ ರೈತ ಹೋರಾಟವು ಜಮೀನ್ದಾರರು ಹಾಗೂ ನಿಜಾಮನ ರಜಾಕಾರರ ವಿರುದ್ಧ ಪ್ರತಿಭಟನೆ ಮಾಡಲಾಗಿತ್ತು. ಇದು ಸರಿಯಾಗಿದೆ. ಇನ್ನು ನೆಕ್ಸ್ಟ್, ಬಂಗಾಳದ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಹೇಳ್ತಾರೆ. ಬಂಗಾಳದ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಎದ್ದರು. ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳವಳಿಯನ್ನು ನಡೆಸ್ತಾರೆ. ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ಅಂದ್ರೆ ಅವ್ರು ದುಡ್ಡಿಗೆ ತಕ್ಕಂತೆ ಕೂಲಿ ಕೊಡ್ತಿರಂಗಿಲ್ಲ, ಹಂಗಾಗಿ ಅವ್ರು ಚಳವಳಿ ನಡೆಸ್ತಾರೆ. ಇನ್ನು ಮದ್ರಾಸ್ ಒಳಗ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿರ್ತದ. ಮದ್ರಾಸ್ ಒಳಗ ಕೇಳಬಹುದು, ಲೇಬರ್ ಯೂನಿಯನ್ ಎಲ್ಲಿ ಸ್ಥಾಪನೆಗೊಂಡಿತ್ತು? ಮದ್ರಾಸ್ ಒಳಗ. ನಂತರದಲ್ಲಿ ಕಾರ್ಮಿಕರ ಸಂಘಟನೆಗಳು ಸ್ಥಾಪನೆಗೊಳ್ತಾವ್ರಿ. ಹಾಗಾಗಿ 4 ಹೇಳಿಕೆಗಳು ಸರಿಯಾಗಿದೆ ನೋಡಿ. 1 2 3 4 ಆಲ್ ಆರ್ ರೈಟ್ ರೀ. ನೋಡಿ, ಕಾರ್ಮಿಕರ ಸಂಘಟನೆಗಳ ಇಂತಹ ಚಳವಳಿಗೆ ಕಾಂಗ್ರೆಸ್ ಬೆಂಬಲ ನೀಡಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೈತ ಕಾರ್ಮಿಕರ ಸಂಘಟನೆಗಳ ಪ್ರತಿಭಟನೆಗಳು ಕೂಡ ಪ್ರಮುಖವಾಗಿವೆ. ಚಂಪಾರಣ್ಯ ಜಿಲ್ಲೆಯೊಳಗೆ ನೀಲಿ ಬೆಳೆಯುವುದನ್ನು ಕೂಡ ವಿರೋಧ ಮಾಡಲಾಗತ್ತೆ. ಕಾರ್ಮಿಕರ ಹೋರಾಟವು ಕಲ್ಕತ್ತಾದಲ್ಲಿ ಆರಂಭವಾಯಿತು. 1948ರಲ್ಲಿ, 1927ರಲ್ಲಿ, 1827, 1846, 1827 ಅಲ್ವಾ? 1827 ಕಾರ್ಮಿಕರ ಹೋರಾಟವು 1827ರಲ್ಲಿ ಕಲ್ಕತ್ತಾದಲ್ಲಿ ಆರಂಭವಾಯಿತು. ಕೇಳ್ತಾರೆ ಈ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಕಾರ್ಮಿಕರ ಹೋರಾಟ ಎಲ್ಲಿ ಆರಂಭವಾಯಿತು ಅಂದ್ರೆ 1827ರೊಳಗ ಕಲ್ಕತ್ತಾದಲ್ಲಿ ಆರಂಭವಾಗ್ತದ. ಸೆಣಬು, ಬಟ್ಟಿ ಗಿರಣಿ ಕಾರ್ಮಿಕರು, ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಾಗಿ ಕೂಲಿಗಳ ಬೇಡಿಕೆಗಾಗಿ ಸಂಘಟಿತರಾಗ್ತಾರ. ರೈಲ್ವೆ ಕೂಲಿಗಳು ನಿಲ್ದಾಣದಲ್ಲಿ, ಕೂಲಿಗಳು ಅಂದ್ರೆ ಗೊತ್ತಲ್ವಾ, ಅವು ಸಾಮಾನು ಹೊರ್ತಾರ ನೋಡ್ರಿ ಅಂತವು. ಸೊ ಅವರು ನಿಲ್ದಾಣದಲ್ಲಿ ಮುಷ್ಕರ ನಡೆಸಿ ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗಿದರು. ಈ ಕೆಳಗಿನವರಲ್ಲಿ ಯಾವ ಬುಡಕಟ್ಟು ದಂಗೆಯನ್ನ ಭಾರತದಾದ್ಯಂತ ಹೋರಾಟ ಎಂದು ಗುರುತಿಸಲಾಗಿದೆ? ಹಲಗಲಿ ಬೇಡರು, ಸಂತಾಲರು, ಮುಂಡಾಗಳು ಮತ್ತು ಜಾಟರು. ಭಾರತದಾದ್ಯಂತ ಆದ್ಯ ಹೋರಾಟ, ಮೊದಲ ಹೋರಾಟ ಸಂತಾಲರು. ಭಾರತದಾದ್ಯಂತ ಅಲ್ಲದು, ಆದ್ಯ ಹೋರಾಟ, ಪ್ರಥಮ ಹೋರಾಟ ಸಂತಾಲರು. ಈ ಬುಡಕಟ್ಟು ಜನರನ್ನ ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುರುತಿಸಬಹುದ್ರಿ. ಸಂತಾಲರು ಎಲ್ಲಿ ಕಂಡು ಬರ್ತಾರಂದ್ರ ಬಂಗಾಳ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಸಂತಾಲರು ಕಂಡು ಬರ್ತಾರೆ. ಬ್ರಿಟಿಷರು ಜಾರಿಗೆ ತಂದ ಖಾಯಂ ಜಮೀನ್ದಾರಿ ನೋಡ್ರಿ, ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾಗ್ತಾರ. ಹಂಗಾಗಿ ಇವರು ಹೋರಾಟಕ್ಕೆ ಮುಂದಾಗ್ತಾರ. ಬುಡಕಟ್ಟು ಜನರ ಭೂಮಿಯು ಜಮೀನ್ದಾರರ ಕೈ ಸೇರ್ತದ. ಬಂಗಾಳಿ ಜನರು ಲೇವಾದೇವಿ ನೋಡ್ರಿ, ಬಂಗಾಳಿ ಜಮೀನ್ದಾರರು, ಲೇವಾದೇವಿಗಾರರು ಮತ್ತು ಕಂಪನಿ ಸರ್ಕಾರ ಸಂತಾಲರ ನೇರ ಶೋಷಣೆಗೆ ಕಾರಣರಾಗ್ತಾರ್ರಿ. ಇವರ ವಿರುದ್ಧ ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿ ಜಮೀನ್ದಾರರು ಮತ್ತು ಮಹಾಜನರನ್ನ ಲೂಟಿ ಮಾಡಲು ನಿರ್ಧಾರ ಮಾಡ್ತಾರೆ. ದಂಗೆಯು ಬರಹತ್, ಭಾಗತ್ಪುರ ಮತ್ತು ರಾಜಮಹಲ್ಗಳಲ್ಲಿ ತೀವ್ರವಾಯಿತು. ಸರಿ, ಇದು ಸಂತಾಲರ ದಂಗೆ. ಭಾರತದ ಆದ್ಯ ಹೋರಾಟ ಎಂದು ಯಾವುದನ್ನ ಕರೆಯಲಾಗುತ್ತಪ್ಪ ಅಂತಂದ್ರೆ ಸಂತಾಲ ಬುಡಕಟ್ಟು ಜನಾಂಗ. ಇದು ಕಂಡು ಬರೋದು ಒರಿಸ್ಸಾ ಮತ್ತು ಬಂಗಾಳದಲ್ಲಿ. ಯಾರಿಗಾದ್ರೂ PDF ಗಳು ಬೇಕಿದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 998093454000. ಅಂಡ್ ಟೆಲಿಗ್ರಾಮ್ ಕೂಡ ನಿನ್ನೆ ಕ್ರಿಯೇಟ್ ಮಾಡಿದೀನಿ, ಅದನ್ನ ಆದಷ್ಟು ಬೇಗ ಶೇರ್ ಮಾಡ್ತೀನಿ. 45400 ಪೇಡ್ ಇರ್ತದ, ಪೇಡ್ ಮಾಡಿ ನೀವು PDF ಅನ್ನ ತಗೊಳ್ಳಿ. ಭಾರತದಲ್ಲಿ 1934ರ ವೇಳೆಗೆ ಸುಭಾಷ್ ಚಂದ್ರ ಬೋಸ್ ರವರು ಇವರ ಜೊತೆ ಸೇರಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನ ಸ್ಥಾಪಿಸಿದರಿ. ಮೋತಿಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು ಮತ್ತು ಜಯಪ್ರಕಾಶ್ ನಾರಾಯಣ್ ರವರು. ಜವಾಹರ್ಲಾಲ್ ನೆಹರು ಇಲ್ಲಿ ಆಪ್ಷನ್ ಸುಭಾಷ್ ಚಂದ್ರ ಬೋಸ್ ಅಂತಾನೆ ಕೊಟ್ಬಿಟ್ಟಿದ್ದೀನಿ ನೋಡ್ಕೊಟ್ರೆ. ಓಕೆ, ಯಾವ ವೇಳೆಗೆ ಅಂತಂದ್ರೆ 1934ರ ವೇಳೆಗೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ರವರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನ ಸ್ಥಾಪಿಸಿದ್ರು. ನಿಮಗ್ ನಾಳೆ ಕ್ವಶನ್ ಕೇಳಬಹುದು ಈ ಪಾಯಿಂಟ್ ಮೇಲೆ. ಓಕೆ, ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನ 1934ರ ವೇಳೆಗೆ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು. ಬೋಸರು ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ ಒಳಗ್ರಿ. ಓಕೆ, ಸುಭಾಷ್ ಚಂದ್ರ ಬೋಸ್ ರವರು ನಾಗರಿಕ ಸೇವಾ ಪರೀಕ್ಷೆ ಅಂದ್ರೆ ಐಸಿಸ್ ಪರೀಕ್ಷೆ ರೀ, ಇವಾಗ IAS ಅಂತ ಕರಿತೀವಲ್ವಾ, ಅಡ್ಮಿನಿಸ್ಟ್ರೇಷನ್ ಸರ್ವಿಸ್. ಆ ಪರೀಕ್ಷೆ ಒಳಗ 4ನೇ ರ್ಯಾಂಕ್ ಅನ್ನ ಗಳಿಸಿರುವಂತದ್ದು ನೋಡ್ರಿ. ದೇಶಾಭಿಮಾನದಿಂದಾಗಿ ಇವರು ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆ, ಈಗ 4ನೇ ರ್ಯಾಂಕ್ ಅನ್ನ ಗಳಿಸಿದ್ದಾರೆ ವರ್ಲ್ಡ್ ಒಳಗಂದ್ರೆ ವಿಚಾರ ಮಾಡಿ ಎಷ್ಟೊಂದು ಪ್ರತಿಷ್ಠಿತ ಹುದ್ದೆಯನ್ನು ಅವ್ರಿಗೆ ಕೊಟ್ಟಿರಬಹುದು. ಓಕೆ, ಅಂತಹ ಒಂದು ಹುದ್ದೆಯನ್ನ ಬೇಕಾದ್ರೆ ಅದೇ ಹುದ್ದೆಯನ್ನು ಅವ್ರು ಕಂಟಿನ್ಯೂ ಮಾಡಿ ಸಾಕಷ್ಟು ಒಂದು ಐಷಾರಾಮಿ ಜೀವನವನ್ನ ಮಾಡಬಹುದಾಗಿತ್ತು ಸುಭಾಷ್ ಚಂದ್ರ ಬೋಸ್ ರವರು. ಆದರೆ ಹೆಸರಿ ದೇಶಾಭಿಮಾನ, ರಾಷ್ಟ್ರಭಕ್ತಿ ತುಂಬಾ ದೊಡ್ಡದು ಅಲ್ವಾ, ಅದನ್ನ ತ್ಯಜಿಸಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರ. ಇವರು ನೇತಾಜಿ ಎಂದೇ ಜನಪ್ರಿಯರು. ಸುಭಾಷ್ ಚಂದ್ರ ಅವ್ರನ್ನ ನೇತಾಜಿ ಅಂತ ಹೇಳಿ ಜನಪ್ರಿಯತೆಯನ್ನ ಗಳಿಸ್ಕೊಂಡವ್ರು ಅವರು. ಗಾಂಧೀಜಿಯವರ ಸೌಮ್ಯ ಹೋರಾಟಕ್ಕೆ ಪರ್ಯಾಯವಾಗಿ
ಗಾಂಧೀಜಿಯವರು ಅಹಿಂಸಾವಾದಿಗಳು, ಸೌಮ್ಯ ಹೋರಾಟರಿ ಗಾಂಧೀಜಿಯವರದು. ಅಂಡ್ 1930ರ ದಶಕದ ಪ್ರಾರಂಭ ಒಳಗ ವಿದೇಶಗಳಲ್ಲಿ ನೆಲೆಗೊಂಡಂತಹ ಭಾರತೀಯರನ್ನ ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವ ಪ್ರಯತ್ನದಲ್ಲಿ ಸುಭಾಷ್ ರವರು ಇದ್ದರು. ಇವುಗಳನ್ನ ನೀವು ಯಾಕೆ ನೆನಪಲ್ಲಿ ಇಟ್ಕೋಬೇಕು ಅಂದ್ರೆ ನಾಳೆ ನಿಮಗ್ ಪ್ರಶ್ನೆ ಬರ್ತದ್ರಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಸುಭಾಷ್ ಚಂದ್ರ ಬೋಸ್ ರವರ ಕೊಡುಗೆಗಳನ್ನ ತಿಳಿಸಿ ಅಂತ ಕ್ವಶನ್ ಬಂದ್ಬಿಡ್ತದ. ಅವಾಗ ನೀವೇನ್ ಮಾಡ್ಬೇಕು, ಇವುಗಳನ್ನ ಬರಿಬೇಕಾಗತ್ತೆ. ಎಸ್ ರೀ, ಅವರು ಕೇವಲ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿಯೂ ಕೂಡ, ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿಯೂ ಕೂಡ ಭಾರತೀಯ ಸೈನಿಕರನ್ನ ಸಂಘಟನೆ ಮಾಡಿರೋ ಅನ್ನೋದು ವಿಚಾರ ಇರ್ಲಿ. ಆ ಪಾಯಿಂಟ್ ಅನ್ನು ನೀವು ಅಲ್ಲಿ ಹಾಕಿ ಬರಿಬೇಕಾಗತ್ತೆ. ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂಬುದು ಬಲವಾಗಿ ನಂಬಿದವರು. ಆನ್ಸರ್ ಇಲ್ಲಿ ಬಿ ಆರ್ ಅಂಬೇಡ್ಕರ್ ಆಗತ್ತೆ. ಈ ವಿಚಾರಧಾರೆ ಯಾರ್ದು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಭಾರತದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿರುವ ಕಟ್ಟ ಕಡೆಯ ಮನುಷ್ಯನಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ದೊರೆಯದಿದ್ದರೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ. ಅದು ಕೇವಲ ಮರೀಚಿಕೆಯಾಗಿ ಉಳಿಯುತ್ತದೆ ಎಂದು ಅಂಬೇಡ್ಕರ್ ಅವರು ತಿಳಿದಿದ್ದರು. ಅವರು ಭಾರತದ ಕೇವಲ ಒಂದು ರಾಜಕೀಯ ಪರಿಕಲ್ಪನೆಯಾಗಿ ಕಾಣದೆ ಅದರ ಭಾವನಾತ್ಮಕ ಮುಖವನ್ನು ಕೂಡ ಪರಿಚಯಿಸಿದರು. ಟೋಕಿಯೋದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನ ಸ್ಥಾಪಿಸಿದವರು. ಟೋಕಿಯೋದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನ ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್ ರೀ, ಜವಾಹರ್ಲಾಲ್ ನೆಹರು, ರಾಸ್ ಬಿಹಾರಿ ಬೋಸ್, ಕ್ಯಾಪ್ಟನ್ ಮನಮೋಹನ್ ಸಿಂಗ್. ರಾಸ್ ಬಿಹಾರಿ ಬೋಸ್ ಇಲ್ಲಿ ಸರಿಯಾದಂತಹ ಉತ್ತರ, ಎಲ್ರು ಕೂಡ ಹಾಕಿದ್ರಿ, ವೆರಿ ಗುಡ್. ರಾಸ್ ಬಿಹಾರಿ ಬೋಸ್ ರೀ. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಸೇನಾ ವಿಭಾಗವನ್ನ ಭಾರತೀಯ ರಾಷ್ಟ್ರೀಯ ಸೇನೆ ಎಂದು ಕರೆಯುತ್ತಿದ್ದರು. ಫಸ್ಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನ ಸ್ಥಾಪನೆ ಮಾಡಲಾಯಿತು ರಾಸ್ ಬಿಹಾರಿ ಬೋಸ್ ರವರಿಂದ ಟೋಕಿಯೋ ಒಳಗ. ಇದನ್ನೇ ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಕರೆಯಲಾಯಿತು. ನಂತರದ ದಿನಗಳಲ್ಲಿ ಇದನ್ನ INA ಮುಖಂಡತ್ವವನ್ನ, ಸ್ಟಾರ್ಟಿಂಗ್ ಇದರದೆಲ್ಲ ಫೌಂಡರ್ ಆಗಿ ರಾಸ್ ಬಿಹಾರಿ ಬೋಸ್ ಅವರು ಇದ್ರು. ಓಕೆ, ಇಂಡಿಪೆಂಡೆನ್ಸ್ ಲೀಗ್ ಅಂದು ರಾಷ್ಟ್ರೀಯ ಸೇನೆ ಅಂತ ಕರೆಯಲಾಗ್ತಿತ್ತು. ಆಮೇಲೆ ಓಕೆ, ತದನಂತರದ ದಿನಗಳಲ್ಲಿ ಇದರ ಮುಖಂಡತ್ವ ಅಥವಾ ನಾಯಕತ್ವವನ್ನು ವಹಿಸಿದವರು ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ರವರಿಗೆ ವಹಿಸಲಾಯ್ತ್ರಿ ಇದರ ನಾಯಕತ್ವವನ್ನ. INA ಅದು. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರು ದೆಹಲಿ ಚಲೋಗೆ ಕರೆಯನ್ನ ನೀಡ್ತಾರ. ಓಕೆ, ದೆಹಲಿ ಚಲೋಗೆ ಕರೆಯನ್ನ ನೀಡಿದವರು ಯಾರು ಅಂತ ಕೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ರವರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂಬ ಕರೆಯೂ ಕೂಡ ಸುಭಾಷ್ ಚಂದ್ರ ಬೋಸ್ ರವರು ಕೊಡ್ತಾರೆ. ಈ ಪಾಯಿಂಟ್ ಇವುಗಳನ್ನ ನಿಮ್ ತಲೆಯಾಗ ಪ್ರಿಂಟ್ ಮಾಡ್ಕೋರಿ. ನಾಳೆ ರೈಟಿಂಗ್ ಒಳಗೆ ಇವುಗಳನ್ನ ಬಳಕೆ ಮಾಡ್ಕೋಬೇಕು ನೀವು. ಸ್ವಾತಂತ್ರ್ಯ ಹೋರಾಟಕ್ಕೆ ಸುಭಾಷ್ ಚಂದ್ರ ಬೋಸ್ ರವರ ಕೊಡುಗೆಗಳನ್ನ ವಿವರಿಸ್ರಿ ಅಂದ್ರೆ ಇವುಗಳನ್ನ ನೀವು ಬರಿಬೇಕಾಗತ್ತೆ. ರೈಟ್ ರೀ, ಗುಡ್. ಹಾಗೆ ಭಾರತೀಯ ರಾಷ್ಟ್ರೀಯ ಸೇನೆಯಲ್ಲಿ ಝಾನ್ಸಿ ರೆಜಿಮೆಂಟ್ ಕೂಡ ಐತ್ರಿ. ಈ ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗವಿತ್ತು. ಇದರ ಒಂದು ನೇತೃತ್ವ ವಹಿಸಿದವರು ಕ್ಯಾಪ್ಟನ್ ಲಕ್ಷ್ಮಿ ಎಂಬುವರು. ಇದನ್ನು ಕೂಡ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಜರ್ಮನರು ಬರುವ ಮೊದಲೇ ಭಾರತ ಬಿಡುಗಡೆಗೊಳ್ಳಬೇಕು. ಯುರೋಪಿನಲ್ಲಿ ಇಂಗ್ಲೆಂಡ್ ಪಡೆದುಕೊಂಡ ಪ್ರತಿ ಹೊಡೆತದೊಂದಿಗೆ ಭಾರತದ ಮೇಲಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಹಿಡಿತ ಖಂಡಿತವಾಗಿಯೂ ಕುಗ್ಗುತ್ತದೆ. ಈ ಘೋಷಣೆ ಅಥವಾ ಈ ನಂಬಿಕೆ ಯಾರಿಗಿರುವಂತದಂದ್ರ ಈ ನಂಬಿಕೆ ಇರುವಂತದ್ದು ಸುಭಾಷ್ ಚಂದ್ರ ಬೋಸ್ ರವರಿಗೆ ಅಲ್ವಾ. ಈ ಒಂದು ನಂಬಿಕೆ ಸುಭಾಷ್ ಚಂದ್ರ ಬೋಸ್ ರವರಿಗೆ. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹರಿಪುರ ಅಧಿವೇಶನ ಎಷ್ಟರಲ್ಲಿ ನಡೆಯಿತು? ಇದು ಡೈರೆಕ್ಟ್ ಕ್ವಶನ್ ಬಹಳ ಸತಿ ಕೇಳಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು. 1938 ಈಸಿ ಪ್ರಶ್ನೆ ಇದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ 1938ರ ಹರಿಪುರ ಅಧಿವೇಶನದಲ್ಲಿ ಗಾಂಧೀಜಿಯ ಬೆಂಬಲದೊಂದಿಗೆ ಓಕೆ ಬೋಸ್ ರವರು ಅಧ್ಯಕ್ಷರಾಗ್ತಾರೆ. ಫಸ್ಟ್ ಗಾಂಧೀಜಿಯವರು ಬೆಂಬಲವನ್ನ ಸೂಚಿಸ್ತಾರೆ ಸುಭಾಷ್ ಚಂದ್ರ ಬೋಸ್ ರವರು ಅಧ್ಯಕ್ಷತೆಯನ್ನು ವಹಿಸ್ಬೇಕಂತ ಹೇಳಿ. ತದನಂತರ ಸುಭಾಷ್ ಚಂದ್ರ ಬೋಸ್ ರವರು ಏನೋ ಧೋರಣೆಗಳನ್ನ ತೋರ್ತಾರಲ್ವಾ, ಅವರು ಆಕ್ರಮಣಕಾರಿ ಧೋರಣೆ ರೀ ಅವ್ರು ಅಲ್ವಾ. ಸೊ ಅದರಿಂದ ಬೇಸತ್ತು ಗಾಂಧೀಜಿ ಸಣ್ಣಗ ಭಿನ್ನಾಭಿಪ್ರಾಯಗಳು ಉಂಟಾಗಿ ತದನಂತರ ಅವರು ಸೈಡ್ ಲೈನ್ ಮಾಡ್ಕೊಂಡ್ಬಿಡ್ತಾರ ಅಲ್ವಾ. ರೈಟ್. 1939ರ ಕಾಂಗ್ರೆಸ್ಸಿನ ತ್ರಿಪುರಿ ಅಂದ್ರೆ ಮಧ್ಯಪ್ರದೇಶ ಜಬಲ್ಪುರ್ ಜಿಲ್ಲೆ ತ್ರಿಪುರಿ ಆ ಒಂದು ಅಧಿವೇಶನ ಒಳಗ ಸುಭಾಷ್ ಚಂದ್ರ ಬೋಸ್ ರವರು ಗಾಂಧೀಜಿಯವರ ವಿರೋಧದ ನಡುವೆಯೂ ಕೂಡ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಗೊಳ್ತಾರೆ. ಈ ಒಂದು 1939 ಒಳಗ್ರಿ ಈ ಸಮಯ ಒಳಗ ಗಾಂಧೀಜಿಯವರು ವಿರೋಧ ವ್ಯಕ್ತಪಡಿಸಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓಕೆ, ಈ ತ್ರಿಪುರಿ ಅಧಿವೇಶನದೊಳಗ ಗಾಂಧೀಜಿಯವ್ರದ್ದು ಅಪೋಸ್ ಇರ್ತದ, ಹರಿಪುರ ಅಧಿವೇಶನದೊಳಗ ಬೆಂಬಲ ಇರ್ತದ. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ, ಸರಿಯಾದ ಹೇಳಿಕೆಯನ್ನ ಗುರುತಿಸ್ರಿ. ರಾಸ್ ಬಿಹಾರಿ ಬೋಸ್ ರೀ ಜಪಾನ್ ನಲ್ಲಿ 1915ರಿಂದ ಬ್ರಿಟಿಷರಿಂದ ಪಲಾಯನಗೈದವರಾಗಿ ವಾಸ ಮಾಡ್ತಿದ್ದಾರೆ. ಬ್ರಿಟಿಷರಿಂದ ಬಚಾವಾಗಿ 1915 ನಿಂದಾನೇ ಎಲ್ಲಿ ಜಪಾನ್ ಒಳಗೆ ವಾಸ ಮಾಡ್ತಾ ಇದ್ರು. ಅಲ್ಲಿನೇ ಅವರು ಆ ಒಂದು ಏನ್ರಿ ಇಂಡಿಪೆಂಡೆನ್ಸ್ ಲೀಗ್ ಅನ್ನ ಕಟ್ಟಿರುವಂತದ್ದು ಬೋಸ್ ರವರು, ರಾಸ್ ಬಿಹಾರಿ ಬೋಸ್ ರವರು ಟೋಕಿಯೋ ಒಳಗ. 1942ರ ಮಾರ್ಚ್ ನಲ್ಲಿ ಟೋಕಿಯೋದಲ್ಲಿ ಭಾರತೀಯ ಸಮ್ಮೇಳನವನ್ನು ನಡೆಸಲಾಯಿತು. ಬ್ಯಾಂಕಾಕ್ ನಲ್ಲಿ ನಡೆದ ಸಮ್ಮೇಳನದಲ್ಲಿ ರಾಸ್ ಬಿಹಾರಿ ಬೋಸ್ ಈ ಒಂದು ಲೀಗ್ ನ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಯಾವ ಲೀಗ್ ರೀ? ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್. ಆಲ್ ಆರ್ ರೈಟ್, ಆಲ್ ಆರ್ ಕರೆಕ್ಟ್ ರೀ, ನೆನ್ಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡೋಣ ಪ್ರಶ್ನೆ.
ಅದಕ್ಕಿಂತ ಮುಂಚೆ ಒಂಚೂರು ವಿವರಣೆ. 4 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಬ್ಯಾಂಕಾಕ್ ನಲ್ಲಿ ನಡೆದ ಸಮ್ಮೇಳನದಲ್ಲಿ ರಾಸ್ ಬಿಹಾರಿ ಬೋಸ್ ರವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಮತ್ತು ಕ್ಯಾಪ್ಟನ್ ಮನಮೋಹನ್ ಸಿಂಗ್ ಅವರನ್ನು ಭಾರತೀಯ ರಾಷ್ಟ್ರೀಯ ಸೈನ್ಯದ ಕಮಾಂಡರ್ ಆಗಿ ನೇಮಕ ಮಾಡಲಾಗ್ತದ್ರಿ. 40,000 ಸೈನ್ಯ, ಓಕೆ, 40,000 ಜನ ಸೈನಿಕರನ್ನ ಒಳಗೊಂಡಿತ್ತು ಈ ಒಂದು ಲೀಗ್. ಆ ನಂತರ ಈ ಲೀಗಿನ ಒಂದು ನೇತೃತ್ವ ವಹಿಸಿಕೊಂಡವರು ಸುಭಾಷ್ ಚಂದ್ರ ಬೋಸ್ ರವರು. ಓಕೆ, ಎಸ್, ನೆಕ್ಸ್ಟ್ ನೋಡ್ತಾ ಹೋಗಿ ಪ್ರಶ್ನೆ. ಭಾರತ ಮತ್ತು 38 ಕೋಟಿ ನನ್ನ ದೇಶೀಯರನ್ನ ವಿಮುಕ್ತಗೊಳಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣಿಸುತ್ತೇನೆ. ಸ್ವಾತಂತ್ರ್ಯ ಗಳಿಸಿದ ನಂತರವೂ ಸ್ವಾತಂತ್ರ್ಯ ಭಾರತದ ಉಳಿವಿಗಾಗಿ ನನ್ನ ಕಟ್ಟ ಕಡೆಯ ರಕ್ತದ ತೊಟ್ಟನ್ನು ಹರಿಸಲು ಸದಾ ಸಿದ್ಧನಿರುವೆನು. ಓಕೆ, ಭಗತ್ ಸಿಂಗ್ ರೀ, ಲಾಲಾ ಲಜಪತ್ ರಾಯ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್. ಡೇರಿಂಗ್ ಮ್ಯಾನ್ ಸುಭಾಷ್ ಚಂದ್ರ ಬೋಸ್ ರವರು. ಎಸ್, ಹಿಟ್ಲರಿಗ ಫ್ರೆಂಡ್ಶಿಪ್ ಮಾಡ್ಕೋತಾರಂದ್ರೆ ವಿಚಾರ ಮಾಡಿ ಎಷ್ಟೊಂದು ಡೇರಿಂಗ್ ಇರಬಹುದು. ಸುಭಾಷ್ ಚಂದ್ರ ಬೋಸ್ ರವರು. ಸುಭಾಷ್ ಚಂದ್ರ ಬೋಸ್ ರವರು ಇವರು 3 ದುಂಡು ಮೇಜಿನ ಪರಿಷತ್ತಿನ ಸಮಾವೇಶಗಳಲ್ಲಿ ಭಾಗವಹಿಸಿರ್ತಾರೆ. ಯಾರು? ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ರೀ, ವಲ್ಲಭಾಯ್ ಪಟೇಲ್ ಅಂಡ್ ಬಿ ಆರ್ ಅಂಬೇಡ್ಕರ್. ವೆರಿ ಗುಡ್. ಅಂಬೇಡ್ಕರ್, ಬಿ ಆರ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗ್ರೇಟ್ ಪರ್ಸನಾಲಿಟಿ. ಇವರು ಜಾತಿ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ನಡೆಸಿ ಅದರ ವಿನಾಶಕ್ಕೆ ಹೋರಾಟಗಳನ್ನು ರೂಪಿಸ್ತಾರೆ. ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನ ನಿರೂಪಿಸಿ, ಓಕೆ, ಮಹಾನ್ ಕೆರೆ ಆಗಿರ್ಬೋದು, ಕಾಲಾರಾಮ್ ದೇವಾಲಯ ಚಳವಳಿಗಳನ್ನ ಇವರು ಕೈಗೊಳ್ತಾರ. ಅದರಲ್ಲಿ ಯಶಸ್ವಿಯನ್ನು ಕೂಡ ಇವರು ಕಾಣ್ತಾರೆ. ಸೊ ಬಿ ಆರ್ ಅಂಬೇಡ್ಕರ್ ಅವರು ಮತೀಯ ಧೋರಣೆ ಅಥವಾ ಮತೀಯ ಗಲಭೆಯ ಮೇಲೆ ಕ್ವಶನ್ ಕೇಳಿದ್ದಾರೆ ರೈಟಿಂಗ್ ಒಳಗ. ಈ ಕೆಳಗಿನ ಹೇಳಿಕೆಗಳು ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ, ಸರಿಯಾದ ಹೇಳಿಕೆಯನ್ನ ಗುರುತಿಸ್ರಿ. ಹೇಳಿಕೆಗಳು ಈ ರೀತಿಯಾಗಿದೆ. ಗಾಂಧೀಜಿ ಒಂದೇ ಒಂದಕ್ಕೆ ಸೆಕೆಂಡ್ 1931 ಒಳಗೆ ಮಾತ್ರ ಹೋಗಿದ್ದಾರೆ. ಸರಿಯಾಗಿ ಗುರುತಿಸ್ರಿ. ಹೇಳಿಕೆಗಳನ್ನು ಗಮನಿಸ್ರಿ. ಮೊದಲನೇ ಹೇಳಿಕೆ ಈ ರೀತಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ರವರು ಹೋಮ್ ರೂಲ್ ಚಳುವಳಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರವೇಶ ಮಾಡ್ತಾರೆ. ಪತ್ರಿಕೆಗಳಿಲ್ಲದ ನಾಯಕ, ರೆಕ್ಕೆ ಇಲ್ಲದ ಪಕ್ಷಿಯಂತೆ. ಇದನ್ನು ಕೊಟೇಶನ್ ಕೇಳಿದ್ದಾರೆ ಅಲ್ವಾ. ನೆಹರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ 49ನೇ ಅಧಿವೇಶನದ ಅಧ್ಯಕ್ಷರಾಗಿದ್ರು. ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಬಿ ಆರ್ ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡಲಾಯಿತು. ಆಯ್ಕೆ ಒಂದೇ ತಪ್ಪಾಗಿತ್ತು. 3 ಆಯ್ಕೆಗಳು ಮಾತ್ರ ಸರಿಯಾಗಿವೆ. ಓಕೆ, 3 ಆಯ್ಕೆಗಳು ಮಾತ್ರ ಸರಿ ಇವೆ ಇಲ್ಲಿ. ಓಕೆ, 3 ಆಯ್ಕೆಗಳು ಮಾತ್ರ ಸರಿಯಾಗಿದೆ. ಆಯ್ಕೆ 4 ತಪ್ಪಾಗಿದೆ ಅಲ್ವಾ. ಆಯ್ಕೆ 4 ಯಾಕೆ ತಪ್ಪಂದ್ರೆ ಗೊತ್ತು ನಿಮ್ಗೆ. ಸಂವಿಧಾನ ಸಭೆ ಅಧ್ಯಕ್ಷರಾಗಿ, ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾಗಿ ಬಾಬು ರಾಜೇಂದ್ರ ಪ್ರಸಾದ್ ರವ್ರಿ. ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಿ ಆರ್ ಅಂಬೇಡ್ಕರ್ ಅವರು. ಹಾಗಾಗಿ ಆಪ್ಷನ್ 4 ರಾಂಗ್ ರೀ. ರಿಮೈನಿಂಗ್ 3 ಕೂಡ ಸರಿಯಾಗಿದೆ, ನೆನ್ಪಿಟ್ಕೋರಿ. ಪಂಡಿತ್ ಜವಾಹರ್ಲಾಲ್ ನೆಹರು ರವರು ಹೋಮ್ ರೂಲ್ ಚಳವಳಿಯೊಂದಿಗೆ ಸ್ವತಂತ್ರ ಹೋರಾಟಕ್ಕೆ ಪ್ರವೇಶ ಆಗ್ತಾರೆ. ಇವ್ರು 1960 ನಂತರ ಇವ್ರು ಆಕ್ಟಿವ್ ಆಗ್ಬಿಡ್ತಾರೆ. ಅಂಡ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಪತ್ರಿಕೆಗಳಿಲ್ಲದ ನಾಯಕ, ರೆಕ್ಕೆ ಇಲ್ಲದ ಪಕ್ಷಿ ಅಂತ ಅಂದವರು. ಹಾಗೆ ಆಪ್ಷನ್ 3 ರೀ. ಇದು ಕೂಡ ಕೇಳಬಹುದು ನಿಮ್ಗೆ. ಈ ಕೆಳಗಿನವರಲ್ಲಿ ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ 49ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂದ್ರ ನೆನ್ಪಿಟ್ಕೋರಿ. ಯಾರು? ನೆಹರು ರವರು. ಹಾಗೆ 50ನೇ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ನೆಹರು ರವರೇ ವಹಿಸಿರ್ತಾರ. ಅದು ಕೂಡ ಗೊತ್ತಿರ್ಲಿ. 3 ಆಯ್ಕೆಗಳು ಸರಿಯಾಗಿದೆ. ಓಕೆ, ಆಯ್ಕೆ 4 ತಪ್ಪಾಗಿದೆ ರೀ. ಸ್ವಾತಂತ್ರ್ಯ ಭಾರತದ ದಿಕ್ಸೂಚಿಯಾಗಿ ಭಾರತದ ಸಂವಿಧಾನವನ್ನ ರಚಿಸಬೇಕಾಯಿತ್ರಿ. ಸಂವಿಧಾನ ಸಭೆ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನ ಆಯ್ಕೆ ಮಾಡಲಾಯಿತು. ಇದು ಮಲ್ಟಿಪಲ್ ಟೈಮ್ ಮೊದಲು ಬಹಳ ಕ್ವಶನ್ ಕೇಳ್ತಿದ್ದಾರೆ. ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡಲಾಯಿತು ಅಂತ ಹೇಳಿ, ರಾಜೇಂದ್ರ ಪ್ರಸಾದ್ ರವರನ್ನ. ಅಂಡ್ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಸಮಿತಿ ಸರ್ವಾನುಮತದಿಂದ ಆಯ್ಕೆ ಮಾಡಿತು. ಎಲ್ಲರೂ ಒಪ್ಪಿಗೆ ಹೊಂದಿಗೆ ಆಯ್ಕೆ ಆದರಿ ಅಂಬೇಡ್ಕರ್ ಅವರು. ಓಕೆ, ಎಸ್, ವಿರೋಧದಿಂದ ಅಲ್ಲ. ಸ್ವತಂತ್ರ ಭಾರತದಲ್ಲಿ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಕೂಡ ಆಗಿದ್ರು. ನೆನ್ಪಿಟ್ಕೋರಿ, 1947 ಆಫ್ಟರ್ ಅವರು ಕಾನೂನು ಮಂತ್ರಿ ಆಗಿದ್ರು. ಒಂದು ನಿಮಿಷ. ಎಸ್, ನೆಕ್ಸ್ಟ್ ನೋಡ್ರಿ ಪ್ರಶ್ನೆ. 50ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರು ತಮ್ಮ ಸಮಾಜವಾದಿ ಹಾಗೂ ಕಮ್ಯುನಿಸ್ಟ್ ವಿಚಾರಗಳ ಬಗ್ಗೆ ಮೃದು ಧೋರಣೆಯನ್ನ ತಳೆದ್ರು. ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತದೆ ಹೊರತು ಸಮಾಜವಾದಕ್ಕಲ್ಲ ಎಂದವರು. ಅಂದ್ರ ಸ್ವಲ್ಪ ಸಮಾಜವಾದದಿಂದ ಇವರು ಹಿಂದಕ್ಕೆ ಸರಿತಾರೆ. ಸಮಾಜವಾದದ ಬಗ್ಗೆ ಒಂದು ಚೂರು ಇವರು ಮೃದು ಧೋರಣೆಯನ್ನ ತಳಿತಾರೆ. ಡೆಫಿನೆಟ್ಲಿ ಜವಾಹರ್ಲಾಲ್ ನೆಹರು ರವರು. ಇವೆಲ್ಲ ಪಾಯಿಂಟ್ಸ್ ಮೈಂಡ್ ಒಳಗಿರ್ಲಿ, ಹೋಗ್ತಿರ್ತಾವ ಅವು ಎಲ್ಲೋ ಒಂದ್ ಕಡೆ. ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಪದೇ ಪದೇ ರಿವಿಷನ್ ಮಾಡ್ಬೇಕು. ಜವಾಹರ್ಲಾಲ್ ನೆಹರು ರವರು. ನೆಹರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ 49ನೇ ಅಧಿವೇಶನದ ಅಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ನಡೆಯುತ್ತಿದ್ದ ಸಾಮ್ರಾಜ್ಯಶಾಹಿ ಯುದ್ಧದಿಂದ ದೂರವೇ ಉಳಿಬೇಕು ಎಂದು ಸಾರಿದ್ರು. ಜೊತೆಗೆ ಚರಕ ಮತ್ತು ಹರಿಜನ ಚಳುವಳಿಗಳು ಅಷ್ಟೇನು ಪರಿಣಾಮಕಾರಿ ಇಲ್ಲವೆಂದು ವಾದಿಸಿದ್ರು. ಪಾಯಿಂಟ್ ಟು ಬಿ ನೋಟೆಡ್. ಇಲ್ಲಿ ತಿಳ್ಕೊರಿ. ಎಸ್, ಚರಕ ಮತ್ತು ಹರಿಜನ ಚಳವಳಿಗಳು ಅಷ್ಟೇನು ಪರಿಣಾಮಕಾರಿ ಇಲ್ಲವೆಂದು ಇವರ ತಿರುಳು, ಇವರ ವಾದ, ಇವರ ಆಲೋಚನೆ ಈ ರೀತಿ ಕೊಟ್ರೆ ಅದು ಜವಾಹರ್ಲಾಲ್ ನೆಹರೂರವರಾಗ್ತಾರೆ. ಓಕೆ, ಮತ್ತೆ ಇಲ್ಲಿ ನಿಮಗ 4 ಆಪ್ಷನ್ ಕೊಡ್ತಾರ. ಸುಭಾಷ್ ಚಂದ್ರ ಬೋಸ್ ಕೊಡಬಹುದು, ಭಗತ್ ಸಿಂಗ್ ಕೊಡಬಹುದು, ಅಥವಾ ಎಕ್ಸ್ಟ್ರೀಮಿಟ್ಸ್ ಅಲ್ಲ ಇದು ಬಾಲ್ ಗಂಗಾಧರ್ ತಿಲಕ್ ಕೊಡಬಹುದು. ಸರಿ, ಒಂದ್ ಆಪ್ಷನ್ ಜವಾಹರ್ಲಾಲ್ ನೆಹರೂನು ಕೊಡಬಹುದು. ಬಟ್ ಬಹಳ ವಿಚಾರಗಳು ಏನ್ ಮಾಡ್ತೀವಿ, ಚರಕ ಹರಿಜನ ಅಂದ್ರೆ ಡೆಫಿನೆಟ್ಲಿ ಗಾಂಧೀಜಿಯವರ ತತ್ವಗಳು, ಗಾಂಧೀಜಿಯವರಿಗೆ ಅಪೋಸಿಟ್ ಆಗಿರೋರೆ ಓಕೆ ಬೇರೆ ಆಕ್ರಮಿಸ್ಟ್ಗಳು ಅಲ್ವಾ. ಹಂಗಾಗಿ ಆ ರೀತಿ ಥಿಂಕ್ ಮಾಡೋ ವಿದ್ಯಾರ್ಥಿಗಳು ಇವ್ರನ್ನ ನೆನಪಿಗೆ ಬರಂಗಿಲ್ಲ ಜವಾಹರ್ಲಾಲ್ ನೆಹರು ಅವರವರಿಗೆ. ಬಿಕಾಸ್ ನೆಹರು ಅಂಡ್ ಗಾಂಧೀಜಿ ಅವರು ಬಹಳ ಆಪ್ತ ಮಿತ್ರರು ವಿಚಾರ ಇರ್ತದೆ ನಿಮಗ. ಎಸ್, ಹಂಗಿರಂಗಿಲ್ಲ. ಸಮ್ ಟೈಮ್ ರಾಜಕೀಯದಲ್ಲಿ ಅವೆಲ್ಲವೂ ಕೂಡ ಏಳು ಬೀಳು ಆಗಿದಾವೆ. ಡೀಟೇಲ್ ಓದಿದಾಗ ಗೊತ್ತಾಗತ್ತಷ್ಟೇ. ಸರಿ, ಈ ಕನ್ಫ್ಯೂಷನ್ ಇಲ್ಲಿಗೆ ಕ್ಲಿಯರ್ ಆಗ್ಲಿ. ಈ ಕೆಳಗಿನ ಹೇಳಿಕೆಗಳು ಸಂಬಂಧಿಸಿರೋದು. 1906ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು. ದಾದಾಬಾಯಿ ನವರೋಜಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿಯೂ ಕೆಲಸ ನಿರ್ವಹಿಸಿದ್ದರು. 1916 ಅನೇಕ ಸಮಾವೇಶಗಳಲ್ಲಿ ಹಿಂದೂ ಮತ್ತು ಮಹಮ್ಮದಿಯರ ನಡುವಿನ ಏಕತೆಯ ಅಗತ್ಯತೆಯನ್ನು ತಿಳಿಸಿರುವಂತದ್ದು. ದುಂಡು ಮೇಜಿನ ಸಮಿತಿಗಳಲ್ಲಿ ಇವರು ತಾನೊಬ್ಬ ರಾಷ್ಟ್ರೀಯವಾದಿ ಮುಸಲ್ಮಾನ್ ಎಂದು ಘೋಷಣೆ ಮಾಡಿಕೊಂಡರು. ಮಹಮ್ಮದ್ ಅಲಿ ಜಿನ್ನಾ, ದಾದಾಬಾಯಿ ನವರೋಜಿ, ಸರ್ ಸೈಯದ್ ಅಹಮದ್ ಖಾನ್, ಖಾನ್ ಅಬ್ದುಲ್ ಗಫರ್ ಖಾನ್. ಈ ಹೇಳಿಕೆಗಳು ಯಾರಿಗೆ ರಿಲೇಟೆಡ್ ಅದಾವ ನೋಡ್ರಿ. ಮೊಹಮ್ಮದ್ ಅಲಿ ಜಿನ್ನಾ ನೋಡಿ, 1906ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಇವ್ರು ಸೇರಿರುವಂತದ್ದು ಅಲ್ವಾ. ಮುಸ್ಲಿಂ ಲೀಗ್ ಏನೋ ಆಯ್ತು, ಅವಾಗ ಇವ್ರು ಕಾಂಗ್ರೆಸ್ಗೆ ಸೇರಿದ್ರು. ಸ್ಟಾರ್ಟಿಂಗ್ ಒಳಗ್ ಇವ್ರದು ಅಲ್ವಾ, ವಿ ಆರ್ ದ ಸೇಮ್ ಬೋಟ್. ಸೊ ಕಾಂಗ್ರೆಸ್ ಅಂಡ್ ಜಿನ್ನಾ ಸೇಮ್ ಬೋಟ್ ಒಳಗ ಪ್ರಯಾಣ ಇತ್ತು. ಬಟ್ ನಿಧಾನಕ್ಕೆ ಏನಾತ್ರಿ, ಬ್ರಿಟಿಷರು ಇನ್ಫ್ಲೂಯೆನ್ಸ್ ಮಾಡ್ಬಿಟ್ರು ಅವ್ರನ್ನ. ಮಾಡಿದ ನಂತರ ಏನಾಯ್ತು ಅಂತಂದ್ರೆ ಅವರು ಸಪರೇಟ್ ಆಗಿರುವಂತ ರಾಷ್ಟ್ರದ ಬೇಡಿಕೆಯನ್ನ ತೀವ್ರ ಮಾಡ್ಬಿಟ್ಟಾರೆ. ದಾದಾಬಾಯಿ ನವರೋಜಿ ಅವರ ಖಾಸಗಿ ಕಾರ್ಯದರ್ಶಿಯೂ ಆಗಿ ಇವ್ರು ಕೆಲಸ ನಿರ್ವಹಿಸ್ಯಾರ. ಕಾಂಗ್ರೆಸ್ ಜೊತೆ ಬಹಳ ಆಪ್ತರು ಮೊಹಮ್ಮದ್ ಅಲಿ ಜಿನ್ನಾ. 1916 ಅನೇಕ ಸಮಾವೇಶಗಳು ನೋಡ್ರಿ, ಹಿಂದೂ ಮತ್ತು ಮಹಮ್ಮದಿಯರ ನಡುವಿನ ಏಕತೆಗಾಗಿ ಅವರ ಅಗತ್ಯತೆಗಳನ್ನು ತಿಳಿಸ್ತಾ ಹೋದರಿ. ಇನ್ನೊಂದ್ ಏನಾಯ್ತು ಗೊತ್ತಾ, ಇದು ಮೇನ್ ಕಾರಣ ಬ್ರಿಟಿಷರ್ನೋಕಿನ ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ನಾಯಕರು ಕಾರಣ ಆಗ್ತಾರ. ಮೊಹಮ್ಮದ್ ಅಲಿ ಜಿನ್ನಾ ತನ್ನ ವಿಚಾರಧಾರೆಗಳನ್ನ ಬದಲಾಯಿಸ್ಬೇಕಂದ್ರ ಅವರು ಈ ಒಂದು ಏನ್ ಅಲ್ಪಸಂಖ್ಯಾತರ ಸಮುದಾಯ ಇತ್ತು ನೋಡ್ರಿ, ಮುಸಲ್ಮಾನ ಸಮುದಾಯ, ಅದಕ್ಕೆ ಸ್ವಲ್ಪ ಅವರು ಅಂತಾರ ವ್ಯಾಲ್ಯೂ ಕೊಡ್ಲಿಲ್ಲ. ಈಗ ನೀವೆಲ್ಲ ಒಂದು ಫಂಕ್ಷನ್ ದಾಗ ಹೋಗಿರ್ತೀರಿ, ನೀವೆಲ್ಲಾ ಓಡಾಡಿರ್ತೀರಿ, ಮಾಡಿರ್ತೀರಿ, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿರ್ತೀರಿ. ಬಟ್ ಫೋಟೋ ತಕ್ಕೊಳಕ್ ನಿಮಗ್ ಸ್ಟೇಜ್ ಮ್ಯಾಗ ಕರೀಲಿಲ್ಲ ಅವರು. ಅವ್ರವ್ರ ಫೋಟೋದಾಗ ಫುಲ್ ಬಿಸಿ ಇದ್ರು, ನಿಮಗ್ ಕರೀಲೇ ಇಲ್ಲ. ಅವಾಗ ನಿಮಗ್ ಹೆಂಗ ಅನಸ್ತದ, ಎಟ್ ಮಾಡಿದ್ರಿ ಅದಕ್ ಬಂತಪ್ಪ ನಡಿ, ನೆಕ್ಸ್ಟ್ ನಮ್ಮ ಮದ್ವಿಗೆ ಅವ್ರಿಗೆ ಕರೆಯೋದ್ ಬೇಡ ಹಿಂಗ. ಸೊ ಲೈಕ್ ಹಂಗಾಗೈತಿ ಜಿನ್ನಾಗೆ ಇಲ್ಲಿ. ಇವ್ರು ಈಗ ಹಿಂಗ್ ಮಾಡಾಕತ್ತಾರದ್ಮೇಲೆ ನಾಳೆ ಸ್ವತಂತ್ರ ಬಂದ ನಂತರ ನಮ್ಮ ಅಲ್ಪಸಂಖ್ಯಾತರ ಗತಿ ಏನು ಅಂತ ವಿಚಾರ ಮಾಡಿದಾರೆ ಜಿನ್ನಾ. ಅದ್ರಾಗ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋರು ಬ್ರಿಟಿಷರು. ಅವ್ರಿಗಂತೂ ಮೊದ್ಲ ಗೊತ್ತಲ್ವ. ಎಸ್, ಡಿವೈಡ್ ಅಂಡ್ ರೂಲ್ ಅವ್ರದ್ದು ಒಡೆದು ಆಳುವ ನೀತಿ. ನೋಡು ನಿಂದ ಗತಿ ಈಗ ನಿನ್ನ ಫೋಟೋ ತರ್ಸಾಕ ಕರ್ದಿಲ್ಲ ಅವರು, ನಾಳೆ ಮತ್ ಮುಂದೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಎಲ್ಲಿ ಕರೀತಾರ, ಕರೀದಿಲ್ಲ. ಹಂಗಾಗಿ ಅಲ್ಪಸಂಖ್ಯಾತ ನಿಮ್ಗೆಲ್ಲಾ ಹಿಂದೂಗಳು ಹೊಡೆದ್ ಬಿಡ್ತಾರ ಅನ್ನೋ ವಿಚಾರವನ್ನ ತುಂಬ್ಬಿಟ್ರಿ. ಕಿರಿಕಿರಿನೇ ಬೇಡ, ನಾವು ಮೂಲಿ ಗುಂಪಾಗ್ತಿವಿ ಅಂತ ಹೇಳಿ ಈಗ ಚಾನ್ಸ್ ಐತಿ ನಮಗೊಂದ್ ರಾಷ್ಟ್ರ ಬ್ಯಾರೆದೇ ತಗಸ್ಕೊಂಡ್ಬಿಡುದು, ಬ್ಯಾರೆದ ರಾಷ್ಟ್ರನೇ ಮಾಡ್ಕೊಂಡ್ಬಿಡು. ಈ ಒಂದು ವಿಚಾರದಿಂದ ನಿಧಾನಕ್ಕೆ ಜಿನ್ನಾ ತನ್ನದೇ ಆದಂತ ನೀತಿಯನ್ನ ಮಾಡ್ಕೊಂಡ್ಬಿಡ್ತಾನ. ದುಂಡು ಮೇಜಿನ ಸಮಿತಿಗಳಲ್ಲಿ ಇವರು ತಾನೊಬ್ಬ ರಾಷ್ಟ್ರೀಯವಾದಿ ಮುಸಲ್ಮಾನ್ ಅಂತ ಹೇಳ್ತಾನ್ರಿ. ನಾನ್ ಹಂಗ ಅಲ್ಲ, ಅಲ್ಪಸಂಖ್ಯಾತ ಅಲ್ಲ, ನಾನು ರಾಷ್ಟ್ರೀಯವಾದಿ ಮುಸಲ್ಮಾನ, ನನ್ನದೇ ಆದಂತ ರಾಷ್ಟ್ರವನ್ನ ಮಾಡಾಕ್ ನಿಂತೀನಿ ಅಂತ ಹೇಳ್ತಾನ ಜಿನ್ನಾ. ಸರಿ, ಸೊ ಮೊಹಮ್ಮದ್ ಅಲಿ ಜಿನ್ನಾ ಇದೇ ನೀತಿ ನೆನ್ಪಿಟ್ಕೊಳ್ಳಿ. ಸ್ಟಾರ್ಟಿಂಗ್ ಒಳಗ ಗುಡಿ ಇರ್ತಾನ, ಆಮೇಲೆ ಎಲ್ಲಾನು ಕೂಡ ಡಿವೈಡ್ ಅಂಡ್ ರೂಲ್. ಇದಕ್ಕೆ ನಿಜ ಕಾರಣ ಇವೇ ರೀ. ಎಸ್, ರೌಲತ್ ಕಾಯ್ದೆಯನ್ನ ವಿರೋಧಿಸಿ ಜಿನ್ನಾ ಅವರು ತಮ್ಮ ಕೇಂದ್ರೀಯ ಶಾಸನ ಸಲಹಾ ಸಮಿತಿಗೆ ರಾಜೀನಾಮೆಯನ್ನ ಕೊಟ್ಬಿಡ್ತಾರೆ. ಇವರು 1937ರ ಚುನಾವಣೆ ನಂತರ ಎಸ್ ಇವ್ರು ಫುಲ್ ಆಕ್ಟಿವ್ ಆಗ್ಬಿಡ್ತಾರೆ. 1937 ಏನ್ ಚುನಾವಣೆ ಆತ ನಂತರ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಈಗ ಸಮ್ಮಿಶ್ರ ಸರ್ಕಾರವನ್ನು ರೂಪಿಸಲು ವಿಫಲವಾಯಿತು. ಕಾಂಗ್ರೆಸ್ಸಿಗರು ಕರೀತಾರೆ ಇವ್ರನ್ನ, ಮುಸ್ಲಿಂ ಲೀಗ್ ಅನ್ನ, ನೀವು ಬರ್ರಿ ನಾವು ಕೂಡಿ ಒಂದು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡ್ಬೇಕಂತ ಹೇಳಿ. ಬಟ್ ಇವ್ರಂತ ಮುಸ್ಲಿಂ ಲೀಗ್ ಹೈಲಿ ಇಂಪಾಸಿಬಲ್, ನಮ್ಗೆ ಬೇರೆ ರಾಷ್ಟ್ರನೇ ಮಾಡಾಕ್ ನಿಂತೀವಿ, ನೀವಿದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರನ ಆಗ್ತೀರಿ, ನಾವೇನ್ ಬರಂಗಿಲ್ಲ, ನೀವು ಬೇಕಾದ್ರೆ ಏನಾರು ಮಾಡ್ಕೋರಿ ಅಂತಾನ. ಜಿನ್ನಾ ತನ್ನ ಕಾರ್ಯತಂತ್ರವನ್ನ ಬದಲಾಯಿಸ್ಕೊಂಡ್ಬಿಟ್ರು. ಎರಡು ವಿ ಆರ್ ಸೇಮ್ ಬೋಟ್ ಅನ್ನೋದು ಬಿಟ್ಟು ಬೋಟ್ಸ್ ಡಿಫ್ರೆಂಟ್ ಆದವ್ರು ಈಗ. ಆಗ ಜಿನ್ನಾರವರು ಪಾಕಿಸ್ತಾನದ ಬೇಡಿಕೆಯನ್ನ ವಿವಿಧ ರೀತಿಯಲ್ಲಿ ತೀವ್ರಗೊಳಿಸಿದ್ರು. ಎಲ್ಲಿ ಸಿಗುತ್ತದ ಅಲ್ಲಿ ಪಾಕಿಸ್ತಾನ. ಓಕೆ, ಯಾವ್ದಾದ್ರೂ ಒಂದು ಸ್ಟೇಜ್ ಸಿಗ್ಲಿರಿ, ಸಪರೇಟ್ ಬೇಕು ರಾಷ್ಟ್ರ ಅಂತ ಅದೇ ಪಟ್ಟು ಹಿಡ್ಕೊಂಡು ಕೂತಾರೆ. ಕೈಗಾರಿಕೀಕರಣ ಮತ್ತು ನವಭಾರತ ಶಿಲ್ಪಿಯಾಗಿ ಇವರನ್ನ ಗುರುತಿಸಲಾಗುತ್ತದೆ. ಇದು ನಿಮ್ಗೆ ರೈಟಿಂಗ್ ಕ್ವಶನ್ ಕೇಳಿದ್ರು ವಿದ್ಯಾರ್ಥಿಗಳು 2022 GPT ಒಳಗ. ಸರಿ, ಸಂವಿಧಾನದ ನವಭಾರತ ಶಿಲ್ಪಿಯಾಗಿ ಜವಾಹರ್ಲಾಲ್ ನೆಹರು ಅವರ ಕೊಡುಗೆ ಯಾವ ರೀತಿ ಇದೆ ಸಮರ್ಥನೆ ಮಾಡ್ರಿ ಅಂತ ಕೊಟ್ಟಿದ್ರು ಕ್ವಶನ್.
ಸೊ ಗೊತ್ತಿರ್ಬೇಕಾಗತ್ರಿ. ಕೈಗಾರಿಕೀಕರಣ, ಈ ಪ್ರಶ್ನೆಗೂ ಒಂದು ಕಾಂಪ್ಲಿಕೇಶನ್ ಇದೆ ನಿಮ್ಗೆ. ಕೈಗಾರಿಕೀಕರಣ ನವಭಾರತ ಶಿಲ್ಪಿ, ಇಲ್ಲಿ ಇಫ್ ಏನಾದ್ರೂ ನಾನು ಜವಾಹರ್ಲಾಲ್ ನೆಹರು ಅಥವಾ ಗೊತ್ತಿರ್ಲಾರ ವಿದ್ಯಾರ್ಥಿಗಳಿಗೆ ಸರ್ ವಿಶ್ವೇಶ್ವರಯ್ಯ ಕೊಟ್ಟನಂದ್ರೆ ವಿಶ್ವೇಶ್ವರಯ್ಯನೇ ಜಯ ಹೋ. ಯಾರು ಕೂಡ ನೆಹರು ಅವ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ. ನೆಹರು ಅವ್ರನ್ನ ಟೇಕ್ ಇಟ್ ಈಸಿ ತಗೊಂಡ್ಬಿಡ್ತಾರೆ ಎಲ್ರು ಅಲ್ವಾ. ಸೊ ಬಟ್ ನೆನ್ಪಿರ್ಲಿ, ಇದು ನೆಹರು ಅವ್ರಿಗೆ ರಿಲೇಟೆಡ್ ಆಗಿ ಇದು ನೆಹರು ಅವರಿಗೆ ರಿಲೇಟೆಡ್ ಆಗಿ ಕೈಗಾರಿಕೀಕರಣ ಮತ್ತು ನವಭಾರತ ಶಿಲ್ಪಿಯಾಗಿ ಯಾರನ್ನ ಗುರುತಿಸಲಾಗ್ತದಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು. ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ನೆಹರು ಅವರನ್ನ ಕಾಣ್ತೀವ್ರಿ ನಾವು. ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾಗಿರುವಂತಹ ಮೊದಲ ಗೃಹ ಮಂತ್ರಿ ಯಾರು? ಎಸ್, ವಲ್ಲಭಾಯ್ ಪಟೇಲ್. ಉಕ್ಕಿನ ಮನುಷ್ಯ ವಲ್ಲಭಾಯ್ ಪಟೇಲ್. ಇವರ ನೇತೃತ್ವದಲ್ಲಿ ಭಾರತದ ಅನೇಕ ದೇಸಿ ಸಂಸ್ಥಾನಗಳ ವಿಲೀನೀಕರಣಕ್ಕೂ ಕೂಡ ನೆಹರು ಅವರು ಕಾರಣರಾಗ್ತಾರೆ. ಅವ್ರ ಹೇಳಿಕೆ ಕೈಗಾರಿಕೀಕರಣವೇ ಇಲ್ಲವೇ ವಿನಾಶ ಅನ್ನೋದು ವಿಶ್ವೇಶ್ವರಯ್ಯನವರ ಹೇಳಿಕೆ. ಮಾರ್ಕ್ಸ್ವಾದವು ಯಾವ ಬದಲಾವಣೆಯನ್ನ ರಕ್ತ ಮತ್ತು ಹಿಂಸೆಯಿಂದ ತರಬಹುದೋ ಅದನ್ನ ಬೌದ್ಧ ಧರ್ಮವು ಶಾಂತಿ ಮತ್ತು ಅಹಿಂಸಾತ್ಮಕವಾಗಿ ತರಬಲ್ಲದು ಎಂದು ಇವರು ನಂಬಿದ್ದರಿ. ಇದೆ ರೈಟ್ ಆನ್ಸರ್ ಇಲ್ಲಿ ಅಂಬೇಡ್ಕರ್ ಅವರು. ಬುದ್ಧನ ಬೋಧನೆಯಲ್ಲಿ ಅಷ್ಟೊಂದು ಏನಿದೆ ರೀ. ಬಿ.ಆರ್. ಅಂಬೇಡ್ಕರ್ ಇವರ ಜೀವಮಾನದ ಸಾಧನೆಗಾಗಿ ಭಾರತ ಸರ್ಕಾರದವರಿಗೆ, ಅಂದ್ರೆ ಇವರಿಗೆ ಯಾರಿಗೆ, ಬಿ.ಆರ್. ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ನೀಡಿ ಗೌರವಿಸಿದೆ. ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ ಜಿನ್ನಾರ್ ಅವರು ಹಿಂದೂ ಮತ್ತು ಮುಸ್ಲಿಮರು ಒಂದು ದೇಶವಾಗಲು ಸಾಧ್ಯವೇ ಇಲ್ಲ ಅಂತ ಘೋಷಣೆ ಮಾಡಿಬಿಟ್ಟರಿ. ಹೈಲಿ ಇಂಪಾಸಿಬಲ್ ಅಂದ್ರ ಅವ್ರು ಹಿಂದೂ ಮತ್ತು ಮುಸ್ಲಿಮರು ಯಾವತ್ತೂ ಕೂಡ ಒಂದಾಗಕ್ಕ ಸಾಧ್ಯನೇ ಇಲ್ಲ ಅಂತ ಬಿಟ್ರು. 1929ರ ಲಾಹೋರ್ ಅಧಿವೇಶನ, 1924ರ ಬೆಳಗಾವಿ ಅಧಿವೇಶನ, 1940ರ ಲಾಹೋರ್ ಅಧಿವೇಶನ, 1935ರ ಬಂಗಾಳ ಅಧಿವೇಶನ ಅಂತ ಇದೆ. 1940ರ ಲಾಹೋರ್ ಅಧಿವೇಶನ ರೀ. 1940ರ ಲಾಹೋರ್ ಅಧಿವೇಶನ ನೆನ್ಪಿಟ್ಕೊ. 1940ರ ಲಾಹೋರ್ ಅಧಿವೇಶನ. ಈ 1940ರಲ್ಲಿ ನಡೆದ ಮುಸ್ಲಿಂ ಲೀಗ್ ಅನ್ನ ಲಾಹೋರ್ ಇದು ಮುಸ್ಲಿಂ ಲೀಗ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದು ಬೇರೆ. ಅದು 1929 ಒಳಗ ಲಾಹೋರ್ ಅಧಿವೇಶನ, ಅದು ಅವ್ರದ್ ಮೇನ್ ಘೋಷಣೆಗಳೆಲ್ಲ ಪೂರ್ಣ ಸ್ವರಾಜ್ಯದೆಲ್ಲ. ಬಟ್ ಇದು 1940ರಲ್ಲಿ ಲಾಹೋರ್ ನಲ್ಲಿ ಯಾರು ನಡೆಸಿದ್ರಿ? ಮುಸ್ಲಿಂ ಲೀಗ್. ಲಾಹೋರ್ ಅಧಿವೇಶನದಲ್ಲಿ ಎರಡನೇ ಮಹಾಯುದ್ಧ ಮುಗಿದ ಬಳಿಕ, ಸೆಕೆಂಡ್ ವರ್ಲ್ಡ್ ವಾರ್ ಅದೇ ನಡೆದಿತ್ತು, ಅದು ಮುಗಿದ ಬಳಿಕ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂತ್ರಿ. ಅವಾಗ ಅದು ಫಿನಿಶ್ ಆಗೋಷ್ಟ್ಲೆ ಲೇಬರ್ ಪಾರ್ಟಿಯಲ್ಲಿ ಇಂಗ್ಲೆಂಡ್ನಾಗ ಅಧಿಕಾರಕ್ಕೆ ಬಂದಾಗ ಭಾರತದಲ್ಲಿನ ರಾಜಕೀಯ ಬಿಕ್ಕಟ್ಟನ್ನ ಶಮನಗೊಳಿಸಲು ಈ ಒಂದು ಲೇಬರ್ ಪಾರ್ಟಿ ಕ್ರಮ ಕೈಗೊಳ್ತದ. ಭಾಷಾವಾರು ಪ್ರಾಂತ್ಯಗಳ ರಚನೆಯ ಮೂಲಕ ಭಾರತಕ್ಕೆ ಪ್ರಜಾಪ್ರಭುತ್ವ ತಳದಿಯನ್ನ ಹಾಕಿದವರು. 1990ರಲ್ಲಿ ಮರಣೋತ್ತರವಾಗಿ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಾಗಿದೆ. ವೆರಿ ಗುಡ್, ನೆನ್ಪಿಟ್ಕೋರಿ ಜಿಕೆ ಪಾಯಿಂಟ್ ಆಗಿ. ಬಿ.ಆರ್. ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಅಂತ ಇದೆ. ಭಾಷಾವಾರು ಪ್ರಾಂತ್ಯಗಳ ರಚನೆಯ ಮೂಲಕ ಭಾರತಕ್ಕೆ ಪ್ರಜಾಪ್ರಭುತ್ವ ತಳಹದಿಯನ್ನ ಹಾಕಿದವರು ಜವಾಹರ್ಲಾಲ್ ನೆಹರೂರವರು. ಓಕೆ, ಜವಾಹರ್ಲಾಲ್ ನೆಹರೂರವರು. ಬಂಡವಾಳ ಹಾಗೂ ಸಮಾಜವಾದಿ ತತ್ವಗಳನ್ನ ಒಳಗೊಂಡ ಮಿಶ್ರ ಆರ್ಥಿಕ ನೀತಿಯು ನೆಹರೂರವರ ಆಧುನಿಕ ಭಾರತದ ಮೈಲಿಗಲ್ಲಾಯಿತು. ನೆನಪಿರ್ಲಿ. ಓಕೆ, ಇದು ಯಾರಾದ್ರೂ 2022ರ ಜಿಪಿಟಿ ಬರ್ದ್ರೆ ಈ ಪಾಯಿಂಟ್ಸ್ ಅಲ್ಲಿ ಬರಿಬೇಕಾಗಿತ್ತು. ಪಾಪ ಅವ್ರು ಬರ್ದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದನ್ನ ಬರಿಬೇಕು. ಯಾಕಂದ್ರೆ ನವಭಾರತದ ಶಿಲ್ಪಿಯಾಗಿ ಹೆಂಗ್ ರೂಪುಗೊಂಡ್ರು ಅವರು ಅನ್ನೋದಕ್ಕೆ ಇವೆಲ್ಲ ಪಾಯಿಂಟ್ ರೀ. ಬಂಡವಾಳ ಹಾಗೂ ಸಮಾಜವಾದಿ, ನಾವು ಕೇವಲ ಬಂಡವಾಳಕ್ಕೂ ಹೋಗ್ಲಿಲ್ಲ, ಸಮಾಜವಾದಿಯಕ್ಕೂ ಹೋಗ್ಲಿಲ್ಲ, ನಾವು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನ ತಗೊಂಡ್ವಿ. ತಗೊಂಡು ಆಧುನಿಕ ಭಾರತಕ್ಕೆ ಇದೇ ಮೈಲಿಗಲ್ಲ ಆತ. ದೆನ್ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪಾಯಿಂಟ್, ಬೃಹತ್ ಕೈಗಾರಿಕೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಇವರು ಬಲವಾಗಿ ನಂಬಿದ್ರು. ಈ ಒಂದು ಪಾಯಿಂಟ್ ಹಾಕ್ಬೇಕು. ಸ್ವತಂತ್ರ ನಂತರ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕರಿತೀವಿ ಜವಾಹರ್ಲಾಲ್ ನೆಹರೂರವರನ್ನ. ಸೊ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿಯ ಕನಸನ್ನ ಕಂಡ್ರು. ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಭಾರತದ ಬಡಗಳ ಧ್ರುವೀಕೃತ ವ್ಯವಸ್ಥೆಯನ್ನು ವಿಮುಕ್ತಗೊಂಡು, ಅಂದ್ರೆ ಧ್ರುವೀಕೃತ ಮೀನ್ಸ್ 2 ಬೋಟ್ ಒಳಗೆ ಹೋಗೋದು ಬೇಡ ಅಲ್ವಾ. ಎಸ್ ರೀ, 2 ಗಾಡಿ ಮೇಲೆ 2 ಕಡೆ ಕಾಲ್ ಇಟ್ಕೊಂಡು ಹೋಗೋದು ಬೇಡ. ಒಂದ ಕಡೆ ನಮ್ದು ನಿಲುವು ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ನಾವು ಯಾವುದೇ 2 ಬಣಗಳಾಗಿದ್ದು ಅಲ್ವಾ ಕೋಲ್ಡ್ ವಾರ್, ಈ ಕಡೆ ರಷ್ಯಾದ ಈ ಕಡೆ ಅಮೆರಿಕಾದ. ಹಂಗಾಗಿ ನಾವು 2 ಧ್ರುವೀಕೃತ ರಾಷ್ಟ್ರಗಳ ಕಡೆ ನಾವು ಹೋಗೋದೇ ಬೇಡ. ನಾವು ವಿಮುಕ್ತ 2ರಿಂದನೂ ಕೂಡ ನಾವು ಅಲಿಪ್ತ ನೀತಿಯನ್ನ ಪ್ರತಿಪಾದನೆ ಮಾಡಿದ್ರಿ ಇವ್ರು. ಓಕೆ, ನಾನ್ ಅಲೈನ್ ಅಂತ ಹೇಳಿ. ಈ ನಾನ್ ಅಲೈನ್ ಒಳಗೆ ಏನ್ ಮಾಡ್ಲಾಯ್ತ್ರಿ? ಸ್ವತಂತ್ರ ನಮ್ದೇ ಆದಂತಹ ನೀತಿಯನ್ನು ನಾವು ಮಾಡ್ಕೊಂಡು ಹೋಗ್ತೀವಿ, ನಾವು ಯಾವುದೇ ಬಣದ ಪರವಾಗಿ ಇಲ್ಲ ಅಂತ ಘೋಷಿಸಿದ್ರು. ಪಂಚಶೀಲ ತತ್ವಗಳ ಆಧಾರದ ಮೇಲೆ ಶಕ್ತಿ ರಾಜಕಾರಣದಿಂದ ದೂರವೇ ಉಳಿದರಿ. ಶಾಂತಿ ಸಹಬಾಳ್ವೆಯ ಸೂತ್ರಗಳನ್ನು ಅನುಷ್ಠಾನಕ್ಕೆ ತರಲು ಕಾರಣರಾದರು. ಅಂಡ್ 1964ರಲ್ಲಿ ನೆಹರೂರವರು ನಿಧನವನ್ನ ಆಗ್ತಾರೆ. ಇಷ್ಟು ವಿಚಾರಗಳನ್ನ ತಿಳ್ಕೊರಿ. ಮುಸ್ಲಿಂ ಲೀಗ್ ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ನೀಡಿತು.
1946 ಆಗಸ್ಟ್ 16 ವಿತ್ ಡೇಟ್ ಕೊಟ್ಟಾರ, ಇದನ್ನ ನೆನ್ಪಿಟ್ಕೋಬೇಕು. ಆಪ್ಷನ್ 4 ಹಾಕಿ. 1946 ಆಗಸ್ಟ್ 16, ಇದನ್ನ ಡೈರೆಕ್ಟ್ ಕ್ವಶನ್ ಕೇಳಬಹುದು ನಿಮಗ. ಓಕೆ, 1946 ಆಗಸ್ಟ್ 16ರಂದು ಮುಸ್ಲಿಂ ಲೀಗ್, ಎಸ್ ಮುಸ್ಲಿಂ ಲೀಗ್ ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ನೇರ ಕಾರ್ಯಾಚರಣೆಯನ್ನು ಒಪ್ಪಿಕೊಂಡ್ರವರು. ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಸ್ವಯಂ ಅಧಿಕಾರವನ್ನು ನೀಡುವ ಕುರಿತು ಚರ್ಚಿಸಲು ಬಂದಿದ್ರಿ. ಯಾವಾಗ? 1946 ಒಳಗ್ ಬಂದಿತ್ತು. ಈ ನಿಯೋಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನೊಂದಿಗೆ ಚರ್ಚೆ ಮಾಡಿ ಭಾರತಕ್ಕೆ ಫೆಡರಲ್ ಮಾದರಿಯ ಸರ್ಕಾರವನ್ನ ಸೂಚಿಸಿತು. ಓಕೆ, ನೀವು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಮಾಡ್ಕೋರಿ ಅಂತ ಹೇಳಿದ್ರಿ. ಅಂಡ್ ಸಂವಿಧಾನ ರಚನಾ ಸಭೆ ಕರೆಯಲು ಮತ್ತು ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನ ಸ್ಥಾಪಿಸಲು ಶಿಫಾರಸು ಮಾಡಿತ್ತು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯಂತರ ಸರ್ಕಾರ ರಚಿಸುವ ವಿಚಾರದಲ್ಲಿ ಭಿನ್ನತೆ ಉಂಟಾತ್ರಿ. ಮತ್ತೊಂದು ಸರ್ಕಾರ ರಚನೆ ಮಾಡ್ಕೋರಿ, ಮೀಡಿಯೇಟರ್ ಆಗಿ ಒಂದು ಸರ್ಕಾರ ನೀವೇ ರಚನೆ ಮಾಡ್ಕೊಂಡು ನೆಕ್ಸ್ಟ್ ಸಂವಿಧಾನ ಅದು ಇದು ಎಲ್ಲಾ ಪ್ರಿಪೇರ್ ಮಾಡ್ಕೊಂಡ್ಬಿಡ್ರಿ. ಸ್ವತಂತ್ರ ಕೊಡೋಷ್ಟ್ಲೆ, ಸ್ವತಂತ್ರ ಬಂದ ನಂತರ ನಿಮ್ಮ ಆಳ್ವಿಕೆ ನೀವೇ ಮಾಡಾಕತ್ರಿ ಅಂತ ಹೇಳಿದ್ರಿ ಅವ್ರು. ಬಟ್ ಇಲ್ಲಿ ಏನಾಯ್ತು, ಸರ್ಕಾರ ರಚನೆಗೋಸ್ಕರ ಮತ್ತೆ ಜಗಳ ಆತ್ರಿ ಇವ್ರ ಎರಡರ ನಡುವೆ, ಮುಸ್ಲಿಂ ಲೀಗ್ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ನಡುವೆ. ಅಂತಾರಲ್ಲ, ಯಾವುದೇ ಒಂದು ದಾರ ಇರ್ಲಿ, ಕಟ್ ಆದ್ರ ನಡುವರ್ಕ ಗಂಟು ಬೀಳತ್ತದ. ಜೋಡಿಸ್ಬೇಕಂದ್ರ ಗಂಟು ಬೀಳೋದೇ ಅಲ್ವಾ, ಆ ಗಂಟು ಬಿಡಿಸ್ಲಾರ್ದ್ರಿ. ಮತ್ತೊಮ್ಮೆ ಕಟ್ಟಾದ್ರೆ ಮತ್ತೊಂದು ಗಂಟು ಹಿಂಗ್ ಗಂಟು ಬೀಳ್ಕೋತ ಹೋದ್ರ ಆ ದಾರ ಯಾವ ಕೆಲ್ಸಕ್ಕೂ ಬರಂಗಿಲ್ಲ. ಅದು ಯಾವಾಗ ಎಲ್ಲಿ ಮುರಿದ್ ಹೋಗ್ತದ ಅನ್ನೋದು ಹೇಳಾಕ್ ಬರಂಗಿಲ್ರಿ. ಸಂಬಂಧಗಳು ಹಾಗೆ ಇರ್ತಾವ ಕೆಲವೊಂದಿಷ್ಟು. ಒಮ್ಮೆ ಸ್ಟಾರ್ಟಿಂಗ್ ಒಳಗ್ ಏನ್ ವಿಶ್ವಾಸ ಇರ್ತದ ಅದು ಒಮ್ಮೆ ಕೆಡ್ತು, ನೆಕ್ಸ್ಟ್ ಏನಾದ್ರೂ ಒಂದು ವಿಚಾರಗಳು ಬರ್ಲಿ, ನೆಗೆಟಿವಿಟಿನೇ ಮೊದಲು ಬರೋದು ಮೈಂಡ್ ಒಳಗ. ಇದು ಸಹಜ. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸ್ರಿ, ಸರಿಯಾದ ಹೇಳಿಕೆಯನ್ನ ಗುರುತಿಸ್ರಿ. ಹೇಳಿಕೆ ಈ ರೀತಿಯಾಗಿದೆ. ಅದು ಏನ್ ಮೀಡಿಯೇಟರ್ ಸರ್ಕಾರ ರಚನೆ ಮಾಡಿತ್ ನೋಡ್ರಿ, ಆ ಸರ್ಕಾರ ಕುರಿತಂತೆ ಇದು. ಬಾಬು ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷತೆಯಲ್ಲಿ ಸೇರಿದ ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸ್ಲಿಲ್ಲ. ಹೌದು, ಇವ್ರು ಭಾಗವಹಿಸ್ಲಿಲ್ರಿ. ಮುಸ್ಲಿಂ ಲೀಗ್ ಸಪರೇಟ್ ರಾಷ್ಟ್ರ ಬೇಕು ಅನ್ಕೊಳಕತ್ರ ಅವ್ರು. ಅಂದ್ಮೇಲೆ ಅವರಿಗೆ ಮತ್ತೆ ಇದ್ರಾಗ ಯಾಕೆ ಸೇರ್ತಾರ? ಅವ್ರು ಸೇರ್ಲಿಲ್ಲ. ಬ್ರಿಟಿಷರು 1946 ಮಾರ್ಚ್ ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನ ಭಾರತಕ್ಕೆ ವೈಸರಾಯಾಗಿ ಕಳಿಸಿತು. ಬ್ಯಾಟನ್ ಅವ್ರ ಬಗ್ಗೆ ಗೊತ್ತೈತಿ ನಿಮಗ. 1947 ಜುಲೈ ಒಳಗ್ರಿ ಭಾರತ ಸ್ವತಂತ್ರ ಮಸೂದೆ ಕಾಯ್ದೆ ರೂಪವನ್ನ ಪಡೆಯಿತು. ಮೊದಲು ಮಸೂದೆ ಇತ್ತು, ಓನ್ಲಿ ಇಂಡಿಪೆಂಡೆನ್ಸ್ ಬಿಲ್ ಇತ್ತು. ಆಮೇಲೆ ಅದು ಕಾಯ್ದೆ ಐತ್ರಿ, ಕಾನೂನಾತ 47 ಜುಲೈ ಒಳಗ. ರೆಡ್ ಕ್ಲಿಪ್ ಆಯೋಗ ಏನ್ ಮಾಡ್ತಪ್ಪ ಅಂತಂದ್ರೆ, ಪಾಕಿಸ್ತಾನ ಮತ್ತು ಭಾರತ ದೇಶಗಳ ಗಡಿಯನ್ನ ಗುರುತಿಸಿ, ಇವಾಗ ಗೊತ್ತಲ್ವಾ ನಿಮ್ಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆ ರೆಡ್ ಕ್ಲಿಪ್ ರೇಖೆ. 4 ಹೇಳಿಕೆಗಳು ಸರಿಯಾಗಿವೆ. ಎಸ್. 1947 ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ರಾಷ್ಟ್ರಗಳು ಉದಯ ಆಗ್ತವು. ಪಂಡಿತ್ ಜವಾಹರ್ಲಾಲ್ ನೆಹರು ರವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಜೊತೆಗೆ 1948 ಜನವರಿ 30ರಂದು ಪ್ರಾರ್ಥನಾ ಸಭೆಗೆ ನಡೆದು ಹೋಗುತ್ತಿದ್ದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹರಿಕಾರ, ಯಾರನ್ನ ಕರಿತೀವ್ರಿ? ಗಾಂಧೀಜಿ ಅವರನ್ನ ನಾಥುರಾಮ್ ಗೋಡ್ಸೆ ಎಂಬ ವ್ಯಕ್ತಿಯಿಂದ ಗೈಲಾಗ್ತದ. ಹತ್ಯೆ ಮಾಡ್ತಾರ್ರಿ ನಾಥುರಾಮ್ ಗೋಡ್ಸೆ. ಯಾರಿಗೆ? ಗಾಂಧೀಜಿ ಅವರಿಗೆ. ಯಾವಾಗ? 1948 ಜನವರಿ 30. ಸೊ ಜನವರಿ 30 ಒಂದು ಸ್ಪೆಷಲ್ ಡೇ ಆಗಿ ಆಚರಣೆ ಮಾಡ್ತೀವಿ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. 1948 ಜನವರಿ 30ರಂದು ಗಾಂಧೀಜಿಯ ಹತ್ಯೆ. ಲಾಸ್ಟ್ ಕ್ವಶನ್ ಈ ಒಂದು ಕ್ಲಾಸ್ 3. ಇವರು ಕಾಂಗ್ರೆಸ್ ಪಕ್ಷವನ್ನ ಸೇರದೆ ಬಹಿಷ್ಕೃತ ಹಿತಕರಣಿ ಸಭಾ ಎಂಬ ಸಂಘಟನೆಯನ್ನ ಹಾಗೂ ಸ್ವತಂತ್ರ ಕಾರ್ಮಿಕರ ಪಕ್ಷ ಎಂಬ ಸ್ವಾತಂತ್ರ್ಯ ಪಕ್ಷವನ್ನ ಸ್ಥಾಪಿಸಿದರು. ಎಸ್, ಹುತಾತ್ಮರ ದಿನ ಅಲ್ವಾ, ಹಂಗಾಗಿ ಆ ಡೇ ಇಂಪಾರ್ಟೆಂಟ್ ಐತೆ, ಅದಕ್ಕೋಸ್ಕರ ಹೇಳಿದೆ. ರಾಷ್ಟ್ರೀಯ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ ಜಾನ್ 30. ವೆರಿ ಗುಡ್. ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಬಹಿಷ್ಕೃತ ಹಿತಕರಣಿ ಸಭಾ ಅಂದ್ರೆ ಗೊತ್ತಾಗ್ಬಿಡ್ತದಲ್ವಾ. ವೆರಿ ಗುಡ್. ಬಿ ಆರ್ ಅಂಬೇಡ್ಕರ್ ಇಲ್ಲಿ ಸರಿಯಾದಂತಹ ಉತ್ತರ. ಅಂಬೇಡ್ಕರ್ ಅವರು ಬರೋಡಾ ಮಹಾರಾಜ ಅಡಿಯಲ್ಲಿ ದಿವಾನರಾಗಿದ್ದಾರೆ. ದೆನ್ ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ನಂತರದಲ್ಲಿ ವೈಸ್ರಾಯ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಲ್ಲಿಯೂ ಕೂಡ ಅತ್ಯಂತ ತುಂಬಾನೇ ಆಕ್ಟಿವ್ ಆಗಿ ಕಾರ್ಯಭಾರವನ್ನ ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸಿದ್ರು ಇವರು. ಪ್ರಬುದ್ಧ ಭಾರತ, ಇವು ಸ್ವಲ್ಪ ಪತ್ರಿಕೆಗಳನ್ನ ನೆನ್ಪಿಟ್ಕೊರಿ. ಮೊದ್ಲೆಲ್ಲಾ ಕೇಳ್ತಿದ್ರು, ಇವಾಗ ನೀವಂತರೂ ಪ್ರೋ ಆಗಿರಿ, ಪ್ರೋ ಮ್ಯಾಕ್ಸ್ ಆಗಿರಿ, ಎಲ್ಲ ನಿಮಗ ಭಯಪಟ್ಟಾಗ್ಯಾವ ಈಗ. ಪ್ರಬುದ್ಧ ಭಾರತ, ಜನತಾ, ಮೂಕ ನಾಯಕ, ಬಹಿಷ್ಕೃತ ಭಾರತ, ಈ ಪ್ರಮುಖ ಪತ್ರಿಕೆಗಳನ್ನ ಅಂಬೇಡ್ಕರ್ ಅವರು ಹೊರಡಿಸ್ತಾರೆ. ಪ್ರಬುದ್ಧ ಭಾರತ, ಜನತಾ, ಮೂಕ ನಾಯಕ, ಬಹಿಷ್ಕೃತ ಭಾರತ. ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಧೋರಣೆಗಳಿಂದ ದೂರವೇ ಉಳಿದು ಕೃಷಿ ಕಾರ್ಮಿಕರ ಏಳಿಗೆಗಾಗಿ ಇವರು ದುಡಿದ್ರು. ಓಕೆ, ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಗತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಎಷ್ಟರಲ್ಲಿ ರಚನೆ ಮಾಡಲಾಯಿತು? ಯೂಶುವಲಿ 1885ರಲ್ಲಿ. ಬಿಟ್ಟ ಸ್ಥಳ ಬಿಡಬಾರ್ದು ನಾವು. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ತಿಳಿಸಿದವ್ರಿ ದಾದಾಬಾಯಿ ನವರೋಜಿ. ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಡ್ಯಾಶ್ ಅವರು ಘೋಷಣೆ ಮಾಡಿದಾರೆ ಬಾಲ್ ಗಂಗಾಧರ್ ತಿಲಕ್ ರವರು. ಅಂಡ್ ಅಲಿ ಸಹೋದರ ನಡೆಸಿರುವಂತಹ ಚಳವಳಿ ಖಿಲಾಫತ್ ಮೂವ್ಮೆಂಟ್. ಮುಸ್ಲಿಮರಿಗಾಗಿ
ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಡ್ಯಾಶ್ ಅವರು ಮಂಡಿಸಿದರಿ ಮೊಹಮ್ಮದ್ ಅಲಿ ಜಿನ್ನಾ. 1929 ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ಅಧ್ಯಕ್ಷರಾದವರು ಜವಾಹರ್ಲಾಲ್ ನೆಹರು. ಇಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆ ಬಹಳ ಸತಿ. ನೆಕ್ಸ್ಟ್, ಮಹಾಡ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತೀಯ ರಾಷ್ಟ್ರೀಯ ಸೇನೆ ಝಾನ್ಸಿ ರೆಜಿಮೆಂಟ್, ಇದನ್ನ ಆಸ್ ಇಟ್ ಈಸ್ ಕ್ವಶನ್ ಕೇಳ್ಯಾರ. ಝಾನ್ಸಿ ರೆಜಿಮೆಂಟ್ ನೇತೃತ್ವ ವಹಿಸಿದವರು ಲಕ್ಷ್ಮಿ. ಉಪ್ಪಿನ ಸತ್ಯಾಗ್ರಹವನ್ನ ಗಾಂಧೀಜಿಯವರು ಡ್ಯಾಶ್ ಎಂಬಲ್ಲಿ ನಡೆಸಿದ್ರು, ದಂಡಿ. ಕ್ವಿಟ್ ಇಂಡಿಯಾ ಚಳವಳಿಯು ಎಷ್ಟರಲ್ಲಿ ನಡೆಯಿತ್ರಿ? 1942. ಓಕೆ, ಇವಿಷ್ಟು ಕೂಡ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ.